ಸ್ಟೂಡೆಂಟ್ಸ್. ಸೊ ನಾವು ಮ್ಯಾಕ್ಸಿಮಾ ಆ್ಯಂಡ್ ಮಿನಿಮಾನ ಡಿಸ್ಕಸ್ ಮಾಡ್ತಾ ಇದ್ವಿ. ಅದರಲ್ಲಿ ಥಿಯರಿ ಪಾರ್ಟ್ ಆಲ್ರೆಡಿ ಮುಗಿದಿದೆ. ಯಾರಾದರೂ ವಾಚ್ ಮಾಡಿಲ್ಲ ಅಂದರೆ ನಾನು ಪ್ಲೇಲಿಸ್ಟಿಂದು ಲಿಂಕ್ನ ನಿಮಗೆ ಎಲ್ಲಿ ಕಾಮೆಂಟ್ ಸೆಕ್ಷನಲ್ಲಿ ಫಸ್ಟ್ ಕಾಮೆಂಟಲ್ಲೇ ಪಿನ್ ಮಾಡಿರ್ತೀನಿ, ಅಲ್ಲಿ ಟ್ಯಾಪ್ ಮಾಡಿ. ಇಫ್ ಯು ಟ್ಯಾಪ್ ಆನ್ ದ್ಯಾಟ್ ಡೈರೆಕ್ಟ್ಲಿ ಎಲ್ಲಿಗೆ ಹೋಗ್ತೀರಾ, ಆ ಪ್ಲೇ ಲಿಸ್ಟಿಗೆ ಹೋಗ್ತೀರಾ. ಅದ್ರಲ್ಲಿ ಹೋಗ್ಬಿಟ್ಟು ಥಿಯರಿ ಕಂಪ್ಲೀಟ್ ಆದಮೇಲೆ ಈ ಎಕ್ಸಸೈಸಿಗೆ ಬನ್ನಿ, ಇಲ್ಲ ಅಂತಂದರೆ ಏನೂ ಅರ್ಥ ಆಗಲ್ಲ. ಓಕೆ, ಸೊ ಇಟ್ ಇಸ್ ಮೈ ಸಿನ್ಸಿಯರ್ ರಿಕ್ವೆಸ್ಟ್, ಪ್ಲೀಸ್ ವಾಚ್ ಆಲ್ ದ ಪ್ರೀವಿಯಸ್ ಲೆಕ್ಚರ್ಸ್ ಬಿಫೋರ್ starting this lecture. All right, so let's not waste the time and start with this exercise. Okay, so ನಿಮ್ಮ old textbook ಅಲ್ಲಿ 6.5 ಅಂತ ಇದೆ, ಬಟ್ ಐ ಥಿಂಕ್ ಇನ್ ಯೋರ್ ಪ್ರೆಸೆಂಟ್ ಟೆಕ್ಸ್ಟ್ ಬುಕ್ ಇಟ್ ಇಸ್ 6.3. ಅಂದರೆ 3 ಎಕ್ಸಸೈಸ್ ಇರೋದು. ಆವಾಗ ಟ್ಯಾಂಜೆಂಟ್ಸು, ಅಪ್ರಾಕ್ಸಿಮೇಷನ್ಸು ಅವೆಲ್ಲ ಕಾನ್ಸೆಪ್ಟ್ ಇದ್ವು. ಈಗ ಆ ಕಾನ್ಸೆಪ್ಟ್ ಎಲ್ಲ ಡಿಲೀಟ್ ಆಗಿದೆ ನಿಮಗೆ, ರೈಟ್? ಸೊ ನಾವು ಅಟ್ ಪ್ರೆಸೆಂಟ್ ಇಟ್ ಈಸ್ 6.3 ಇನ್ ಯುವರ್ ನ್ಯೂ ಟೆಕ್ಸ್ಟ್ ಬುಕ್ಸ್, ರೈಟ್? ಸೊ ಲೆಟ್ us begin. Find the maximum and minimum values if any of the following functions given by. ಸೊ ಫಸ್ಟ್ ಆಫ್ ಆಲ್ ಒಂದು ಕೆಲಸ ಮಾಡೋಣ, ಸ್ವಲ್ಪ ರಿವೈಸ್ ಮಾಡಿಬಿಡ್ತೀನಿ ನಾನು ಪ್ರೀವಿಯಸ್ ಕಲ್ತಿರೋ ಕಾನ್ಸೆಪ್ಟ್ನ. ಓಕೆ, ಸೊ ಏನು ಕಲ್ತಿದ್ದೀವಿ ನಾನು ಹೇಳಿದ್ದೆ ನಿಮಗೆ, ಗ್ರಾಫಿಕಲಿ ಹೇಳಿದ್ದೆ. ಈ ಥರ ಗ್ರಾಫ್ ಇದೆ ಒಂದು ಯಾವುದೋ ಅಂತ ಅಂದರೆ ಪೀಕ್ ವ್ಯಾಲ್ಯೂ ಏನಿರುತ್ತಲ್ಲ, ಇಲ್ಲಿ ನಿಮಗೆ ಸಿಕ್ಕಿರೋ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಏನಿದೆಯಲ್ಲ, ರಿಮೆಂಬರ್ ವ್ಯಾಲ್ಯೂ ಆಫ್ ಎಫ್ ಆಫ್ ಎಕ್ಸ್. ಓಕೆ, ಸೊ ವ್ಯಾಲ್ಯೂ ಆಫ್ ಎಫ್ ಆಫ್ ಎಕ್ಸ್ ಏನಿದೆಯಲ್ಲ ಅದನ್ನು ನಾವೇನಂತ ಕರಿತೀವಿ, ಲೋಕಲ್ ಮ್ಯಾಕ್ಸಿಮಮ್. ಆ ಎಕ್ಸ್ ಅಂದರೆ ಯಾವ ಎಕ್ಸ್ ವ್ಯಾಲ್ಯೂಗೆ ಆ ಎಫ್ ಆಫ್ ಎಕ್ಸ್ ಸಿಕ್ತಲ್ಲ, ಆ ಎಕ್ಸ್ ವ್ಯಾಲ್ಯೂನ ಮ್ಯಾಕ್ಸಿಮ. ಅದೇ ಥರ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಏನು ಸಿಗುತ್ತಲ್ಲ ಕಮ್ಮಿ, ಅದು ಲೋಕಲ್ ಮಿನಿಮ. ಆ್ಯಂಡ್ ಅಟ್ ವಿಚ್ ಪಾಯಿಂಟ್ ಯು ಆರ್ ಗೆಟಿಂಗ್, ದಟ್ ಈಸ್ ಯುವರ್ ಮಿನಿಮ, ರೈಟ್? ಇಷ್ಟೇ ಕಾನ್ಸೆಪ್ಟ್ ನಾವು ಕಲ್ತಿದ್ದು, ಇನ್ನು ಜಾಸ್ತಿ ಇನ್ನೇನಿರಲಿಲ್ಲ. ಫಸ್ಟ್ ಡೆರಿವೇಟಿವ್ ಟೆಸ್ಟ್ ಕಲ್ತಿದ್ವಿ, ಅದೆಲ್ಲ ನಿಮಗೆ ಈಗ ನೆಕ್ಸ್ಟ್ ಎಕ್ಸಸೈಸ್ ಸಾಲ್ವ್ ಮಾಡಬೇಕಾದ್ರೆ ಎಲ್ಲ ಹೆಲ್ಪ್ ಆಗುತ್ತೆ. ಸೊ ಫಸ್ಟ್ ಡೆರಿವೇಟಿವ್ ಟೆಸ್ಟ್ ಅಂತ ಅಂದರೆ ಏನು ಮಾಡ್ತಾಯಿದ್ರಿ, ಟೂ ಟೆಸ್ಟ್ ಬರದೆ, ರೈಟ್? ಫಸ್ಟ್ ಡೆರಿವೇಟಿವ್ ಆ್ಯಂಡ್ ಸೆಕೆಂಡ್ ಡೆರಿವೇಟಿವ್ ಟೆಸ್ಟ್. ಸೊ ಫಸ್ಟ್ ಡೆರಿವೇಟಿವ್ ಅಂತ ಅಂದರೆ ಏನು ಮಾಡ್ತಾಯಿದ್ರಿ, ಸಿಂಪಲ್ ಎಫ್ ಆಫ್ ಎಕ್ಸ್ ಕೊಟ್ಟಿರೋರು ಎಫ್ ಡ್ಯಾಶ್ ಆಫ್ ಎಕ್ಸ್ ಕಂಡುಹಿಡಿತಿದ್ವಿ, ಆಮೇಲೆ ಅದನ್ನು ಈಕ್ವೇಟಿಂಗ್ ಟು 0, ದೆನ್ ಕ್ರಿಟಿಕಲ್ ಪಾಯಿಂಟ್ಸ್ ಕಂಡುಹಿಡಿತೀರಾ. ಆಫ್ಟರ್ ದಟ್ ವಾಟ್ ವಿಲ್ ಯು ಡು, ಕ್ರಿಟಿಕಲ್ ಪಾಯಿಂಟ್ನ ಅಕ್ಕಪಕ್ಕದಲ್ಲಿ ವ್ಯಾಲ್ಯೂಸ್ ಚೆಕ್ ಮಾಡ್ತೀರಾ, ಯಾರ್ದು, ಎಫ್ ಡ್ಯಾಶ್ ಇಂದು. ಓಕೆ, ಕ್ರಿಟಿಕಲ್ ಪಾಯಿಂಟ್ನ ಅಕ್ಕಪಕ್ಕದಲ್ಲಿ ನೀವೇನು ಮಾಡ್ತೀರಾ, ಎಫ್ ಡ್ಯಾಶ್ ಆಫ್ ಎಕ್ಸ್ ವ್ಯಾಲ್ಯೂ ಚೆಕ್ ಮಾಡ್ತೀರಾ. ಇನ್ ಕೇಸ್ ಯುವರ್ ಎಫ್ ಡ್ಯಾಶ್ ಆಫ್ ಎಕ್ಸ್ ವ್ಯಾಲ್ಯೂ ಚೇಂಜಸ್ ಫ್ರಮ್ ಪಾಸಿಟಿವ್ ಟು ನೆಗೆಟಿವ್ ಆಯಿತು ಅಂತ ಅಂದರೆ ಆ ಕ್ರಿಟಿಕಲ್ ಪಾಯಿಂಟ್ ನಿಮಗೇನಾಗುತ್ತೆ, ಲೋಕಲ್ ಮ್ಯಾಕ್ಸಿಮ ಆಗುತ್ತೆ. ಹೌದಾ? ನೆಕ್ಸ್ಟ್ ನೆಗೆಟಿವ್ ಟು ಪಾಸಿಟಿವ್ ಆಯಿತು ಅಂದರೆ ಮಿನಿಮ ಆಗುತ್ತೆ, ರೈಟ್? ಸೊ ಇದೆಲ್ಲ ಆಲ್ರೆಡಿ ಮುಗ್ದಿದೆ, ರೈಟ್? ದಟ್ ಈಸ್ ವೈ ಐ ಆಮ್ ಜಸ್ಟ್ ಓವರ್ವ್ಯೂ ಹೇಳ್ತಾ ಇದ್ದೀನಿ, ಅಷ್ಟೇನೇನಿಲ್ಲ, ರೈಟ್? ಇನ್ ಕೇಸ್ ಸೈನ್ ಏನು ಚೇಂಜೇ ಆಗಲಿಲ್ಲ, ಪಾಸಿಟಿವಿಂದ ಪಾಸಿಟಿವೇ ಉಳ್ಕೊಂತು ಅಥವಾ ನೆಗೆಟಿವಿಂದ ನೆಗೆಟಿವೇ ಉಳ್ಕೊಂತು ಅಂತ ಅಂದರೆ ಅಂಥ ಪಾಯಿಂಟಿಗೆ ಏನಂತ ಕರೀತಾರೆ, ಸ್ಪೆಷಲ್ ನೇಮ್ ಇದೆ, ಪಾಯಿಂಟ್ ಆಫ್ ಇನ್ಫ್ಲೆಕ್ಷನ್. ಓಕೆ, ರೈಟ್? ಸೊ ದಿಸ್ ವಾಸ್ ಆಲ್ ಅಬೌಟ್ ಯುವರ್ ಫಸ್ಟ್ ಡೆರಿವೇಟಿವ್ ಟೆಸ್ಟ್, ಆ್ಯಂಡ್ ಇಟ್ ಈಸ್ ಹಿಯರ್ ವಿ ಕನ್ಸಿಡರ್ it to be ಅಂದರೆ ಇಟ್ ಅಂದರೆ ಫಂಕ್ಷನ್. ಓಕೆ, ಹಿಯರ್ ವಿ ಕನ್ಸಿಡರ್ ದ ಫಂಕ್ಷನ್ ಟು ಬಿ ಡಿಫೈನ್ಡ್ ಆನ್ ಓಪನ್ ಇಂಟರ್ವಲ್. ನೆಕ್ಸ್ಟ್ ಸೆಕೆಂಡ್ ಡೆರಿವೇಟಿವ್ ಟೆಸ್ಟಿಗೆ ಬಂದಾಗ, ಸೆಕೆಂಡ್ ಡೆರಿವೇಟಿವ್ ಟೆಸ್ಟಲ್ಲಿ ಏನಿದೆ, ಸಿಂಪಲ್ ಇದೆ, ಎಫ್ ಕೊಟ್ಟಿರ್ತಾರೆ ಆ್ಯಂಡ್ ಯು ಹ್ಯಾವ್ ಟು ರಿಮೆಂಬರ್ ಹಿಯರ್ ದ ಎಫ್ ಈಸ್ ಟ್ವೈಸ್ ಡಿಫ್ರೆನ್ಷಿಯೇಬಲ್. ಸೆಕೆಂಡ್ ಡೆರಿವೇಟಿವಲ್ಲಿ 2 ಸತಿ ಡಿಫ್ರೆನ್ಷಿಯೇಟ್ ಆಗಬೇಕು ನಮಗೆ ಫಂಕ್ಷನ್, ಅಂತ ಫಂಕ್ಷನ್ಸ್ ಕೊಟ್ಟಿರ್ತಾರೆ. ಓಕೆ, ವಾಟ್ ವಿಲ್ ಯು ಡೂ, ಅಗೇನ್ ಸೇಮ್ ಕ್ರಿಟಿಕಲ್ ಪಾಯಿಂಟ್ಸ್ನ ಕಂಡುಹಿಡಿತೀರಾ, ಎಕ್ಸ್ ಇಸ್ ಈಕ್ವಲ್ ಟು ಸಿ, ರೈಟ್? ಹೇಗೆ ಕಂಡುಹಿಡ್ತೀರಾ, ಸಿಂಪಲ್ ಡಿಫ್ರೆನ್ಷಿಯೇಟ್ ಮಾಡ್ತೀರಾ, ದೆನ್ ಈಕ್ವೇಟ್ ಟು 0. ವೆನ್ ಯು ಈಕ್ವೇಟ್ ಟು 0 ಎಕ್ಸ್ ವ್ಯಾಲ್ಯೂ ಸಿಗುತ್ತೆ, ರೈಟ್? ಆ ಎಕ್ಸ್ ವ್ಯಾಲ್ಯೂ ನಥಿಂಗ್ ಬಟ್ ದೇ ಆರ್ ದ ಕ್ರಿಟಿಕಲ್ ಪಾಯಿಂಟ್ಸ್. ಕ್ರಿಟಿಕಲ್ ಪಾಯಿಂಟ್ಸ್ ಅಂದರೆ ಏನು, ದ ವ್ಯಾಲ್ಯೂ ಆಫ್ ಎಕ್ಸ್ ವೇರ್ ದ ಡೆರಿವೇಟಿವ್ ಈಸ್ ಈಕ್ವಲ್ ಟು 0. ಸಿಂಪಲ್ ಥಿಂಗ್. ಓಕೆ, ವ್ಯಾಲ್ಯೂ ಆಫ್ ಎಕ್ಸ್, ಓಕೆ, ವ್ಯಾಲ್ಯೂ ಆಫ್ ಎಕ್ಸ್ ವೇರ್ ದ ಡೆರಿವೇಟಿವ್ ಅಂದರೆ ಎಫ್ ಡ್ಯಾಶ್ ಈಸ್ 0. ಸಿಂಪಲ್. ಓಕೆ, ಅದನ್ನು ಕ್ರಿಟಿಕಲ್ ಪಾಯಿಂಟ್ ಅಂತ ಅಂತೀರ. ಇವೆಲ್ಲ ನಾನು ಥಿಯರಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಪ್ರೀವಿಯಸಲ್ಲಿ. ಡೀಟೇಲ್ ಆಗಬೇಕು ಅಂದರೆ ಆ ವಿಡಿಯೋನ ವಾಚ್ ಮಾಡಬೇಕಾಗುತ್ತೆ. ಓಕೆ, ಇಲ್ಲಿ ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ. ಸೊ ಏನು ಮಾಡ್ತೀರಾ, ಇಲ್ಲೂ ಅಷ್ಟೇ ಸೇಮ್ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ನಿಮಗೆ ಇಲ್ಲಿ ಏನಾಗಬೇಕು ಅಂದರೆ ಎಫ್ ಡ್ಯಾಶ್ ಆಫ್ ಸಿ, ನೀವು ಕ್ರಿಟಿಕಲ್ ಪಾಯಿಂಟ್ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಎಫ್ ಡ್ಯಾಶ್ ಆಫ್ ಸಿ 0 ಬರಬೇಕು. ಎಫ್ ಡಬಲ್ ಡ್ಯಾಶ್ ಆಫ್ ಸಿ ನೀವು ಚೆಕ್ ಮಾಡ್ತೀರಾ. ಇನ್ ಕೇಸ್ ನಿಮಗೆ ಲೆಸ್ ದೆನ್ 0 ಸಿಕ್ತು ಅಂತ ಅಂದರೆ, ಝೀರೋ ಸಿಕ್ತು ಅಂದರೆ ಎಫ್ ಆಫ್ ಸಿ ಏನು ವ್ಯಾಲ್ಯೂ ಸಿಗುತ್ತಲ್ಲ, ದಟ್ ಈಸ್ ಯುವರ್ ಲೋಕಲ್ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಓಕೆ, ಆ್ಯಂಡ್ ಇನ್ ಕೇಸ್ ಯು ಗೆಟ್ ಎಫ್ ಡ್ಯಾಶ್ ಆಫ್ ಸಿ ಗ್ರೇಟರ್ ದ್ಯಾನ್ 0 ಸಿಕ್ತು ನಿಮಗೆ ಡಬಲ್ ಡೆರಿವೇಟಿವ್, ದೆನ್ ಎಫ್ ಆಫ್ ಸಿ ವ್ಯಾಲ್ಯೂ ನಿಮಗೇನು ಸಿಗುತ್ತಲ್ಲ, ದಟ್ ಈಸ್ ಲೋಕಲ್ ಮಿನಿಮಮ್ ವ್ಯಾಲ್ಯೂ. ಓಕೆ, ಸೊ ಕೆಲವೊಬ್ರಿಗೆ ಡೌಟ್ ಬರುತ್ತೆ, ಮ್ಯಾಮ್ ಎಫ್ ಡ್ಯಾಶ್ ಆಫ್ ಸಿ 0 ಬಂದು ಎಫ್ ಡಬಲ್ ಡ್ಯಾಶು ಕೂಡ 0 ಬಂತು, ದೆನ್ ವಾಟ್ ಟು ಡೂ, ಸಿಂಪಲ್, ದೆನ್ ದ ಟೆಸ್ಟ್ ಫೇಲ್ಸ್. ಆವಾಗ ಮತ್ತೆ ಫಸ್ಟ್ ಡೆರಿವೇಟಿವ್ ಟೆಸ್ಟಿಗೆ ಹೋಗ್ತೀರಾ. ಸೊ ದೀಸ್ ವರ್ ಆಲ್ ದ ಬೇಸಿಕ್ಸ್ ದಟ್ ವಿ ಹ್ಯಾಡ್ ಗಾನ್ ಥ್ರೂ, ರೈಟ್? ಸದ್ಯಕ್ಕೆ ಅದೆಲ್ಲ ನಿಮಗೆ ರಿವೈಸ್ ಆಗಿರುತ್ತೆ, ನೀವು ಕಲ್ತಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಲೆಟ್ ಅಸ್ ಬಿಗಿನ್ ವಿತ್ ದ ಎಕ್ಸಸೈಸ್. ಸೊ ಕ್ವಶನ್ ಏನು ಕೊಟ್ಟಿದ್ದಾರೆ ಅಬ್ಸರ್ವ್ ಮಾಡಿ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x - 1 ಹೋಲ್ ಸ್ಕ್ವೇರ್ ಪ್ಲಸ್ 3.
ಅವ್ರು ಕೇಳಿರೋದೇನು, ಫೈಂಡ್ ದ ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್ ವ್ಯಾಲ್ಯೂ ಅಂತ ಹೇಳಿದ್ದಾರೆ. ಹೌದಾ, ಏನು ಮಾಡಬೇಕು, ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್ ವ್ಯಾಲ್ಯೂನ ಕಂಡುಹಿಡಿಬೇಕು. ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್ ವ್ಯಾಲ್ಯೂನ ಕಂಡುಹಿಡಬೇಕು. ಯಾರ್ದು? ಈ ಫಂಕ್ಷನಿಂದು. ಅರ್ಥ ಆಯ್ತಲ್ಲ? ಸೊ ಈ ಫಂಕ್ಷನಿಂದು ಮ್ಯಾಕ್ಸಿಮಮ್ ಮಿನಿಮಮ್ ವ್ಯಾಲ್ಯೂ ಕಂಡುಹಿಡಿಬೇಕು ಅಂತ ಅಂದರೆ ಫಸ್ಟು ಸಿಂಪಲ್ ಅಬ್ಸರ್ವೇಷನಿಂದ ನಿಮಗೇನು ಗೊತ್ತಾಗುತ್ತೆ, ಇನ್ ಕೇಸ್ ಈ ಪಾರ್ಟ್ 0 ಆಯಿತು, ಇನ್ ಕೇಸ್ ಈ ಪಾರ್ಟ್ 0 ಆಯಿತು ಅಂತಂದರೆ ಮಿನಿಮಮ್ ವ್ಯಾಲ್ಯೂ ಈ ಫಂಕ್ಷನಿಂದು ಮಿನಿಮಮ್ ವ್ಯಾಲ್ಯೂ ಎಷ್ಟು ಬರುತ್ತೆ ನಿಮಗೆ? 3 ತಾನೆ. ಇದು ಫುಲ್ 0 ಆಗೋಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇದೆ. ಎಲ್ಲಿ ಸಾಧ್ಯ ಇದೆ? ಯಾವಾಗ ಪಾಸಿಬಲ್ ಇದೆ? ವೆನ್ ಯು ಟೇಕ್ ಎಕ್ಸ್ ವ್ಯಾಲ್ಯೂ ವಾಟ್ 1/2, 2 ಕ್ಯಾನ್ಸಲ್ ಆಗಿ 1 - 1 0. ಎಸ್ ಆರ್ ನೋ? ರೈಟ್. ಸೊ ಅದನ್ನು ನೀವು ಕಾಮನ್ ಸೆನ್ಸಿಂದ ಮಾಡಬೇಕು. ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಷ್ಟಾಗ್ಬೋದು, ಮಿನಿಮಮ್ ವ್ಯಾಲ್ಯೂ ಆಗ್ಬೋದು ಅಂತ ನೋಡಬೇಕು. ಹೌದಲ್ವಾ? ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ನಿಮಗೇನಿದೆಯಲ್ಲ 2x - 1 ಹೋಲ್ ಸ್ಕ್ವೇರ್ ಪ್ಲಸ್ 3 ಅಂತ ಇದೆ. ಇದರಲ್ಲಿ ನೀವು ಏನು ಮಾಡಬೇಕು ಅಂದರೆ 2x - 1 ಹೋಲ್ ಸ್ಕ್ವೇರ್ ಇದೆಯಲ್ಲ, ಇದಂತೂ ಯಾವಾಗಲೂ ಪಾಸಿಟಿವ್ ಅಂತ ಗೊತ್ತು ನಿಮಗೆ. ಹೌದಾ? ನಾವು ಪ್ಲಸ್ ಇಲ್ಲಿ ನಮಗೆ ಆ್ಯಕ್ಚುಲ್ ಫಂಕ್ಷನ್ನು 2x - 1 ಹೋಲ್ ಸ್ಕ್ವೇರ್ ಅಲ್ಲ, +3 ಕೂಡ ಇದೆ. ಸೊ ದೇರ್ಫೋರ್ ನಾವೇನು ಮಾಡ್ತೀವಿ, ಬೋತ್ ಸೈಡ್ಸು +3 ಆ್ಯಡ್ ಮಾಡಿ ಚೆಕ್ ಮಾಡ್ತೀವಿ. +3 0 + 3 ಎಷ್ಟಪ್ಪ? 3. ಸೊ ಇದು ಟೋಟಲ್ ನಿಮಗೆ ಇರೋದೇನು ವ್ಯಾಲ್ಯೂ? ಇದು ಎಫ್ ಆಫ್ ಎಕ್ಸಾ? ಎಸ್ ಆರ್ ನೋ? ದಿಸ್ ಈಸ್ ಎಫ್ ಆಫ್ ಎಕ್ಸ್ ಆ್ಯಂಡ್ ಎಫ್ ಆಫ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 3 ಅಂತ ಅಂದರೆ ಮೀನಿಂಗ್ ಏನು? ಫಂಕ್ಷನ್ ಇಂದು ವ್ಯಾಲ್ಯೂ 3 ಆಗಬಹುದು ಅಥವಾ 3ಕ್ಕಿಂತ ದೊಡ್ಡದು ಯಾವುದಾದ್ರೂ ವ್ಯಾಲ್ಯೂ ಆಗಬಹುದು ಅಂತ ಅರ್ಥ. ಹೌದಾ? ಅಂದರೆ ಮಿನಿಮಮ್ ಎಷ್ಟು? ಸ್ಟಾರ್ಟಿಂಗ್ ವ್ಯಾಲ್ಯೂ ಮಿನಿಮಮ್ ವ್ಯಾಲ್ಯೂ, ದೇರ್ಫೋರ್ ಮಿನಿಮಮ್ ವ್ಯಾಲ್ಯೂ ಈಸ್ ವಾಟ್? 3. ಓಕೆ, ಮಿನಿಮಮ್ ವ್ಯಾಲ್ಯೂ 3 ಯಾವಾಗ ಬರುತ್ತೆ? ಯಾವಾಗಿದ್ದು 0 ಆಗುತ್ತೆ. ಓಕೆ, ಸೊ ಯಾವಾಗ 0 ಆಗುತ್ತೆ ನಿಮಗೆ ಹಂಗೆ ಗೊತ್ತಾಗಲ್ಲ ಅಂದರೆ 2x - 1 = 0 ತೊಗೊಳ್ಳಿ, ಎಕ್ಸ್ ವ್ಯಾಲ್ಯೂ ಸಿಕ್ಬಿಡುತ್ತೆ. -1 ಆ ಕಡೆ ಹೋದರೆ +1, ಎಕ್ಸ್ = ಇಂಟು ಇರೋದು ಆ ಕಡೆ ಹೋದರೆ ಡಿವೈಡೆಡ್. ಎಕ್ಸ್ 1/2 ಆದಾಗ ನಿಮಗೆ 2x - 1 ಹೋಲ್ ಸ್ಕ್ವೇರ್ ಏನಿದೆಯಲ್ಲ ಅದು 0 ಆಗುತ್ತೆ. ಸೊ ಮಿನಿಮಮ್ ವ್ಯಾಲ್ಯೂ ಇಸ್ 3 ವೆನ್ x = 1/2. ಕರೆಕ್ಟಾ? ಸೊ ಈ ಮಿನಿಮಮ್ ವ್ಯಾಲ್ಯೂ ದಿಸ್ ಈಸ್ ಯುವರ್, ಇದು ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ತಾನೆ. ಸೊ ದಿಸ್ ಈಸ್ ಯುವರ್ ಲೋಕಲ್ ಮಿನಿಮಮ್. ಬಟ್ ಯಾವ ಪಾಯಿಂಟಿಗೆ? x 1/2 ಇದ್ದಾಗ. ದಿಸ್ ಈಸ್ ಯುವರ್ ಮಿನಿಮಾ. ನಾನು ಹೇಳಿದ್ದೀನಿ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಇರೋದು ಮಿನಿಮಮ್ ವ್ಯಾಲ್ಯೂ ಅಥವಾ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಅದು ಯಾವ ಪಾಯಿಂಟಿಗೆ ಬಂತಲ್ಲ ಆ ಪಾಯಿಂಟ್ ಮಿನಿಮಾ ಆರ್ ಮ್ಯಾಕ್ಸಿಮಾ ಅಂತ ಕರಿತೀವಿ. ಹೌದಲ್ವಾ? ಸೊ ಮಿನಿಮಮ್ ವ್ಯಾಲ್ಯೂ ಅಂತೂ ಗೊತ್ತಾಯಿತು. ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಷ್ಟಾಗ್ಬೋದು? ಲಿಮಿಟ್ ಇದೆಯಾ ಇಲ್ಲಿ? ಅಂದರೆ ಎಲ್ಲಾದರೂ ಎಂಡ್ ಆಗುತ್ತೆ ಅಂತ ಏನಾದರೂ ಗೊತ್ತಾಗ್ತಿದೆಯಾ? ಇಲ್ಲ. 3ಕ್ಕಿಂತ ಜಾಸ್ತಿ ಎಷ್ಟು ಬೇಕಿದ್ರೂ ಆಗಬಹುದು. ಹೌದಲ್ವಾ? ಈ ಕೆಲವ್ರಿಗೆ ಡೌಟು, ಮ್ಯಾಮ್ ಪಾಸಿಟಿವೇ ಆಗುತ್ತೆ ಅಂತ ಹೆಂಗೆ ಹೇಳ್ಬೋದು? ಈ ವ್ಯಾಲ್ಯೂ ನೆಗೆಟಿವ್ ಆಗ್ಬೋದಲ್ವಾ? ಇದು ನೆಗೆಟಿವ್. ಫಾರ್ ಎಕ್ಸಾಂಪಲ್ -10 ಇತ್ತು ಮ್ಯಾಮ್, -10 + 3 ಅಂತ ಅಂದರೆ -7 ಬರುತ್ತೆ, ನೆಗೆಟಿವ್ ಬರುತ್ತೆ ತಾನೇ. ಅದು ಹೆಂಗೆ ಹೇಳ್ತೀರಾ? ಮೈ ಡಿಯರ್ಸ್, ಅಬ್ಸರ್ವ್ ಕ್ಲಿಯರ್ಲಿ. ಮೇಲ್ಗಡೆ ಏನಿದೆ? ಸ್ಕ್ವಯರ್ ಇದೆ. ಸೊ ಒಳಗಡೆ ಏನೇ ನಂಬರ್ ಬರಲಿ, ನೆಗೆಟಿವ್ ಅನ್ನ ಬರಲಿ, ಪಾಸಿಟಿವ್ ಅನ್ನ ಬರಲಿ, ಏನಾರ ಬರಲಿ, ಹೋಲ್ ಸ್ಕ್ವೇರ್ ಮಾಡಿದಾಗ ಪಾಸಿಟಿವ್ ಆಗುತ್ತಾ? ಸೊ 3 + ಸಮ್ ಪಾಸಿಟಿವ್ ನಂಬರ್ ಅಂದರೆ ಪಾಸಿಟಿವೇ ಸಿಗುತ್ತೆ ಕೊನೆಗೂ, ರೈಟ್? ಸೊ ಓವರಾಲ್ ಏನು ಮ್ಯಾಕ್ಸಿಮಮ್ ನಂಬರಿಗೆ ಲಿಮಿಟ್ ಇಲ್ಲ. ದೇರ್ಫೋರ್ ಎಫ್ ಆಫ್ ಎಕ್ಸ್ ಹ್ಯಾಸ್ ನೋ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಸಿಂಪಲ್. ಮಿನಿಮಮ್ ವ್ಯಾಲ್ಯೂ 3 ಅಟ್ x = 1/2 ಆ್ಯಂಡ್ ನೋ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಈ ಥರ ನೀವು ಸಾಲ್ವ್ ಮಾಡಬೇಕಾಗುತ್ತೆ. ಅರ್ಥ ಆಯ್ತಲ್ಲ? ಲೆಟ್ಸ್ ಟ್ರೈ ನೆಕ್ಸ್ಟ್ ಕ್ವೆಶನ್ ಆಲ್ಸೋ. ಲೆಟ್ ಮಿ ಟೇಕ್ ಅನದರ್ ಪೆನ್, ದಿಸ್ ಇಸ್ ನಾಟ್ ವರ್ಕಿಂಗ್ ಪ್ರಾಪರ್ಲಿ. ಸೊ ಕ್ವೆಶನ್ ನಂಬರ್ 2 ಏನಿದೆ ನೋಡಿ, ಅಬ್ಸರ್ವ್ ಮಾಡಿ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 9x² + 12x + 2. ಕರೆಕ್ಟಾ? ಇದನ್ನು ಹೇಗೆ ಸಾಲ್ವ್ ಮಾಡ್ತೀರಾ? ಟ್ರೈ ಮಾಡಿ. ಈ ಕ್ವೆಶನ್ನ ಹೆಂಗೆ ಮಾಡೋದು? ಸಿಂಪಲ್. ಫಸ್ಟ್ ನೆನ್ಪಿಟ್ಕೊಳ್ಳಿ, ನೀವು ಮ್ಯಾಕ್ಸಿಮಮ್ ವ್ಯಾಲ್ಯೂ ಮಿನಿಮಮ್ ವ್ಯಾಲ್ಯೂ ಹೇಳಬೇಕು ಅಂತಂದರೆ ಆದಷ್ಟು ನಿಮಗೆ ಹೋಲ್ ಸ್ಕ್ವಯರು ಆ ಪ್ಯಾಟ್ರನಲ್ಲಿದ್ದರೆ ಏನಾಗ್ಬಿಡುತ್ತೆ, ಈಸಿಯಾಗಿ ಅದು ಸಮಥಿಂಗ್ ಸ್ಕ್ವೇರ್ ಅಂದರೆ ಆಲ್ವೇಸ್ ಪಾಸಿಟಿವ್ ಅಂತ ಕನ್ಕ್ಲೂಡ್ ಮಾಡ್ಬೋದು. ಹೌದಲ್ವಾ? ಸೊ ನಾವು ಈ ಥರ ಕ್ವಾಡ್ರಾಟಿಕ್ ಈಕ್ವೇಷನ್ ಅಬ್ಸರ್ವ್ ಮಾಡಿದಾಗ ಕಂಪ್ಲೀಟಿಂಗ್ ದ ಸ್ಕ್ವೇರ್ ಮೆಥಡ್ನ ಫಾಲೋ ಮಾಡ್ತೀವಿ. ಕಂಪ್ಲೀಟಿಂಗ್ ದ ಸ್ಕ್ವೇರ್ ಅಂದರೆ ಏನು? ಸಿಂಪಲ್ ಇದೆ. ಸ್ಕ್ವೇರ್ ನಿಮಗೆ a + b ಹೋಲ್ ಸ್ಕ್ವೇರ್ ಫಾರ್ಮುಲಾ ಗೊತ್ತಿದೆಯಾ? ಆ ಪ್ಯಾಟ್ರನಲ್ಲಿ ತರೋದಷ್ಟೇ. ದಟ್ ಈಸ್ ಕಂಪ್ಲೀಟಿಂಗ್ ದ ಸ್ಕ್ವೇರ್. ಈಗ ನೋಡಿ, a² ಬರಬೇಕಿದು ಅಂತ ಅಂದರೆ ಏನು? 3x ಹೋಲ್ ಸ್ಕ್ವೇರ್ ಮಾಡಿದ್ರೆ ಬರುತ್ತಾ? a² + 2 × a × b. ಈ b ಜಾಗದಾಗ ಏನು ಬರೀಬೇಕು? ಹೇಗೆ ಡಿಸೈಡ್ ಮಾಡ್ತೀರಾ? ಇಲ್ಲೇನಿದೆ 12 ಇದೆಯಾ? 3 × 2 = 6. ಏನು ಮಲ್ಟಿಪ್ಲೈ ಮಾಡಿದ್ರೆ 12 ಬರುತ್ತೆ? 6ಗೆ 2 ಮಲ್ಟಿಪ್ಲೈ. ಅಲ್ಲಿಗೆ b ವ್ಯಾಲ್ಯೂ ಗೊತ್ತಾಯ್ತಾ? ಸೊ b² ಅಂತ ಅಂದರೆ ಎಷ್ಟು? 2². ಸೊ b² ನಾನು ಎಕ್ಸ್ಟ್ರಾ ಆ್ಯಡ್ ಮಾಡಿರೋದು, ಅಲ್ಲಿಲ್ಲ. ಓಕೆ, ಕ್ವೆಶನಲ್ಲಿ ನಮಗಿದಿಲ್ಲ ಅಂತ ಅಂದರೆ ನಾನು ಆ್ಯಡ್ ಆ್ಯಂಡ್ ಸಬ್ಟ್ರ್ಯಾಕ್ಟ್ ಮಾಡಲೇಬೇಕು. ಹೌದಲ್ವಾ? +2² - 2² ಕ್ಯಾನ್ಸಲ್ ಔಟ್ ಆದರೆ ನಮಗೆ ಏನು ತೊಂದರೆ ಇಲ್ಲ, ಇದು ಆ್ಯಸ್ ಇಟ್ ಈಸ್ ಇದೆ.
ಬಟ್ +2 ಇಲ್ಲ ತಾನೆ, ಸೊ ಹಾಗಾಗಿ ಲಾಸ್ಟಿಗೆ +2 ಬರಿತೀವಿ. ಅರ್ಥ ಆಯ್ತಾ? ಈಗ ಇದನ್ನು ಕ್ಲೀನಾಗಿ ಅಬ್ಸರ್ವ್ ಮಾಡಿ. a² + 2ab + b² ಅಂತ ಅಂದರೆ ಏನಾಗುತ್ತೆ, ದಿಸ್ ಈಸ್ ಯುವರ್ a + b ಹೋಲ್² ರೈಟ್. ನೆಕ್ಸ್ಟ್ ಇದೇನಾಗುತ್ತೆ, -4 + 2 ಅಂತ ಅಂದರೆ -2. ಸಿಂಪಲ್. ಒಂದು ಮೈನಸ್ಸು ಒಂದು ಪ್ಲಸ್ ಅಂತ ಅಂದರೆ ಏನು ಮಾಡಬೇಕು, ಸಬ್ಟ್ರಾಕ್ಷನ್ ಮಾಡಬೇಕು. ಒಂದು ಮೈನಸ್ ಒಂದು ಪ್ಲಸ್ ಸಬ್ಟ್ರಾಕ್ಷನ್ ಅಂತ ಅಂದರೆ 4ಅಲ್ಲಿ 2 ಹೋದರೆ 2, ಬಿಗ್ ನಂಬರ್ ಸೈನ್ ಮೈನಸ್. ಸೊ ದಟ್ ಈಸ್ ಇಟ್. ದಿಸ್ ಈಸ್ ಯುವರ್ f(x). ಸೊ ಇದರಿಂದ ಈಗ 3x + 2 ಯಾವಾಗ 0 ಆಗುತ್ತೆ ಅಬ್ಸರ್ವ್ ಮಾಡಿ. 3x + 2 0 ಆಗಬೇಕು ಅಂತ ಅಂದರೆ ಏನಾಗಿರಬೇಕು, x = +2 ಆ ಕಡೆ ಹೋದರೆ -2, 3 ಇಲ್ಲಿರುತ್ತಲ್ಲ ಪ್ರಾಡಕ್ಟ್ ತಾನೆ, ಅದು ಈ ಕಡೆ ಬಂದರೆ ಕರೆಕ್ಟ್. ಮೀನ್ಸ್ ಸೆಕೆಂಡ್ ಸ್ಟೆಪ್ ಬರಿಬೇಕಿತ್ತು, ಏನು, 3x = -2. ನೆಕ್ಸ್ಟ್ ಸ್ಟೆಪ್ಪಲ್ಲಿ x = -2/3. ಈ ಥರ ಮಾಡಿದಾಗ ಏನಾಗುತ್ತೆ, f(x) ವ್ಯಾಲ್ಯೂ ಬಂದುಬಿಟ್ಟು -2 ಬರುತ್ತೆ. ಯಾವಾಗ ಈ ವ್ಯಾಲ್ಯೂ 0 ಆದಾಗ. ಈ ವ್ಯಾಲ್ಯೂ 0 ಯಾವಾಗ ಆಗುತ್ತೆ, ವೆನ್ x is -2/3. ಓಕೆ. ಸೊ ಅಲ್ಲಿಗೆ ಒಂದೇನು ಗೊತ್ತಾಯಿತು ಅಂತ ಅಂದರೆ f(x) ವ್ಯಾಲ್ಯೂ ಇದು ಯಾವಾಗಲೂ ಪಾಸಿಟಿವಾ, ಯಾವಾಗಲೂ ಪಾಸಿಟಿವ್. ಎಸ್ ಆರ್ ನೋ. ದೆನ್ ಮಿನಿಮಮ್ ವ್ಯಾಲ್ಯೂ ನಿಮಗೆ ಬಂದರೆ ಎಷ್ಟು ಬರುತ್ತೆ, -2 ಬರುತ್ತೆ. ಓಕೆನಾ? ಸೊ f(x) ವ್ಯಾಲ್ಯೂ ಮಿನಿಮಮ್ ನಿಮಗೆ ಸಿಗೋದು -2. ಅಟ್ ವಿಚ್ ಪಾಯಿಂಟ್, -2/3. ಮ್ಯಾಕ್ಸಿಮಮ್ ಎಷ್ಟು ಸಿಗ್ಬೋದು, ಎಷ್ಟಾದರೂ ಸಿಗ್ಬೋದು, ಹೇಳೋಕ್ಕಾಗಲ್ಲ. ಅರ್ಥ ಆಯ್ತಲ್ಲ? ಸೊ ಮ್ಯಾಕ್ಸಿಮಮ್ ಕ್ಯಾನ್ ಬಿ ಎನಿಥಿಂಗ್. ನೀವು ಹೇಳೋಕ್ಕಾಗುತ್ತಾ ಇದರಲ್ಲಿ? ಮಿನಿಮಮ್ ಅಂತೂ ಹೇಳ್ಬೋದು. ಮಿನಿಮಮ್ ಅಂತ ಅಂದರೆ ಏನು, ಈ ಪಾರ್ಟ್ ಫುಲ್ 0 ಆದರೆ ಮಿನಿಮಮ್ ಅಂತೂ -2ನೇ ಬರೋದು. ನೆಕ್ಸ್ಟ್ ಮುಂದೆ ಏನೇ ನಂಬರ್ಸ್ ಬಂದರೂ ಕೂಡ ಅವು -2ಕ್ಕಿಂತ ದೊಡ್ಡ ನಂಬರ್ಸ್ ಬರ್ತಾ ಹೋಗುತ್ತೆ. ಯಾಕೆ, ಇಲ್ಲೆಲ್ಲ ಬರೋದು ನಿಮಗೆ ಪಾಸಿಟಿವ್ ನಂಬರ್ಸೇ. ಅರ್ಥ ಆಯ್ತಲ್ಲ? ಪಾಸಿಟಿವ್ ನಂಬರೇ ಬರುತ್ತೆ. ಈಗ ಕೆಲವರಿಗೆ ಡೌಟ್ ಏನಂತಂದರೆ, ಮ್ಯಾಮ್ ಇದು ಇನ್ ಕೇಸ್ 1 ಬಂತು ಅಂತಂದರೆ 1 - 2 -1 ಆಗುತ್ತಲ್ವಾ? ಸೊ -1 -2ಕ್ಕಿಂತ ಸಣ್ಣದಾ ದೊಡ್ಡದು ತಾನೆ? ಯಾಕೆ, ರಿಯಲ್ ನಂಬರ್ ಲೈನ್ 0 -1 -2. ಸೊ -2 ಇಂದ ಈ ಕಡೆ ನಂಬರು, ನೆಕ್ಸ್ಟು 0 ಬರುತ್ತೆ, ನೆಕ್ಸ್ಟು ಇನ್ನೇನೋ ಬರುತ್ತೆ, ಬಟ್ ಬರೋದೆಲ್ಲ ಈ ಕಡೆ ಸೈಡ್ ನಂಬರ್ಸೇ, ರೈಟ್ ಸೈಡ್. ಸೊ ಮಿನಿಮಮ್ ವ್ಯಾಲ್ಯೂ -2, ಮ್ಯಾಕ್ಸಿಮಮ್ ಎಷ್ಟು ಬೇಕಿದ್ರೂ ಬರಬಹುದು, ಡಿಪೆಂಡ್ಸ್ ಆನ್ ದಿ x ವ್ಯಾಲ್ಯೂ. ದೇರ್ ಫೋರ್ ಹಿಯರ್ ಆಲ್ಸೋ ವಿಲ್ ಕನ್ಕ್ಲೂಡ್ ದ ಮಿನಿಮಮ್ ವ್ಯಾಲ್ಯೂ ಆಫ್ f(x) is equal to -2 at x is equal to -2/3, ಅಥವಾ when x is equal to -2/3, and there is no maximum value of f(x). ಸಿಂಪಲ್. ಓಕೆ. ಇದೇ ಥರ ಥರ್ಡ್ ಕ್ವೆಶನ್ ಟ್ರೈ ಮಾಡಿ. ನೀವೇ ಸ್ವಲ್ಪ ವಿಡಿಯೋನ ಪಾಸ್ ಮಾಡಿಬಿಟ್ಟು ಟ್ರೈ ಮಾಡಿ, ತುಂಬ ಈಸಿ ಇದೆ. x - 1 ಹೋಲ್ ಸ್ಕ್ವೇರ್ + 10. ಇಲ್ಲಿ ಸ್ವಲ್ಪ ಎಚ್ಚರ ಇರಲಿ, ಇಲ್ಲಿ ಮೈನಸ್ ಸೈನು ಕೊಟ್ಟಿದ್ದಾರೆ. -x - 1 ಹೋಲ್ ಸ್ಕ್ವೇರ್ + 10 ಅಂತ ಕೊಟ್ಟಿದ್ದಾರೆ. ಅಬ್ಸರ್ವ್ ಆ್ಯಂಡ್ ಟೆಲ್ ಹೌ ವಿಲ್ ಯು ಡೂ ಇಟ್. ಥಿಂಕ್ ಅಬೌಟ್ ಇಟ್. ಪಾಸ್ ಮಾಡಿ, ಥಿಂಕ್ ಮಾಡಿ, ಏನು ಮಾಡ್ಬೋದು ಅಂತ ನೋಡಿ. ಈ ವ್ಯಾಲ್ಯೂ 0 ಆಗುತ್ತಾ, 0 ಯಾವಾಗ ಆಗುತ್ತೆ ಅಂತ ನೋಡಿ. ಇದು ಫುಲ್ 0 ಆಯಿತು ಅಂದರೆ ಮಿನಿಮಮ್ ಎಷ್ಟಿದೆ ನಮ್ಮ ಹತ್ರ ಅಂತ ನೋಡಿ. ಮಿನಿಮಮ್ ಯಾವ ವ್ಯಾಲ್ಯೂಗೆ ಬಂತು ಅಂತ ನೋಡಿ. ಮ್ಯಾಕ್ಸಿಮಮ್ ಎಷ್ಟು ಆಗಬಹುದು ಅಂತ ನೋಡಿ. ಓಕೆ. ಎಸ್, ಅಬ್ಸರ್ವ್ ಮಾಡಿ. ಒಂದಂತೂ ನಮಗೆ ಕನ್ಫರ್ಮ್ ಆಗುತ್ತು, ಏನು, x - 1 ಹೋಲ್ ಸ್ಕ್ವೇರ್ ಈಸ್ ಆಲ್ವೇಸ್ ಪಾಸಿಟಿವ್. ಇಟ್ ಕ್ಯಾನ್ ಬಿ 0 ಆರ್ ಇಟ್ ಕ್ಯಾನ್ ಬಿ ಪಾಸಿಟಿವ್ ನಂಬರ್. ಎಸ್ ಆರ್ ನೋ? x - 1 ಹೋಲ್ ಸ್ಕ್ವೇರ್, ಬಟ್ ಇಲ್ಲಿ ಮೈನಸ್ ಸೈನ್ ಇದೆ. ಸೊ ಬಟ್ -x - 1 ಹೋಲ್ ಸ್ಕ್ವೇರ್ ಈಸ್ ಆಲ್ವೇಸ್ ನೆಗೆಟಿವ್. ಎಸ್ ಆರ್ ನೋ? ಸಿಂಪಲ್ ಥಿಂಗ್. ಇದು ಯಾವಾಗಲೂ ಪಾಸಿಟಿವ್ ನಂಬರು, ಯಾಕಂದರೆ ಸಮಥಿಂಗ್ ಸ್ಕ್ವೇರ್ ಯಾವಾಗಲೂ ಪಾಸಿಟಿವ್ ಬರುತ್ತೆ, ಇಲ್ಲ 0 ಬರ್ಬೋದು, ಅರ್ಥ ಮ್ಯಾಕ್ಸ್. ಹೌದಾ? ಬಟ್ ಇದಕ್ಕೆ ಇದೇನೇ ಆನ್ಸರ್ ಬರಲಿ, ಅದಕ್ಕೊಂದು ಮೈನಸ್ ಸೈನ್ ನಾನು ಹೊರಗಿಂದ ಅಟ್ಯಾಚ್ ಮಾಡಿದ್ರೆ ಅದು ನೆಗೆಟಿವ್ ಆಗುತ್ತಾ? ಲೈಫ್ ಲಾಂಗ್ ಪಾಸಿಟಿವ್ ಆಗೋಕ್ಕೆ ಸಾಧ್ಯ ಇಲ್ಲ ಇದು. ಈಗ ದೇರ್ ಫೋರ್ ಇದು ಎಕ್ಸಿನ ವ್ಯಾಲ್ಯೂ ಚೇಂಜ್ ಆಗ್ತಾ ಇದ್ದಂಗೆಲ್ಲ ವ್ಯಾಲ್ಯೂ ಚೇಂಜ್ ಆಗ್ತಾ ಇರುತ್ತೆ, ಬಟ್ ನೆಗೆಟಿವೇ ಇರುತ್ತೆ. ಹೌದಲ್ವಾ? ಸೊ ದಿಸ್ ವ್ಯಾಲ್ಯೂ ಈಸ್ ಆಲ್ವೇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 0. ದಟ್ ಮೀನ್ಸ್ ವಾಟ್, ನಮಗೆ ನೆಕ್ಸ್ಟ್ ಏನೇ ವ್ಯಾಲ್ಯೂಸ್ ಬಂದರೂ ಎಲ್ಲ ನೆಗೆಟಿವ್ ಸೈಡಲ್ಲಿ ಬರ್ತಿರು. ಒಂದು ಸತಿ ಇದು ಬರುತ್ತೆ, ಒಂದು ಸತಿ ಇನ್ನೇನೋ ಬರುತ್ತೆ. ಸೊ ನೆಗೆಟಿವ್ ಲಿಮಿಟೇ ಇಲ್ಲ. ಸೊ ದಟ್ ಮೀನ್ಸ್ ವಾಟ್, ದೆರ್ ಈಸ್ ನೋ ಮಿನಿಮಮ್ ವ್ಯಾಲ್ಯೂ. ಮ್ಯಾಕ್ಸಿಮಮ್ ಎಷ್ಟು ಬರ್ಬೋದು? ಮ್ಯಾಕ್ಸಿಮಮ್ ಚೆಕ್ ಮಾಡೋಕ್ಕೆ ಹೋದಾಗ ಮ್ಯಾಕ್ಸಿಮಮ್ ಎಷ್ಟು ಬರ್ಬೋದು? ಸಿಂಪಲ್. x - 1 0 ಮಾಡಿರಿ. x - 1 is equal to 0, x is equal to 1. ಅಂದರೆ ನೀವು x is equal to 1 ಹಾಕಿದ್ದಾಗ ಈ ಫುಲ್ ಪಾರ್ಟ್ 0 ಆಗಿ f(x) is equal to 10 ಬರುತ್ತೆ.
ನಿಮಗೆ ರಿಮೈನಿಂಗ್ ಏನೇ ವ್ಯಾಲ್ಯೂ ಬಂದರೂ 10ಕ್ಕಿಂತ ಕಮ್ಮಿನೇ ಬರುತ್ತೆ, ಯಾಕಂದರೆ ನೆಗೆಟಿವ್. 10 ಮೈನಸ್ ಸಮಥಿಂಗ್, 10 ಮೈನಸ್ ಸಮಥಿಂಗ್ ಈಸ್ ಆಲ್ವೇಸ್ ಲೆಸ್ ದೆನ್ 10, ರೈಟ್? ಸೊ ಅರ್ಧ ಮ್ಯಾಕ್ಸ್ ನಿಮಗೆ ವ್ಯಾಲ್ಯೂ ಬರೋದು 10. Therefore what will you write? Maximum value of f of x is 10. ಯಾವಾಗ when x is equal to 1. ಅರ್ಥ ಆಯ್ತಲ್ಲ? ಆ್ಯಂಡ್ ದೆರ್ ಈಸ್ ನೋ ಮಿನಿಮಮ್ ವ್ಯಾಲ್ಯೂ. ಅರ್ಥ ಆಗ್ತಿದೆಯಾ? ಸಿಂಪಲ್ ಇದೆ. ನಿಮಗೇನು ಹೋಲ್ ಸ್ಕ್ವೇರ್ ಕೊಟ್ಟಿದ್ದಾರೋ ಇಲ್ಲಿ ಇನ್ ಕೇಸ್ ಈ ಮೈನಸ್ ಸೈನ್ ಇರಲಿಲ್ಲ ಅಂದರೆ ಸ್ಟೋರಿ ಬೇರೆ ಆಗೋದು, ಹೌದಲ್ಲ? ಬಟ್ ಮೈನಸ್ ಸೈನ್ ಇರೋದೇ ಮೈನ್ ಚಾಲೆಂಜಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು. ಏನಂತ ಅಂದರೆ ಇದಂತೂ ಯಾವಾಗಲೂ ಪಾಸಿಟಿವ್ ಇರುತ್ತೆ, ಬಟ್ ಯಾವಾಗಲೂ ಏನೇ ಪಾಸಿಟಿವ್ ನಂಬರ್ ಇರಲಿ ಅದಕ್ಕೊಂದು ಮೈನಸ್ ಅಟ್ಯಾಚ್ ಮಾಡಿಬಿಟ್ರೆ ಅದು ನೆಗೆಟಿವ್ ನಂಬರ್ ಆಯಿತು. ಸೊ 10ಅಲ್ಲಿ ನೆಗೆಟಿವ್ ನಂಬರ್ ಒಂದು ರಿಡ್ಯೂಸ್ ಆಗ್ತಾಯಿದೆ, ಅಂದರೆ ಸಬ್ಟ್ರಾಕ್ಟ್ ಆಗ್ತಾ ಇದೆ ಅಂತಂದರೆ 10ಕ್ಕಿಂತ ಕಮ್ಮಿನೇ ಬರುತ್ತೆ ಇಲ್ಲ ಆನ್ಸರ್. ಸೊ ಅರ್ಧ ಮ್ಯಾಕ್ಸ್ ಈ ಫಂಕ್ಷನಿಗೆ ವ್ಯಾಲ್ಯೂ ಇರೋದು 10 ಅಷ್ಟೇ. ನೆಕ್ಸ್ಟ್ ಏನೇ ಬಂದರೂ 10ಕ್ಕಿಂತ ಕಮ್ಮಿ ಅಂದರೆ ಎಷ್ಟು ಬೇಕಾದರೂ ಬರ್ಬೋದು. there is no limit to this, therefore we say there is no minimum value. ಅರ್ಥ ಆಯ್ತಲ್ಲ? Coming to question number 4, observe clearly, this is g of x now, which is equal to x cube plus 1. yes, ಇದನ್ನು ಹೇಗೆ ಸಾಲ್ವ್ ಮಾಡ್ತೀರಾ? ಇಟ್ಸ್ a very good question though. yes, think of it, how will you solve this? ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ನೀವು ಕಂಪ್ಲೀಟ್ ಸ್ಕ್ವೇರ್ ಅಂತೂ ಮಾಡೋಕ್ಕಾಗಲ್ಲ, ಯಾಕೆ ಆಲ್ರೆಡಿ ಏನಿದೆ ಕ್ಯೂಬ್ ಇದೆ ಅಲ್ಲಿ. ಇಲ್ಲಿ ಕಾಮನ್ ಸೆನ್ಸ್ ಯೂಸ್ ಮಾಡಿ, ಕ್ಯೂಬಲ್ಲಿ ನಮಗೆ ಗೊತ್ತಿದೆ ಯಾವುದಾದ್ರೂ ನಂಬರಿಂದ ಕ್ಯೂಬ್ ಪಾಸಿಟಿವ್ ನಂಬರ್ ನಾನು ತೊಗೊಂಡ್ರೆ ಪ್ಲಸ್, ಇಲ್ಲಿ ಪಾಸಿಟಿವ್ ನಂಬರ್ +1 +2 +10 +100 ಏನಾದರೂ ತೊಗೊಳ್ಳಿ, ಯು ವಿಲ್ ಗೆಟ್ ಆಲ್ವೇಸ್ ಪಾಸಿಟಿವ್. ಬಟ್ ಇಫ್ ಯು ಟೇಕ್ ಎನಿ ನೆಗೆಟಿವ್ ನಂಬರ್ ಆ್ಯಂಡ್ ಇಟ್ಸ್ ಕ್ಯೂಬ್, ದೆನ್ ಯು ವಿಲ್ ಆಲ್ವೇಸ್ ಗೆಟ್ ನೆಗೆಟಿವ್. ಸೊ ದಟ್ ಮೀನ್ಸ್ ವಾಟ್, ನಾನು ಎಕ್ಸ್ ವ್ಯಾಲ್ಯೂ ಪಾಸಿಟಿವ್ ಹಾಕ್ತಾ ಹೋದಂಗೆಲ್ಲ ನನಗೆ ಪಾಸಿಟಿವ್ ವ್ಯಾಲ್ಯೂಸೇ ಸಿಗ್ತಾ ಹೋಗುತ್ತೆ. ಏನಾದರೂ ಸಿಗಲಿ ಅದಕ್ಕೆ +1. ಸೊ g of x will be positive always when x is positive, and g of x will be negative. Okay, so g of x greater than or equal to 0, greater than 0 ಅಂತಾನೆ ಇಟ್ಕೊಳ್ಳಿ. ಓಕೆ, ವೆನ್ಎವರ್ x is greater than 0. ಓಕೆ, ನಾನು ಈಕ್ವಲ್ ಟು 0 ಬರೀಲಿಲ್ಲ, ಯಾಕಂದರೆ ಈಕ್ವಲ್ ಟು 0 ಆಗಕ್ಕೆ ಸಾಧ್ಯ ಇಲ್ಲ. ಎಕ್ಸ್ ವ್ಯಾಲ್ಯೂಸ್ ನಾನು ಪಾಸಿಟಿವ್ ತೊಗೊಳ್ಬೇಕು. ಎಕ್ಸ್ ನಾನು ಯಾವುದೇ ಪಾಸಿಟಿವ್ ತೊಗೊಂಡು 0 ಮಾಡೋಕ್ಕಾಗಲ್ಲ. x -1 ಹೋಲ್ ಕ್ಯೂಬ್ ಇದ್ದಾಗ ಮಾತ್ರ g of x 0 ಆಗುತ್ತೆ, ಹೌದಲ್ಲ? ನೆಕ್ಸ್ಟ್ g of x ನೆಗೆಟಿವ್ ಬರುತ್ತೆ ವೆನ್ ಎವರ್ ಎಕ್ಸ್ ವ್ಯಾಲ್ಯೂಸ್ ಆರ್ ಲೆಸ್ ದೆನ್ 0. ಇಟ್ ಕ್ಯಾನ್ ಬಿ ಈಕ್ವಲ್ ಆಲ್ಸೋ, ರೈಟ್? ಯಾಕೆ -1 ಬರುತ್ತೆ ತಾನೆ, x ಲೆಸ್ ದೆನ್ 0 ಅಂತ ಅಂದರೆ 0ಕ್ಕಿಂತ ಕಮ್ಮಿ ಎಕ್ಸ್ ವ್ಯಾಲ್ಯೂಸ್ ಯಾವ್ಯಾವ ಇದ್ದಾವೆ? -0.5, -0.7, -1, -1.5, -2, -3, -4, ಇಟ್ ಗೋಸ್ ಆನ್. ಸೊ -1 ಇದೆ ತಾನೆ, -1 ಹಾಕಿದರೆ 0 ಬರುತ್ತಾ? ಸೊ ದೇರ್ಫೋರ್ ಇಲ್ಲಿ ನಾನು ಈಸಿಕ್ವಲ್ ಟು ಹಾಕಿದೆ. ಅರ್ಥ ಆಯ್ತಲ್ಲ? ಸೊ ದಟ್ ಮೀನ್ಸ್ ವಾಟ್, ಸಮ್ಟೈಮ್ಸ್ ಪಾಸಿಟಿವ್ ಬರುತ್ತೆ, ಸಮ್ಟೈಮ್ಸ್ ನೆಗೆಟಿವ್ ಬರುತ್ತೆ, ಡಿಪೆಂಡಿಂಗ್ ಆನ್ ಎಕ್ಸ್ ವ್ಯಾಲ್ಯೂ. ಓಕೆ, ಸೊ ದೇರ್ಫೋರ್ ಈ ಫಂಕ್ಷನಿಗೆ ಏನಾಗುತ್ತೆ ಅಂದರೆ g of x ಹ್ಯಾಸ್ ನೈದರ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ನಾರ್ ಮಿನಿಮಮ್ ವ್ಯಾಲ್ಯೂ. ಅರ್ಥ ಆಯ್ತಲ್ಲ? ಸೊ ನೀವು ಫಂಕ್ಷನ್ಸ್ನ ಐಡೆಂಟಿಫೈ ಮಾಡೋದು ನಿಮ್ಮ ಕೆಲಸ. ರೆಸ್ಟ್ ಈಸ್ ಜಸ್ಟ್ ಏನಂತಂದರೆ ನಿಮಗೆ ಕೊಟ್ಟಿರೋ ಫಂಕ್ಷನ್ ನೀವು ಐಡೆಂಟಿಫೈ ಮಾಡಿಬಿಟ್ಟು ಅದನ್ನು ಮುಂದೆ ಸಾಲ್ವ್ ಮಾಡೋದು ಅಷ್ಟೇ ಇರೋದು. ಮೇಯ್ನ್ ಇರೋದು ನಿಮ್ಮ ಕಾಮನ್ ಸೆನ್ಸ್ ಯೂಸ್ ಮಾಡೋದು ಅಷ್ಟೇ. ಲೆಟ್ ಮಿ ಟರ್ನ್ ದ ಪೇಪರ್. ಎಸ್, ದೆನ್ ಕಮಿಂಗ್ ಟು ಕ್ವೆಶ್ಚನ್ ನಂಬರ್ 2. ಟೆಕ್ಸ್ಟ್ ಬುಕ್ ಎಲ್ಲರ ಹತ್ರ ಇದೆ ಅಂತ ಅನ್ಕೋತೀನಿ. ಏನಿದೆ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಅಬ್ಸರ್ವ್ ಮಾಡಿ. ಫೈಂಡ್ ದ ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್ ವ್ಯಾಲ್ಯೂಸ್. ಅಗೇನ್ ಸೇಮ್ ಕ್ವೆಶ್ಚನ್ ಇದೆ, ಆದರೆ ಈ ಸತಿ ಕ್ವೆಶ್ಚನ್ಸಲ್ಲಿ ಸ್ಪೆಷಲ್ ಆಗಿ ಏನಿದೆ ನೋಡಿ, ಅಬ್ಸರ್ವ್ ಮಾಡಿ. ಟ್ರಿಗ್ನೋಮೆಟ್ರಿಕ್ ವ್ಯಾಲ್ಯೂಸ್ ಕೂಡ ಇದೆ ಆ್ಯಂಡ್ ಮಾಡ್ಯುಲಸ್ ಕೂಡ ಇದೆ. ಎಸ್, ಸೊ ನಾವು ಇದು ಯಾರಿಗೆ ಈಸಿ ಆಗುತ್ತೆ ಅಂದರೆ, ಯಾರಿಗೆ ಮಾಡ್ಯುಲಸ್ ವ್ಯಾಲ್ಯೂಸ್ ತುಂಬ ಚೆನ್ನಾಗಿ ಗೊತ್ತಿದೆ, ಟ್ರಿಗ್ನೋಮೆಟ್ರಿ ಚೆನ್ನಾಗಿ ಗೊತ್ತಿದೆ, ಅವರಿಗೆ ಇದು ಈಸಿಯಾಗಿ ಅರ್ಥ ಆಗುತ್ತೆ. ಇಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗ್ಬೋದು. ಅಬ್ಸರ್ವ್ ಮಾಡಿ ಏನು ಕೊಟ್ಟಿದ್ದಾರೆ. mod x + 2 -1 ಫಂಕ್ಷನ್ ಕೊಟ್ಟಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಮತ್ತು ಸೇಮ್ ಕ್ವೆಶ್ಚನ್, ಮ್ಯಾಕ್ಸಿಮಮ್ ವ್ಯಾಲ್ಯೂ ಮಿನಿಮಮ್ ವ್ಯಾಲ್ಯೂ ಫೈಂಡ್ ಮಾಡಿ ಅಂತ. ಹೇಗೆ ಮಾಡ್ತೀರಾ ನೋಡಿ, ಒಮ್ಮೆ ಜಸ್ಟ್ ವಿಡಿಯೋನ ಪಾಸ್ ಮಾಡಿಬಿಟ್ಟು ಟ್ರೈ ಮಾಡಿ, ಬರಲಿಲ್ಲ ಅಂದರೆ ರೆಸ್ಯೂಮ್ ಮಾಡಿ ಎಕ್ಸ್ಪ್ಲನೇಷನ್ ಕೇಳಿಸ್ಕೊಳ್ಳಿ. ದೆನ್ ಎಗೇನ್ ನೀವೇ ಟ್ರೈ ಮಾಡಿ ಮತ್ತೆ ಸಾಲ್ವ್ ಮಾಡಲಿಕ್ಕೆ ಸೇಮ್ ಕ್ವೆಶ್ಚನ್ನ. ದೆನ್ ಇಟ್ ವಿಲ್ ರಿಮೈನ್ ಇನ್ ಯುವರ್ ಪರ್ಮನೆಂಟ್ ಮೆಮೊರಿ. ಓಕೆ, ಸಿಂಪಲ್. ಅಬ್ಸರ್ವ್ ಮಾಡಿ, ಎಫ್ ಆಫ್ ಎಕ್ಸ್, ನಾನು ಇಲ್ಲಿ ಮಾಡ್ಯುಲಸ್ ಎಕ್ಸ್ ಅಂತಂದರೆ ಯಾವಾಗಲೂ ಪಾಸಿಟಿವ್ ವ್ಯಾಲ್ಯೂನ, ರೈಟ್? ಸೊ mod x + 2 ಯಾವಾಗಲೂ ಏನಾಗಿರುತ್ತೆ, ಪಾಸಿಟಿವೇ ಆಗಿರುತ್ತೆ. ಫಾರ್ ಆಲ್ ಎಕ್ಸ್ ವ್ಯಾಲ್ಯೂಸ್ ಆರ್ ಬಿಲಾಂಗಿಂಗ್ ಟು ರಿಯಲ್ ನಂಬರ್ಸ್. ನೀವು ರಿಯಲ್ ನಂಬರಲ್ಲಿ ಯಾವುದೇ ನಂಬರ್ ತೊಗೊಳ್ಳಿ, ಇಲ್ಲಿ ಇದ್ರದ್ದು ವ್ಯಾಲ್ಯೂ, mod ಆಫ್ ದಿಸ್ ವ್ಯಾಲ್ಯೂ ವಿಲ್ ಬಿ ಐದರ್ 0 ಆರ್ ಗ್ರೇಟರ್ ದ್ಯಾನ್ 0. ದಟ್ಸ್ ಇಟ್. mod ಅಂತ ಅಂದ್ರೆ ಇಟ್ಸ್ ಲೈಕ್ ಐ ಟೋಲ್ಡ್ ಯು, ರಿಲೇಷನ್ಸ್ ಫಂಕ್ಷನಲ್ಲಿ ಹೇಳಿದ್ದೆ, ಜಸ್ಟ್ ಲೈಕ್ ಎ ಮಷೀನ್ ವಿಚ್ ಕನ್ವರ್ಟ್ಸ್ ಆಲ್ ದ ನೆಗೆಟಿವ್ ಇಂಟು ಪಾಸಿಟಿವ್.
ರೈಟ್, ಆಲ್ ದ ನೆಗೆಟಿವ್ಸ್ ಇಂಟು ಪಾಸಿಟಿವ್, ದಟ್ಸ್ ಜಸ್ಟ್ ಲೈಕ್ ದ್ಯಾಟ್. ಸೊ ಎಕ್ಸಿಗೆ -2 ಹಾಕಿದರೆ -2 + 2 0 ಆಗುತ್ತೆ. ಸೊ -2 ಒಂದೇ ಒಂದು ನಂಬರಿಗೆ 0 ಆಗುತ್ತೆ, ರಿಮೈನಿಂಗ್ ಎಲ್ಲ ನಂಬರ್ಸಿಗೂ ಕೂಡ ಏನಾಗುತ್ತೆ ಪಾಸಿಟಿವ್ ಬರ್ತಾ ಹೋಗುತ್ತೆ. ಸೊ ದಟ್ ಮೀನ್ಸ್ ವಾಟ್ ಫಂಕ್ಷನಿನ ಪಾಸಿಟಿವ್ ವ್ಯಾಲ್ಯೂಗೆ ಲಿಮಿಟ್ ಇಲ್ಲ, ಎಷ್ಟು ಬೇಕಿದ್ರೂ ದೊಡ್ಡ ನಂಬರ್ ಬರ್ಬೋದು ಅಂತ ಅರ್ಥ. ಓಕೆನಾ, ಎಷ್ಟು ಬೇಕಿದ್ರೂ ದೊಡ್ಡ ನಂಬರ್ ಬರ್ಬೋದು ಅಂತ ಅರ್ಥ. ನೆಕ್ಸ್ಟ್, ಸೊ ನೋ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಅದೇ ಈ ಪಾರ್ಟು f(x) ಇದು 0 ಆಯಿತು ಅಂದರೆ ವ್ಯಾಲ್ಯೂ ಎಷ್ಟು ಬರುತ್ತೆ -1. ರಿಮೈನಿಂಗ್ ಅಂತೂ ಯಾವಾಗಲೂ ಪಾಸಿಟಿವ್ ಬರುತ್ತೆ ಅಂತ ಗೊತ್ತು. ಇದು 0 ಆದಾಗ ವ್ಯಾಲ್ಯೂ ಏನು ಬರುತ್ತೆ -1 ಬರುತ್ತೆ, ಹೌದಲ್ವಾ? ಸೊ -1 ಬರುತ್ತೆ ಅಂತ ಅಂದರೆ ನಾವೇನು ಹೇಳ್ತೀವಿ, ಮಿನಿಮಮ್ ವ್ಯಾಲ್ಯೂ ಎಷ್ಟಿದೆ ಇದಕ್ಕೆ, ಈ ಫಂಕ್ಷನಿಗೆ ಮಿನಿಮಮ್ ವ್ಯಾಲ್ಯೂ ಆಫ್ f(x) is -1 when x is equal to -2. x -2 ತಗೊಂಡಾಗ ಈ ಪಾರ್ಟ್ 0 ಆಗುತ್ತೆ, ರಿಮೈನಿಂಗ್ ಉಳಿಯೋದು -1 ಅಷ್ಟೇ. ರಿಮೈನಿಂಗ್ -1 ಬಿಟ್ಟರೆ ನೆಕ್ಸ್ಟ್ ವ್ಯಾಲ್ಯೂಸ್ ಎಲ್ಲ ಡಿಪೆಂಡ್ ಆಗೋದು ಎಕ್ಸ್ ಮೇಲೆ, ಆ್ಯಂಡ್ ದಿಸ್ ಈಸ್ ಎ ಪಾಸಿಟಿವ್ ಕ್ವಾಂಟಿಟಿ. ಸೊ ದೇರ್ ಫಾರ್ ಯು ವಿಲ್ ಗೆಟ್ ಆಲ್ ದ ವ್ಯಾಲ್ಯೂಸ್ ವಿಚ್ ಆರ್ ಗ್ರೇಟರ್ ದೆನ್ -1. ಅದಕ್ಕೆ ಈ ಫಂಕ್ಷನಿಗೆ ಮಿನಿಮಮ್ ವ್ಯಾಲ್ಯೂ ಎಷ್ಟು -1 ಆ್ಯಂಡ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಷ್ಟು ಎಷ್ಟು ಬೇಕಿದ್ರೂ ಆಗಬಹುದು. ದೇರ್ ಈಸ್ ನೋ ಬೌಂಡ್ರಿ ಟು ಇಟ್. ಕಮಿಂಗ್ ಟು ಸೆಕೆಂಡ್ ಒನ್, g(x) is equal to -mod x + 1 + 3. ಕರೆಕ್ಟ್ ಇದೆಯಾ? ಇಲ್ಲಿ ಅಬ್ಸರ್ವ್ ಮಾಡಿ ಕ್ಲೀನಾಗೆ. ಇಲ್ಲಿ ನೀವು ಮತ್ತೆ ಮಾಡ್ಯುಲಸ್ ನಾಲೆಜ್ ಇಟ್ಕೊಂಡು ಮಾಡಬಹುದು, ಬಟ್ ಮಾಡಬೇಕಾದ್ರೆ ಸ್ವಲ್ಪ ಎಚ್ಚರ ಏನಿರಬೇಕು, ಮೈನಸ್ ಸೈನ್, ನೆಗೆಟಿವ್ ಸೈನ್ ಕೊಟ್ಟಾಗ ಸ್ವಲ್ಪ ಅಲರ್ಟ್ ಇರ್ರಿ. ಅರ್ಥ ಆಯ್ತಲ್ಲ? ಎಸ್ ಆರ್ ನೋ? ಸೊ ವಾಟ್ ವಿಲ್ ಯು ಗೆಟ್ ಹಿಯರ್? ಈ ಜಾಗದಲ್ಲಿ 0 ಆದರೆ ಇದು x + 1 0 ಯಾವಾಗ ಆಗುತ್ತೆ, x ವ್ಯಾಲ್ಯೂ -1 ಆದಾಗ. 0 ಆದರೆ g(x) ವ್ಯಾಲ್ಯೂ ಎಷ್ಟಾಗುತ್ತೆ, 3 ಆಗುತ್ತೆ. ನೆಕ್ಸ್ಟ್ ಏನೇ ಮಾಡಿದ್ರೂ ಕೂಡ ನಿಮಗೆ ಇದು ನೆಗೆಟಿವೇ ಬರುತ್ತಾ? ಎಸ್ ಆರ್ ನೋ? ದೆನ್ ವಾಟ್ ಎವರ್ ನಂಬರ್ಸ್ ಯು ವಿಲ್ ಗೆಟ್ ಮಿನಿಮಮ್ ವ್ಯಾಲ್ಯೂಸ್. ಎಸ್ ಆರ್ ನೋ? ನೀವು ಎಕ್ಸ್ ವ್ಯಾಲ್ಯೂಸ್ನ ಹಾಕಿ ಸಬ್ಸ್ಟಿಟ್ಯೂಟ್ ಮಾಡಿ ಚೆಕ್ ಮಾಡಿ. ಯು ಟೇಕ್ x = 0, ವಾಟ್ ವಿಲ್ ಯು ಗೆಟ್? x = 0 ತೊಗೊಳ್ಳಿ, ನೀವು ಚೆಕ್ ಮಾಡಿ, ನಾನು ಹೇಳ್ತಿರೋದು ಇದೆಯಲ್ಲ. ಸಿ, x = -1 ತೊಗೊಂಡ್ರೆ ನನಗೆ ಗೊತ್ತು, ಇದು ಡೈರೆಕ್ಟಾಗಿ ಏನು ಸಿಗುತ್ತೆ, g(x) = 3 ಸಿಗುತ್ತೆ. ನಾನು ಇಲ್ಲೆಲ್ಲ ನಿಮಗೆ ಡೈರೆಕ್ಟಾಗಿ ಹೇಳ್ತಿದ್ದೀನಲ್ಲ, ನೀವು ಮಾಡಬೇಕಾಗಿರೋ ಕೆಲಸ ಏನು ಗೊತ್ತಾ, ಎಕ್ಸಾಮ್ ಹಾಲಲ್ಲ, ಮನೆಯಲ್ಲಿ ಕಲಿಬೇಕಾದ್ರೆ ನೀವು ಮಾಡಬೇಕಾಗಿರೋ ಕೆಲಸ ಜಸ್ಟ್ ಕೆಲವೊಂದು ವ್ಯಾಲ್ಯೂಸ್ ತೊಗೊಂಡು ನೋಡಿರಿ. x = 0 ತೊಗೊಳ್ಳಿ. 0 ತೊಗೊಂಡ್ರೆ ಏನಾಗುತ್ತೆ, 0 + 1 1 ಅಂದರೆ -1. -1 + 3, ವಾಟ್ ಈಸ್ -1 + 3? ಒಂದು ಮೈನಸ್, ಒಂದು ಪ್ಲಸ್ ಅಂದರೆ ಸಬ್ಟ್ರಾಕ್ಷನ್. 3ಅಲ್ಲಿ 1 ಹೋದರೆ 2. ಸೊ g(x) is equal to 2. 3ಗಿಂತ ಕಮ್ಮಿ ಇದೆಯಾ? ನೆಕ್ಸ್ಟ್ x ಇನ್ಯಾವುದೋ ನಂಬರ್ ತೊಗೊಳ್ಳೋಣ, 2 ತೊಗೊಳ್ಳಿ. 2 ತೊಗೊಂಡ್ರೆ ಏನು ಸಿಗುತ್ತೆ ನಿಮಗೆ ನೋಡಿ, g(x) is equal to 2 + 1 3, mod 3 3ನೇ, ಆದರೆ ಇಲ್ಲಿ -3 + 3 0 ಬರುತ್ತೆ. ರೈಟ್, x = 3 ತೊಗೊಳ್ರಿ, x = 3 ತೊಗೊಳ್ಳಿ. ಇದೆಲ್ಲ ನೀವು ಕಲಿಬೇಕಾದ್ರೆ ಅಷ್ಟೇ, ಓಕೆ? ಇದೆಲ್ಲ ಎಕ್ಸಾಮಲ್ಲಿ ಮಾಡೋಕ್ಕೆ ಹೋಗ್ಬಿಡಿ. ಎಕ್ಸಾಮಲ್ಲಿ ಡೈರೆಕ್ಟ್ ಅಬ್ಸರ್ವ್ ಮಾಡ್ತಿರೋದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಈಸ್ 3, ಮಿನಿಮಮ್ ವ್ಯಾಲ್ಯೂ ಈಸ್ ನಾಟ್ ಪಾಸಿಬಲ್ ಟು ಡಿಟರ್ಮೈನ್ ಆರ್ ಮಿನಿಮಮ್ ವ್ಯಾಲ್ಯೂ ಡಸ್ ನಾಟ್ ಎಕ್ಸಿಸ್ಟ್. ಯು ಕ್ಯಾನ್ ರೈಟ್ ಎನಿಥಿಂಗ್, ಬಟ್ ವಿದಿನ್ ಮೈಂಡ್ ಏನು ನಡಿಬೇಕು, ಇಷ್ಟಕ್ಕೊಂದೆಲ್ಲ ನಡಿಬೇಕು. ನಾನು ಏನೇ ವ್ಯಾಲ್ಯೂಸ್ ಹಾಕಿದ್ರೂ ನನಗೇನು ಬರುತ್ತೆ ಅನ್ನೋದು, ಇದೆಲ್ಲ ನಿಮ್ಮ ಬ್ರೈನಲ್ಲಿ ನಡಿಬೇಕಾಗಿರೋ ಪಿಕ್ಚರು. ಅರ್ಥ ಆಯ್ತಲ್ಲ? x = 3 ಹಾಕಿದರೆ 3 + 1 4, -4 + 3 ಅಂತಂದರೆ -1. ನೆಕ್ಸ್ಟ್ ನೀವು ಏನೇ ತೊಗೊತ ಹೋಗ್ರಿ, ನೆಗೆಟಿವ್ ದೊಡ್ಡ ನಂಬರೇ ಬರ್ತಾ ಹೋಗುತ್ತೆ. ದೊಡ್ಡ ನಂಬರಿಗೆ ಮೈನಸ್ ಇದೆ ಅಂದರೆ ನೆಕ್ಸ್ಟ್ ನಿಮಗೆ ಬರೋ ಎಲ್ಲ ಆನ್ಸರ್ಸು ಮೈನಸ್ಸೇ ಇರುತ್ತಾ? ಅರ್ಧ ಮ್ಯಾಕ್ಸ್ ಎಷ್ಟು, 3ನ ದಾಟಿ ಮುಂದೆ ಹೋಗಲ್ಲ. 3ಗಿಂತ ಕೆಳಗೆ ಎಷ್ಟಾದರೂ ಹೋಗ್ಬೋದು. ಸೊ ದಟ್ ಮೀನ್ಸ್ ವಾಟ್, ಮ್ಯಾಕ್ಸಿಮಮ್ ವ್ಯಾಲ್ಯೂ ನಮಗೆ ಲಾಸ್ಟ್ ಇರೋದು 3. ಆ್ಯಂಡ್ ವೆನ್ x = 3 ಯಾವಾಗ ಬರುತ್ತೆ, x = -1 ಆದಾಗ. ಆ್ಯಂಡ್ ಮಿನಿಮಮ್ ವ್ಯಾಲ್ಯೂ, ನೋ ಮಿನಿಮಮ್ ವ್ಯಾಲ್ಯೂ, ದಟ್ಸ್ ಇಟ್. ಅರ್ಥ ಆಯ್ತಾ? ಜಸ್ಟ್ ಇಟ್ ಈಸ್ ಆಲ್ ಅಬೌಟ್ ಅಬ್ಸರ್ವೇಷನ್. ನಿಮ್ಮ ಅಬ್ಸರ್ವೇಷನು ಪ್ಲಸ್ ನಿಮ್ಮ ಡೆಫಿನೇಷನ್ಸ್ ಎಲ್ಲ ಎಷ್ಟು ಸ್ಟ್ರಾಂಗ್ ಇದೆ. ಕೆಲವೊಬ್ರಿಗೆ ಮಾಡ್ ಅಂತ ಅಂದ್ರೇ ಗೊತ್ತಿಲ್ಲ, ಅವಾಗ ಕಷ್ಟ ಆಗ್ಬಿಡುತ್ತೆ. ಅರ್ಥ ಆಯ್ತಲ್ಲ? ಸೊ ಮಾಡ್ ಅಂತ ಅನ್ನೋದು ಗೊತ್ತಿಲ್ಲ. ಸೈನ್ ಫಂಕ್ಷನ್ ಬರೆದಿದ್ರೆ ಸೈನಿಂದು ಲಿಮಿಟ್ ಏನು, ಅಪ್ಪರ್ ಲಿಮಿಟ್, ಲೋಯರ್ ಲಿಮಿಟ್, ಓಕೆ? ಸೈನ್ ವ್ಯಾಲ್ಯೂಸ್ ಎಲ್ಲಿಂದ ಎಲ್ಲಿ ರೇಂಜ್, ವಾಟ್ ಇಸ್ ದ ರೇಂಜ್ ಆಫ್ ಸೈನ್, ದ ಟ್ರಿಗೊನೋಮೆಟ್ರಿಕ್ ಫಂಕ್ಷನ್ ಸೈನ್. ಇಫ್ ಯು ಡೋಂಟ್ ನೋ ದೋಸ್ ಥಿಂಗ್ಸ್ ದೆನ್ ದಿಸ್ ಬಿಕಮ್ಸ್ ವೆರಿ ಡಿಫಿಕಲ್ಟ್. h(x) = ನೋಡಿರಿ, ನೆಕ್ಸ್ಟ್ ಹೇಳಿದ್ದೇ ಆಯಿತು ನೋಡಿ, ಸೈನೇ ಬಂತು. sin 2x + 5, sin 2x + 5 ಕರೆಕ್ಟ್ ಇದೆಯಾ? ಎಸ್ ಆರ್ ನೋ? ರೈಟ್. ಸೊ ಕ್ವಶನ್ ಕ್ಲೀನಾಗಿ ಅಬ್ಸರ್ವ್ ಮಾಡಿ, ಏನು ಕೊಟ್ಟಿದ್ದಾರೆ ಅಂತ ಅಬ್ಸರ್ವ್ ಮಾಡಿ. sin 2x + 5 ಅಂದರೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಕೊಟ್ಟಿದ್ದಾರೆ. ನಮಗೆ ಗೊತ್ತಿದೆ ಸೈನ್ ವ್ಯಾಲ್ಯೂಸು ಯಾವಾಗಲೂ ಎಲ್ಲಿಂದ ಎಲ್ಲಿರುತ್ತಪ್ಪ, -1 ಇಂದ 1 ಮಧ್ಯದಲ್ಲೇ ಇರುತ್ತೆ.
ಮಿನಿಮಮ್ ಅಂದರೆ -1 ಬರ್ಬೋದಪ್ಪ. ಈ ಟೋಟಲ್ ವ್ಯಾಲ್ಯೂ -1 ಬರ್ಬೋದು, +5 ಎಷ್ಟಾಗುತ್ತಪ್ಪ? -1 ಬಂತು ಅಂತ ಅಂದರೆ -1 + 5 ಅಂತ ಅಂದರೆ 5 - 1 4. ಅದೇ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇಲ್ಲಿ +1 ಬರ್ಬೋದು ಈ ಜಾಗದಾಗೆ. 1 + 5 ಅಂದರೆ 6. ಇನ್ನೇನೇ ಬಂದರೂ ಕೂಡ ಇದ್ರ ಮಧ್ಯೆ ಇರೋ ವ್ಯಾಲ್ಯೂ 0.5 0.1 -0.7 ಏನಾದರೂ ಇರಲಿ, ಬಟ್ ಇದ್ರ ಮಧ್ಯೆ ಇರೋ ವ್ಯಾಲ್ಯೂಸ್ ಅಂದರೆ ಇದ್ರ ಮಧ್ಯೆ ಇರೋದೇ ಬರುತ್ತಾ? ಎಸ್ ಆರ್ ನೋ? ಸೊ ಇಮ್ಮಿಡಿಯೇಟಾಗಿ ಐ ಕ್ಯಾನ್ ಈಸಿಲಿ ಟೆಲ್ ದಟ್ ದ ಮಿನಿಮಮ್ ವ್ಯಾಲ್ಯೂ ಇಸ್ 4, ಮ್ಯಾಕ್ಸಿಮಮ್ ವ್ಯಾಲ್ಯೂ ಇಸ್ 6. ಅರ್ಥ ಆಯ್ತಾ? ತುಂಬ ಈಸಿ ಇದೆ. ಜಸ್ಟ್ ನಿಮಗೆ ಈ ರೇಂಜ್ ಗೊತ್ತಿರಬೇಕಿತ್ತು. ಸೈನ್ ವ್ಯಾಲ್ಯೂಸು ಏನಾದರೂ ಮಾಡಿರಿ, -1 ಬಿಟ್ಟು ಬೇರೆ ಕಡೆ ಹೋಗಲ್ಲ, ಹೌದಲ್ವಾ? ಸೊ ಅಟ್ ದ ಮಿನಿಮಮ್ ಅಂದರೆ ಎಷ್ಟು ಬರ್ಬೋದು? -1. ಅದನ್ನು ಹಾಕಿ ನೋಡಿದ್ರೆ ಇಷ್ಟು ವ್ಯಾಲ್ಯೂ. ಸೊ ಇದನ್ನು ಬಿಟ್ಟರೆ ಬೇರೆ ವ್ಯಾಲ್ಯೂಸ್ ಏನೇ ಬಂದರೂ 4.1 ಬರುತ್ತೆ, 4.2 ಬರುತ್ತೆ, ಏನಾದ್ರು ಬರಲಿ, ಬಟ್ 4ಕ್ಕಿಂತ ಕೆಳಗಡೆ ಬರಲ್ಲ. ಅದೇ ರೀತಿ 6ಕ್ಕಿಂತ ಮೇಲೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಓಕೆ, ರೈಟ್. ಕಮಿಂಗ್ ಟು 4th ಕ್ವೆಶನ್, ವಾಟ್ ಈಸ್ ಬಿಂಗ್ ಗಿವನ್? f of x is equal to, yes, it's a very good question, mod sin 4x + 3 ಅಂತ ಕೊಟ್ಟಿದ್ದಾರೆ. ಅಬ್ಸರ್ವ್ ಮಾಡಿ ಏನು ಸಿಗುತ್ತೆ. ಇಲ್ಲೂ ಸೇಮ್ ಸ್ಟೋರಿ. ಸೈನ್ ವ್ಯಾಲ್ಯೂಸು -1 ಬಿಟ್ಟರೆ +1 ಮಧ್ಯದಲ್ಲೇ ಇರುತ್ತೆ. ಯಾವಾಗಲೂ -1 +1 ಮಧ್ಯದಲ್ಲೇ ಇರುತ್ತೆ, ರೈಟ್. ಇನ್ ಕೇಸ್ -1 ಬಂತಪ್ಪ, -1 ಮಿನಿಮಮ್ ವ್ಯಾಲ್ಯೂ -1 ಬಂತು ಅನ್ಕೊಳ್ಳಿ. 3 - 1 2, 3 - 1 2, ನೆಕ್ಸ್ಟು +1 ಬಂತಪ್ಪ 4. ಸೊ ಮಿನಿಮಮ್ ವ್ಯಾಲ್ಯೂ ಎಷ್ಟು? ಮಿನಿಮಮ್ ಮ್ಯಾಕ್ಸಿಮಮ್. ಅರ್ಥ ಆಯ್ತಾ? ಸೊ ಮಾಡ್ಯುಲಸ್ ಇರೋದ್ರಿಂದ ಇಲ್ಲೆಲ್ಲಾದರೂ ಇನ್ ಕೇಸ್ ನೆಗೆಟಿವ್ ಬರ್ತಿತ್ತು ಅಂದರೆ ಪಾಸಿಟಿವ್ ಕನ್ವರ್ಟ್ ಆಗೋದು. ಬಟ್ ಇಲ್ಲಿ ನಮಗೆ ಬಂದಿರೋದೇ ಎಲ್ಲ ಎಂಥ ನಂಬರ್ಸು? ಪಾಸಿಟಿವ್ ನಂಬರ್ಸೇ ಬಂದಿದ್ದಾವೆ. ಸೊ ನಥಿಂಗ್ ಟು ವರಿ. ದ ಮಿನಿಮಮ್ ವ್ಯಾಲ್ಯೂ ಈಸ್ 2, ಮ್ಯಾಕ್ಸಿಮಮ್ ವ್ಯಾಲ್ಯೂ ಈಸ್ 4. ಓಕೆ, ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ, ಅಬ್ಸರ್ವ್ ಮಾಡಿ. h of x is equal to x + 1 ಇದೆ. ಆ್ಯಂಡ್ x ಬಿಲಾಂಗ್ಸ್ ಟು -1, ಓಪನ್ ಇಂಟರ್ವಲ್ ಕೊಟ್ಟಿದ್ದಾರೆ. x ಬಿಲಾಂಗ್ಸ್ ಟು ಓಪನ್ ಇಂಟರ್ವಲ್. ಈಗ ನೀವು ಪ್ರೀವಿಯಸ್ ಮಾಡಿದ್ದೀವಲ್ಲ ಮ್ಯಾಮ್, ಅದೇ ಥರ ಮಾಡ್ತೀವಿ ಅಂತ ಹೋಗಂಗಿಲ್ಲ. ಓಕೆ, ಓಪನ್ ಇಂಟರ್ವಲ್ ಕೊಟ್ಟಿದ್ದಾರೆ ಅಂತ ಅಂದರೆ ನಾನು -1 ತೊಗೊಳ್ಳಿಕ್ಕೆ ಬರೋದಿಲ್ಲ. ಯಾಕೆ? ಓಪನ್ ಇಂಟರ್ವಲ್ ಮೀನಿಂಗ್ ಏನು? ಎಂಡ್ ಪಾಯಿಂಟ್ಸ್ ಆರ್ ನಾಟ್ ಇನ್ಕ್ಲೂಡೆಡ್, ರೈಟ್? ಸೊ ಐ ಕೆನಾಟ್ ಟೇಕ್ -1 ಅಟ್ ಎನಿ ಕಾಸ್ಟ್. ಐ ಕೆನಾಟ್ ಟೇಕ್ -1. h of x cannot be 0 because h of x will become 0 only at one point, that is x is equal to -1. ಆದರೆ x is equal to -1 ನಮ್ಮ ಡೊಮೇನಲ್ಲಿಲ್ಲ. x ಬಿಲಾಂಗ್ಸ್ ಟು -1, ಅಂದರೆ ಮೀನಿಂಗ್ ಏನು? ನೀವಿಲ್ಲಿ ಹಾಕುವಂತಹ x ವ್ಯಾಲ್ಯೂಸು ಇದ್ರ ಮಧ್ಯದಲ್ಲಿರುವಂತಹ ವ್ಯಾಲ್ಯೂಸ್ ಮಾತ್ರ ತಗೋಬೇಕು, ಬೇರೆ ಯಾವುದು ತೊಗೊಳಂಗಿಲ್ಲ. ಓಕೆ, ಸೊ ಓಪನ್ ಇಂಟರ್ವಲ್ ಇದ್ದಾಗ ನೆನ್ಪಿಟ್ಕೊಳ್ಳಿ, ವಿ ಕೆನಾಟ್ ಟೆಲ್ ದಿ ಮಿನಿಮಮ್ ಆರ್ ಮ್ಯಾಕ್ಸಿಮಮ್ ವ್ಯಾಲ್ಯೂ. ವೈ ಬಿಕಾಸ್ ಈಗ -1 ಮಧ್ಯದಲ್ಲಿ ನಾನು -0.9999 ತೊಗೊತೀನಪ್ಪ, ಇದನ್ನು ತೊಗೊತೀನಿ. ಇನ್ನೊಬ್ರು ಯಾರೋ ಬಂದು ಇನ್ನೂ 1 9 ಎಕ್ಸ್ಟ್ರಾ ಮಾಡಿದ್ರೆ ಇನ್ನೂ ಮಿನಿಮಮ್ ವ್ಯಾಲ್ಯೂ ಬರುತ್ತೆ. ಇನ್ನೊಬ್ರು ಬಂದು ಇನ್ನೊಂದು 9 ಹಾಕ್ತೀನಿ, ಇನ್ನೊಂದು 9. ಓಪನ್ ಇಂಟರ್ವಲ್ ಇದ್ದಾಗ ಬೌಂಡ್ರಿ ಇಲ್ಲ, ಅದಕ್ಕೆ ಎಷ್ಟು ಬೇಕಿದ್ರು ಇನ್ಫೈನೇಟ್ ಆಗಿ ವ್ಯಾಲ್ಯೂಸ್ ಹಾಕಬಹುದು. ಸೊ ಇನ್ಫೈನೇಟ್ ಆಗಿ ನಮಗೆ ವ್ಯಾಲ್ಯೂಸ್ ಬರ್ತಾ ಹೋಗಿದೆ. ಐ ಕೆನಾಟ್ ಡಿಟರ್ಮೈನ್ ದ ಎಕ್ಸಾಕ್ಟ್ ಮಿನಿಮಮ್ ವ್ಯಾಲ್ಯೂ. ಸೇಮ್ ಗೋಸ್ ವಿತ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಲ್ಸೋ. 0+0.99 ಅಂತ ನಾನು ಹಾಕಿದರೆ ಇನ್ನೊಬ್ರು ಒಂದು +0.999 ಹಾಕ್ತೀನಿ ಅಂತಾರೆ. ಇನ್ನು ಸ್ಪೆಷಲ್ ಸ್ಟೂಡೆಂಟ್ಸ್ ನಿಮ್ಮಂಥವ್ರು ಇದ್ದರೆ ಅವ್ರೇನು ಮಾಡ್ತಾರೆ? ಇಲ್ಲ ಮ್ಯಾಮ್ ನಾನು 0.9999 ಸತಿ ಹಾಕ್ತೀನಿ ಅಂತ ಬಂದುಬಿಡ್ತಾರೆ. ಸೊ ಡಿಪೆಂಡಿಂಗ್ ಆನ್ ದ ನಂಬರ್ ಆಫ್ ನೈನ್ಸ್ ದ ವ್ಯಾಲ್ಯೂ ವಿಲ್ ಚೇಂಜ್ ಅ ಬಿಟ್. ಮೈನ್ಯೂಟ್ ಚೇಂಜ್ ಆ್ಯಕ್ಚುಲಿ. ಆದರೂ ಕೂಡ ಅದನ್ನು ನಾನು ಇನ್ಕ್ಲೂಡ್ ಮಾಡಲಿಕ್ಕೆ ಬರೋದಿಲ್ಲ. ನಾನು ಕನ್ಫರ್ಮ್ ಆಗಿ ಇದೇ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇದೇ ಮಿನಿಮಮ್ ವ್ಯಾಲ್ಯೂ ಅಂತ ಹೇಳಲಿಕ್ಕೆ ಬರೋದಿಲ್ಲ. ನಾನು ಕನ್ಫರ್ಮ್ ಆಗಿ ಇದೇ ಮ್ಯಾಕ್ಸಿಮಮ್ ಅಂತ ಹೇಳಕ್ಕೆ ಬಂದಾಗಲೇ ಇನ್ನೊಬ್ರು ಯಾರೋ ಇನ್ನೊಂದು 9 ಇಟ್ಟುಬಿಟ್ಟು ಅದನ್ನು ಚೇಂಜ್ ಮಾಡಿ ತೋರಿಸ್ತಾರೆ. ನೋಡ್ರಿ ಇದಕ್ಕೆ ಬೇರೆ ವ್ಯಾಲ್ಯೂ ಬರ್ತೈತಲ್ಲ ಅಂತೇಳಿ. ಅರ್ಥ ಆಯ್ತಲ್ಲ? ಸೊ ದ್ಯಾಟ್ ಈಸ್ ದ ರೀಸನ್ ಓಪನ್ ಇಂಟರ್ವಲ್ ಕೇಸಲ್ಲಿ ನಾನು ಹೇಳೋಕ್ಕೆ ಬರೋದಿಲ್ಲ. ದೇರ್ಫೋರ್ ಅಗೇನ್ ನೈದರ್ ಮ್ಯಾಕ್ಸಿಮಮ್ ನಾರ್ ಮಿನಿಮಮ್. ಅರ್ಥ ಆಯ್ತಾ? ಸೊ ಈ ರೀತಿ ನೀವು ಸಾಲ್ವ್ ಮಾಡಬೇಕಾಗುತ್ತೆ. ಓಕೆ, ಸೊ ದಿಸ್ ವಾಸ್ ಯೋರ್ ಸೆಕೆಂಡ್ ಕ್ವೆಶನ್. ನಾವು ಲೆಟ್ಸ್ ಗೋ ಟು ಥರ್ಡ್ ಕ್ವೆಶನ್. ಏನಿದೆ ನೋಡಿ, ಫೈಂಡ್ ದ ಲೋಕಲ್ ಮ್ಯಾಕ್ಸಿಮಾ ಆ್ಯಂಡ್ ಲೋಕಲ್ ಮಿನಿಮಾ ಇಫ್ ಎನಿ ಆಫ್ ದ ಫಾಲೋಯಿಂಗ್ ಫಂಕ್ಷನ್ಸ್. ಫೈಂಡ್ ಆಲ್ಸೋ ದ ಲೋಕಲ್ ಮ್ಯಾಕ್ಸಿಮಮ್ ಆ್ಯಂಡ್ ಲೋಕಲ್ ಮಿನಿಮಮ್ ವ್ಯಾಲ್ಯೂಸ್ ಆಸ್ ದೇ. ಅಂದರೆ ಲೋಕಲ್ ಮ್ಯಾಕ್ಸಿಮಮ್ ಮಿನಿಮಾ ಅಂದರೆ ಆ ಎಕ್ಸ್ ವ್ಯಾಲ್ಯೂನೂ ಕಂಡುಹಿಡಬೇಕು, ಅದು ಕರೆಸ್ಪಾಂಡಿಂಗ್ ಆಗಿ ಎಫ್ ಆಫ್ ಎಕ್ಸ್ ವ್ಯಾಲ್ಯೂನು ಕಂಡುಹಿಡಿರಿ ಅಂತ. ಲೋಕಲ್ ಮ್ಯಾಕ್ಸಿಮಮ್, ಲೋಕಲ್ ಮಿನಿಮಾ. ಓಕೆ, ಮೀನ್ವೈಲ್ ಲೋಕಲ್ ಮ್ಯಾಕ್ಸಿಮಮ್ ವ್ಯಾಲ್ಯೂ, ಲೋಕಲ್ ಮಿನಿಮಮ್ ವ್ಯಾಲ್ಯೂ ಅದನ್ನು ಕಂಡುಹಿಡಿರಿ ಅಂತ ಹೇಳಿದ್ದಾರೆ. ಸೊ ಲೆಟ್ ಅಸ್ ಗೋ ಒನ್ ಬೈ ಒನ್. ಫಸ್ಟ್ ಏನು ಕೊಟ್ಟಿದ್ದಾರೆ ನೋಡಿ, ಕ್ವೆಶನ್ ನಂಬರ್ 3 ಅಲ್ಲಿ ಸಬ್ ಬಿಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು x². ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು x³ - 3x ಕೊಟ್ಟಿದ್ದಾರೆ.
ಹೌದಾ? ದಿಸ್ ಇಸ್ ದ ಸೆಕೆಂಡ್ ಕ್ವಶನ್. ಟ್ರೈ ಒನ್ಸ್. ವಿಡಿಯೋನ ಪಾಸ್ ಮಾಡಿಬಿಟ್ಟು ನೀವು ಟ್ರೈ ಮಾಡಿ ಒಮ್ಮೆ, ನಿಮ್ಗೆ ಬರುತ್ತೋ ಇಲ್ಲೋ ಅಂತೇಳಿ. ಏನು ಮಾಡಬೇಕು, ಸೇಮ್ ಪ್ರೊಸೀಜರಲ್ಲೇ ಮಾಡಬೇಕು. ಮ್ಯಾಕ್ಸಿಮಮ್ ವ್ಯಾಲ್ಯೂ ಮಿನಿಮಮ್ ವ್ಯಾಲ್ಯೂ ಕಂಡುಹಿಡಬೇಕು. ಅಟ್ ದ ಸೇಮ್ ಟೈಮ್ ಮಿನಿಮಮ್ ಮ್ಯಾಕ್ಸಿಮಮ್ ಏನಾಗುತ್ತೆ ಅನ್ನೋದು ಸ್ವಲ್ಪ ನೋಡಬೇಕು, ಇದ್ದರೆ ಎಕ್ಸಿಸ್ಟ್ ಆದರೆ. ಓಕೆ. ಸೊ ಎಕ್ಸ್ ಸ್ಕ್ವೇರ್, ಟೆಲ್ ಮಿ ವಾಟ್ ಇಸ್ ದ ಮಿನಿಮಮ್ ವ್ಯಾಲ್ಯೂ, ವಾಟ್ ಇಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಫಾರ್ ದಿಸ್. ಒಂದು ಡೈರೆಕ್ಟ್ ಕಾಮನ್ ಸೆನ್ಸಿಂದ ಮಾಡ್ಬೋದು, ಓಕೆನಾ. ಇನ್ನೊಂದು ಮೆಥಡ್ ವೈಸ್ ಹೋಗ್ಬೇಕಾಗುತ್ತೆ. ಸಿ ಫಸ್ಟು ಕಾಮನ್ ಸೆನ್ಸಿಂದ ಅಂತೂ ನೋಡಿರಿ, ಎಕ್ಸ್ ವ್ಯಾಲ್ಯೂ 0 ಹಾಕಿದರೆ 0 ಸ್ಕ್ವೇರ್ 0 ಬರುತ್ತೆ. 1 ಹಾಕಿದರೆ 1, 2 ಹಾಕಿದರೆ 4, -1 ಹಾಕಿದರೆ 1, -2 ಹಾಕಿದರೆ 4. ಅಂದರೆ ಮಿನಿಮಮ್ ವ್ಯಾಲ್ಯೂ ಎಷ್ಟು ಬಂತು? 0 ಬರ್ತಾ ಇದೆಯಾ ಮಿನಿಮಮ್ ವ್ಯಾಲ್ಯೂ? ಆ ಎಫ್ ಆಫ್ ಎಕ್ಸ್ಗೆ ಮಿನಿಮಮ್ ವ್ಯಾಲ್ಯೂ ಬರ್ತಾ ಇದೆ ಅಂದರೆ ದಟ್ ಈಸ್ ಯುವರ್ ಲೋಕಲ್ ಮಿನಿಮಮ್. ಸಿಂಪಲ್. ಸೊ ಲೋಕಲ್ ಮಿನಿಮಮ್ ವ್ಯಾಲ್ಯೂ ಅಂದರೆ ಎಕ್ಸ್ ವ್ಯಾಲ್ಯೂ 0 ಹಾಕಿದಾಗ ಎಫ್ ಆಫ್ ಎಕ್ಸ್ ಎಷ್ಟು ಬಂತು? 0. ಸೊ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಏನು ಬಂತಲ್ಲ, ದಟ್ ಈಸ್ ಯುವರ್ ಲೋಕಲ್ ಮಿನಿಮಮ್ ವ್ಯಾಲ್ಯೂ. ಯಾವ ಪಾಯಿಂಟಿಗೆ ಬಂತು? ಎಕ್ಸ್ ಇಸ್ ಈಕ್ವಲ್ ಟು 0, ದಟ್ ಈಸ್ ಯುವರ್ ಲೋಕಲ್ ಮಿನಿಮಮ್. ಅಷ್ಟೇ ಇರೋದು, ಇನ್ನೇನೂ ಇಲ್ಲ. ಅರ್ಥ ಆಯ್ತಲ್ಲ? ಇದು ಜಸ್ಟ್ ಇನ್ಕ್ರೀಸ್ ಆಗ್ತಾನೆ ಹೋಗುತ್ತೆ, ಇದು ಮ್ಯಾಕ್ಸಿಮಮ್ ಏನೂ ಇಲ್ಲ, ಮಿನಿಮಮ್ ಇದೆ, ರೈಟ್? ಆ ಥರ. ಆ್ಯಂಡ್ ಅದೇ ನಾನು ಮೆಥಡಿಗೆ ಹೋದರೆ ನಮಗೆ ಗೊತ್ತಿದೆ, ಸೆಕೆಂಡ್ ಡೆರಿವೇಟಿವ್ ಟೆಸ್ಟ್ ಏನು ಹೇಳುತ್ತೆ? ಎಫ್ ಡ್ಯಾಶ್ ಆಫ್ ಎಕ್ಸ್ ಕಂಡುಹಿಡಿರಿ, ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಕಂಡುಹಿಡಿರಿ. ನೆಕ್ಸ್ಟ್ ಎಫ್ ಡ್ಯಾಶ್ ಆಫ್ ಎಕ್ಸ್ನ ಈಕ್ವೇಟಿಂಗ್ ಟು 0 ಮಾಡಿದ್ರೆ ನಿಮಗೇನು ಸಿಗುತ್ತೆ? ಕ್ರಿಟಿಕಲ್ ಪಾಯಿಂಟ್ ಸಿಗುತ್ತೆ. ಎಸ್ ಆರ್ ನೋ? ಕ್ರಿಟಿಕಲ್ ಪಾಯಿಂಟ್ ನಿಮಗೇನು ಸಿಕ್ಕಿದೆ ಅಲ್ಲ? ಎಸ್, ಕ್ರಿಟಿಕಲ್ ಪಾಯಿಂಟ್ನ ನೀವು ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಿಮಗೆ ಎಫ್ ಡಬಲ್ ಡ್ಯಾಶ್ ಏನು ಸಿಗ್ತಾ ಇದೆ ಅನ್ನೋದು ಇಂಪಾರ್ಟೆಂಟ್. ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2. ಎಕ್ಸ್ ಏನಾದರೂ ವ್ಯಾಲ್ಯೂ ಇದ್ದರೆ 0 ಹಾಕಿರಿ ಅಲ್ಲಿ, ಬಟ್ ಎಲ್ಲೂ ಎಕ್ಸ್ ಇಲ್ಲ, ಡೈರೆಕ್ಟ್ 2ನೇ ಇದೆ. ಸೊ 2 ಈಸ್ ಪಾಸಿಟಿವ್. ಐ ಟೋಲ್ಡ್ ಯು ಡಬಲ್ ಡೆರಿವೇಟಿವ್ ನೆನ್ಪಿಟ್ಕೊಳ್ಳಿ, ಸೆಕೆಂಡ್ ಡೆರಿವೇಟಿವ್ ಟೆಸ್ಟ್ ರಿವಿಷನಲ್ಲಿ ಹೇಳಿದ್ದೆ. ಗ್ರೇಟರ್ ದ್ಯಾನ್ 0 ಬಂತು, ಎಫ್ ಡಬಲ್ ಡ್ಯಾಶ್ ವ್ಯಾಲ್ಯೂ ಗ್ರೇಟರ್ ದ್ಯಾನ್ 0 ಬಂತು ಅಂದರೆ ಎಫ್ ಡಬಲ್ ಡ್ಯಾಶ್ ಆಫ್ ಸಿ ಆ್ಯಕ್ಚುಲಿ ಅದು, ಅಂದರೆ ಕ್ರಿಟಿಕಲ್ ಪಾಯಿಂಟ್ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ, ಓಕೆನಾ. ಲೆಸ್ ದ್ಯಾನ್ ಅಲ್ಲ ಗ್ರೇಟರ್ ದ್ಯಾನ್ 0 ಬಂತು ಅಂದರೆ ಲೋಕಲ್ ಮಿನಿಮಮ್. ಎಫ್ ಡಬಲ್ ಡ್ಯಾಶ್ ಆಫ್ ಸಿ ಲೆಸ್ ದ್ಯಾನ್ 0 ಬಂತು ಅಂದರೆ ಲೋಕಲ್ ಮ್ಯಾಕ್ಸಿಮಾ. ಇಷ್ಟೇ ಇರೋದು ಕಾನ್ಸೆಪ್ಟು. ಸೊ ಈಗ ಏನು ಎಕ್ಸಿಸ್ಟ್ ಆಗ್ತಾ ಇದೆ ನಿಮಗಿಲ್ಲಿ? ಲೋಕಲ್ ಮಿನಿಮಮ್ ವ್ಯಾಲ್ಯೂ ಎಕ್ಸಿಸ್ಟ್ ಆಗ್ತಾ ಇದೆ, ಆ್ಯಂಡ್ ದಟ್ ವ್ಯಾಲ್ಯೂ ಇಸ್ 2. ದೆನ್ ವಾಟ್ ಈಸ್ ಲೋಕಲ್ ಮಿನಿಮಾ? ಯಾವ ಪಾಯಿಂಟಿಗೆ 2 ಬಂತು? ಎಕ್ಸ್ ಇಸ್ ಈಕ್ವಲ್ ಟು 0ಗೆ, ರೈಟ್? ಸೊ ದೇರ್ ಫೋರ್ ನೀವೇನು ಕನ್ಕ್ಲೂಡ್ ಮಾಡ್ತೀರಾ? ಎಕ್ಸ್ ಇಸ್ ಈಕ್ವಲ್ ಟು 0 ಈಸ್ ದ ಪಾಯಿಂಟ್ ಆಫ್ ಲೋಕಲ್ ಮಿನಿಮಾ, ಆ್ಯಂಡ್ ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಆ್ಯಂಡ್ ಲೋಕಲ್ ಮಿನಿಮಮ್ ವ್ಯಾಲ್ಯೂ ಈಸ್ ಹೌ ಮಚ್? 2. ಅರ್ಥ ಆಯ್ತಾ? ಸಾರಿ ಲೋಕಲ್ ಮಿನಿಮಮ್ ವ್ಯಾಲ್ಯೂ ಈಸ್ ಹೌ ಮಚ್? ಈ ಕ್ರಿಟಿಕಲ್ ಪಾಯಿಂಟ್ನ ನಿಮಗೆ ಕೊಟ್ಟಿರೋ ಫಂಕ್ಷನಲ್ಲಿ ಹಾಕ್ರಿ, ಅಲ್ಲಿ ನಿಮಗೆ ಕ್ರಿಟಿಕಲ್ ಪಾಯಿಂಟ್ನ ಹಾಕಿದಾಗ ನಿಮಗೆ ಸಿಗುತ್ತೆ. ದಟ್ ಈಸ್ ನಥಿಂಗ್ ಬಟ್ ವಾಟ್? ಎಫ್ ಆಫ್ ಎಕ್ಸಲ್ಲಿ ಕ್ರಿಟಿಕಲ್ ಪಾಯಿಂಟ್ ಯಾವುದು? ಎಕ್ಸ್ ಇಸ್ ಈಕ್ವಲ್ ಟು 0ನ ಹಾಕಿದರೆ 0 ಸ್ಕ್ವೇರ್ 0, ರೈಟ್? ಸೊ ದೇರ್ ಫಾರ್ ಲೋಕಲ್ ಮಿನಿಮಾ. ಇದೇನಕ್ಕೆ ಬೇಕಿತ್ತು ಮ್ಯಾಮ್ ಹಂಗಂದ್ರೆ? ಅಂದರೆ ಗ್ರೇಟರ್ ದ್ಯಾನ್ 0 ಅಂತ ಅಂದರೆ ಲೋಕಲ್ ಮಿನಿಮಾ, ಲೆಸ್ ದ್ಯಾನ್ 0 ಅಂದರೆ ಲೋಕಲ್ ಮ್ಯಾಕ್ಸಿಮಾ. ಇದನ್ನು ಐಡೆಂಟಿಫೈ ಮಾಡೋಕ್ಕೆ ಇದು ಬೇಕಿತ್ತು ನಮಗೆ. ಅರ್ಥ ಆಯ್ತಾ? ಎಸ್ ಆರ್ ನೋ? ನಾವು ಟ್ರೈ ದಿಸ್ ಕ್ವೆಶನ್ ಸಿಮಿಲರ್ಲಿ. ಸೇಮ್ ಕಾಮನ್ ಸೆನ್ಸ್ ಮೆಥಡ್ ಯೂಸ್ ಮಾಡ್ಬೋದು ಅಂದರೆ ಮಾಡಿ, ಮಾಡೋಕ್ಕಾಗಲ್ಲ ಅಂತಂದರೆ ಸಿಂಪಲ್. ಫಸ್ಟ್ ಡೆರಿವೇಟಿವ್ ಫಸ್ಟ್ ಕಂಡುಹಿಡೀರಿ. ಎಕ್ಸ್ ಕ್ಯೂಬ್ ಅಂದರೆ 3x ಸ್ಕ್ವೇರ್ ಮೈನಸ್ 3x ಇಂದು ಡೆರಿವೇಟಿವ್ ಅಂತ ಅಂದರೆ 3 ಜಿ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಡಬಲ್ ಡ್ಯಾಶ್ 3x ಸ್ಕ್ವೇರ್ ಅಂದರೆ 2x 3 2 6x. ಇದೇನೇನು ಕಾನ್ಸ್ಟೆಂಟು 0. ಸೊ ಜಿ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಏನು ಬರ್ತಾ ಇದೆ ಅನ್ನೋದು ಬೇಕು ನಮಗೆ ಕ್ರಿಟಿಕಲ್ ಪಾಯಿಂಟಿಗೆ, ಹೌದಲ್ವಾ? ಸೊ ಫಸ್ಟ್ ನಮ್ಮ ಕೆಲಸ ಏನು? ಕ್ರಿಟಿಕಲ್ ಪಾಯಿಂಟ್ ಕಂಡುಹಿಡಿಯೋದು. ಸೊ ಫಸ್ಟ್ ಡೆರಿವೇಟಿವ್ ಏನಿತ್ತಲ್ಲ ಅದನ್ನು 0ಗೆ ಈಕ್ವೇಟ್ ಮಾಡೋಣ. 3x ಸ್ಕ್ವೇರ್ ಮೈನಸ್ 3 ಈಸ್ ಈಕ್ವಲ್ ಟು 0. ಇಫ್ ಐ ಟೇಕ್ 3 ಕಾಮನ್, x ಸ್ಕ್ವೇರ್ ಮೈನಸ್ 1 ಈಸ್ ಈಕ್ವಲ್ ಟು 0. x ಸ್ಕ್ವೇರ್ ಮೈನಸ್ 1 ಈಸ್ ಈಕ್ವಲ್ ಟು 0. x ಸ್ಕ್ವೇರ್ ಈಸ್ ಈಕ್ವಲ್ ಟು 1. x ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 1. ಸಿಂಪಲ್. ಕ್ರಿಟಿಕಲ್ ಪಾಯಿಂಟ್ ಸಿಗ್ತಾ ನಿಮಗೆ? ಈ ಕ್ರಿಟಿಕಲ್ ಪಾಯಿಂಟ್ನ ನೀವೇನು ಮಾಡಬೇಕಾಗಿದೆ? ಜಸ್ಟ್ ಸಬ್ಸ್ಟಿಟ್ಯೂಟ್ ಇನ್ ದಿ ವಿಚ್ ಒನ್? ಇವನ್ ಫಂಕ್ಷನ ಸಬ್ಸ್ಟಿಟ್ಯೂಟ್ ಮಾಡೋದು, ಲೋಕಲ್ ಮ್ಯಾಕ್ಸಿಮಮ್ ಮಿನಿಮಮ್ ಎಲ್ಲ ಗೊತ್ತಾಗ್ಬಿಡುತ್ತೆ, ಹೌದಲ್ವಾ? ಸಿಂಪಲ್ ಇದೆ. ಫಸ್ಟು ನಿಮಗೇನು ಸಿಕ್ಕಿರುತ್ತೆ ಅದನ್ನು ತಗೊಂಡು ಹೋಗ್ಬಿಟ್ಟು ಲೋಕಲ್ ಮ್ಯಾಕ್ಸಿಮಮ್ ಆಗುತ್ತೋ ಲೋಕಲ್ ಮಿನಿಮಮ್ ಆಗುತ್ತೋ ಅನ್ನೋದು ಫಸ್ಟ್ ಬೇಕು ನಿಮಗೆ. ಓಕೆ, ಪ್ರೊಸೀಜರ್ ನೀಟಾಗಿ ತಿಳ್ಕೊಳ್ರಿ. ಮತ್ತೆ ಹೇಳ್ಬಿಡ್ತೀನಿ ಬೇಕಿದ್ರೆ. ಎಫ್ ಡ್ಯಾಶ್ ಆಫ್ ಎಕ್ಸ್ ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಕಂಡುಹಿಡಿತೀರಿ. ಎಫ್ ಡ್ಯಾಶ್ ಆಫ್ ಎಕ್ಸ್ನ ಈಕ್ವೇಟಿಂಗ್ ಟು 0 ಮಾಡಿದಾಗ ಕ್ರಿಟಿಕಲ್ ಪಾಯಿಂಟ್ ಸಿಗುತ್ತೆ. ಈ ಕ್ರಿಟಿಕಲ್ ಪಾಯಿಂಟ್ನ ತಗೊಂಡೋಗಿ ಫಸ್ಟು ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಅಲ್ಲ ಹಾಕ್ತೀರಿ.
ಹಾಕಿದಾಗ ನಿಮಗೆ ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಇಂದ ವ್ಯಾಲ್ಯೂ ಗ್ರೇಟರ್ ದ್ಯಾನ್ 0 ಬಂತು ಅಂದರೆ ನಮ್ಮ ಹತ್ರ ಲೋಕಲ್ ಮಿನಿಮಾ ಎಕ್ಸಿಸ್ಟ್ ಆಗ್ತಿದೆ, ಲೋಕಲ್ ಮಿನಿಮಮ್ ವ್ಯಾಲ್ಯೂ ಸಿಗುತ್ತೆ ಅಂತ ನಮಗೆ ಗೊತ್ತಾಗುತ್ತೆ. ಅದೇ ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಲೆಸ್ ದೆನ್ 0 ಸಿಕ್ತು ಅಂದರೆ ನಮಗೆ ಲೋಕಲ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಸಿಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಓಕೆ, ಸೊ ಯಾವ ಕ್ರಿಟಿಕಲ್ ಪಾಯಿಂಟಿಗೆ ಈ ಥರ ಸಿಕ್ತಲ್ಲ ಆ ಕ್ರಿಟಿಕಲ್ ಪಾಯಿಂಟು ನಿಮ್ಮ ಲೋಕಲ್ ಮಿನಿಮಮ್ ಆಗುತ್ತೆ ಅಥವಾ ಲೋಕಲ್ ಮ್ಯಾಕ್ಸಿಮಮ್ ಆಗುತ್ತೆ. ಬಟ್ ಲೋಕಲ್ ಮಿನಿಮಮ್ ವ್ಯಾಲ್ಯೂನೂ ಬೇಕು. ಲೋಕಲ್ ಮಿನಿಮಾ ಸಿಕ್ತು, ಮಿನಿಮಮ್ ವ್ಯಾಲ್ಯೂನೂ ಬೇಕು ಅಂತ ಅಂದರೆ ಅವಾಗ ಏನು ಮಾಡ್ತೀರಾ, ಆವಾಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಈ ಸಿ ಪಿ ಕ್ರಿಟಿಕಲ್ ಪಾಯಿಂಟ್ನ ತಗೊಂಡೋಗಿ ಎಫ್ ಆಫ್ ಎಕ್ಸ್ ಅಲ್ಲಿ ಹಾಕ್ತೀರಾ. ದೆನ್ ಯು ವಿಲ್ ಗೆಟ್ ಲೋಕಲ್ ಮಿನಿಮಮ್ ವ್ಯಾಲ್ಯೂ, ಲೋಕಲ್ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಅರ್ಥ ಆಯ್ತಲ್ಲ? ಇಷ್ಟೇ ಕಾನ್ಸೆಪ್ಟ್ ಇರೋದು. ಈಗ ನೋಡ್ರಿ, ಇದಕ್ಕೆ ಬರಬೇಕಿದ್ರೆ ಜಿ ಡ್ಯಾಶ್ ಆಫ್ ಎಕ್ಸ್ ನಾನು 0ಗೆ ಇಕ್ವೇಟ್ ಮಾಡಿದ್ನಪ್ಪ. 0ಗೆ ಇಕ್ವೇಟ್ ಮಾಡಿದ್ಮೇಲೆ ನನಗೇನು ಸಿಕ್ತು? ಕ್ರಿಟಿಕಲ್ ಪಾಯಿಂಟ್ ಸಿಕ್ತು. ಏನು ಸಿಕ್ತು? +1 ಆ್ಯಂಡ್ -1. ಎರಡೂ ಕೂಡ ನಾನೇನು ಮಾಡ್ತೀನಿ, ಎಫ್ ಡಬಲ್ ಡ್ಯಾಶಲ್ಲಿ ಹಾಕಿ ಚೆಕ್ ಮಾಡ್ತೀನಿ ಒಂದೊಂದೇ. ಫಸ್ಟ್ ಏನು ಮಾಡೋಣ, -1 ಹಾಕೋಣ. ಒಂದ್ಸತಿ -1 ಹಾಕಿದರೆ ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಏನಿದೆಯಲ್ಲ, ಜಿ ಆ್ಯಕ್ಚುಲಿ ಇಲ್ಲಿರೋದು, ಹೌದಾ? ಜಿ ಡಬಲ್ ಡ್ಯಾಶ್ ಆಫ್ ಎಕ್ಸಲ್ಲಿ ಏನಾಗುತ್ತೆ, 6x ಇದೆ. 6 × -1 -6. -6 ಅಂದರೆ ಇಟ್ ಈಸ್ ನೆಗೆಟಿವ್, ದಟ್ ಈಸ್ ನಥಿಂಗ್ ಬಟ್ ಲೆಸ್ ದ್ಯಾನ್ 0. ಲೆಸ್ ದ್ಯಾನ್ 0 ಅಂತ ಅಂದರೆ ಏನಾಗುತ್ತೆ, ಲೋಕಲ್ ಮ್ಯಾಕ್ಸಿಮಮ್. ಎಸ್ ಆರ್ ನೋ? ಲೆಸ್ ದ್ಯಾನ್ 0 ಅಂತಂದರೆ ಏನಾಗುತ್ತೆ, ಲೋಕಲ್ ಮ್ಯಾಕ್ಸಿಮಮ್. ಸೊ ಲೋಕಲ್ ಮ್ಯಾಕ್ಸಿಮಮ್ ಎಕ್ಸಿಸ್ಟ್ ಆಗುತ್ತೆ. ಲೋಕಲ್ ಮ್ಯಾಕ್ಸಿಮಮ್ ಈಸ್ ಈಕ್ವಲ್ ಟು ಎಷ್ಟು ಗೊತ್ತಿಲ್ಲ, ಬಟ್ ವಾಟ್ ಈಸ್ ಮ್ಯಾಕ್ಸಿಮಾ, ಯಾವ ಪಾಯಿಂಟಿಗೆ ಇದು ಬಂತು, ದಟ್ ಈಸ್ ಈಕ್ವಲ್ ಟು -1. ಅರ್ಥ ಆಯ್ತಾ? So x is equal to -1 is the point of local maxima, and the local maximum value how much? What is the value? g of x ಅಲ್ಲಿ -1 ಹಾಕ್ರಿ, ಗೊತ್ತಾಗ್ಬಿಡುತ್ತೆ. -1 whole cube -3 × -1 ಅಂತಂದರೆ +3. ಸೊ 1 + 3 -1 whole cube ಅಲ್ವಾ ಅದು. ದೆನ್ -1 + 3 ಈಸ್ ನಥಿಂಗ್ ಬಟ್ +2. Okay, so +2 becomes your local maximum value. Similarly, x is equal to 1 ಚೆಕ್ ಮಾಡೋಣ. x is equal to 1 ನಾನು ಜಿ ಡಬಲ್ ಡ್ಯಾಶ್ ಅಲ್ಲಿ ಹಾಕಿದರೆ ನನಗೆ ಎಷ್ಟು ಸಿಗುತ್ತೆ, 6 × 1 ದಟ್ ಈಸ್ 6. ಅಂದರೆ ಪಾಸಿಟಿವ್ ವ್ಯಾಲ್ಯೂ ಸಿಗ್ತಾ. ಪಾಸಿಟಿವ್ ಅಂತ ಅಂದರೆ ಲೋಕಲ್ ಮಿನಿಮಾ ಅಂತ ಬಂದಾಗ ವಾಟ್ ಈಸ್ ಲೋಕಲ್ ಮಿನಿಮಾ, ಕ್ರಿಟಿಕಲ್ ಪಾಯಿಂಟ್ ಯಾವುದು, x is equal to 1. ಆ ಪಾಯಿಂಟಲ್ಲೇ ನಮಗೆ ಲೋಕಲ್ ಮಿನಿಮಮ್ ವ್ಯಾಲ್ಯೂ ಸಿಗುತ್ತೆ. ಸೊ ವಾಟ್ ಇಸ್ ದ ಮಿನಿಮಮ್ ವ್ಯಾಲ್ಯೂ ಅಂತ ಕೇಳಿದಾಗ ಲೋಕಲ್ ಮಿನಿಮಾ ಅಂತೂ ಗೊತ್ತಾಯಿತು. ಲೋಕಲ್ ಮಿನಿಮಮ್ ವ್ಯಾಲ್ಯೂ ಜಿ ಆಫ್ 1 ಕ್ಯೂಬ್ -3 × 1 -3 -2. ಅರ್ಥ ಆಯ್ತಾ? ಸಿಂಪಲ್ ಇದೆ. ಪ್ರಾಕ್ಟೀಸ್ ಮಾಡಿದ್ರೆ ಈಸಿಯಾಗಿ ಬರುತ್ತೆ, ಇಲ್ಲ ಅಂತಂದರೆ ಬರೋಲ್ಲ. ಮಾಡಬೇಕಾಗಿರೋ ಕೆಲಸ ಇಷ್ಟೇ. ಮತ್ತೆ ಹೇಳ್ಬಿಡ್ತೀನಿ, ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಫಂಕ್ಷನ್ ಕೊಟ್ಟಿರ್ತಾರೆ, ಅದ್ರದ್ದು ಡೆರಿವೇಟಿವ್ ಮತ್ತು ಡಬಲ್ ಡೆರಿವೇಟಿವ್ ಎರಡೂ ಕಂಡುಹಿಡಿತೀರಾ. ಡೆರಿವೇಟಿವ್ ಕಂಡುಹಿಡಿದ ಮೇಲೆ ಏನು ಮಾಡ್ತೀರಾ ಅಂತ ಅಂದರೆ ಅದನ್ನು ಈಕ್ವೇಟಿಂಗ್ ಟು 0 ಮಾಡ್ತೀರಾ. ಸೊ ದಟ್ ಕ್ರಿಟಿಕಲ್ ಪಾಯಿಂಟ್ ಸಿಗುತ್ತೆ. ಕ್ರಿಟಿಕಲ್ ಪಾಯಿಂಟ್ ಸಿಕ್ಕ ಮೇಲೆ ಕ್ರಿಟಿಕಲ್ ಪಾಯಿಂಟನ್ನು ತಗೊಂಡೋಗಿ ಫಸ್ಟ್ ಎಫ್ ಡಬಲ್ ಡ್ಯಾಶಲ್ಲಿ ಹಾಕ್ತೀರಾ. ಹಾಕಿದಾಗ ಏನು ಗೊತ್ತಾಗುತ್ತೆ, ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸಿಂದು ವ್ಯಾಲ್ಯೂ ನಮಗೆ ಸಿಗುತ್ತಲ್ಲ, ಕ್ರಿಟಿಕಲ್ ಪಾಯಿಂಟ್ ಹಾಕಿದ ಮೇಲೆ ಅದು ನಮಗೆ ಪಾಸಿಟಿವ್ ಸಿಗುತ್ತಾ ನೆಗೆಟಿವ್ ಸಿಗುತ್ತಾ, ಅದ್ರ ಬೇಸ್ ಮೇಲೆ ನಾವು ಡಿಸೈಡ್ ಮಾಡ್ತೀವಿ ವೆದರ್ ವಿ ಆರ್ ಗೋಯಿಂಗ್ ಟು ಗೆಟ್ ಲೋಕಲ್ ಮಿನಿಮಮ್ ವ್ಯಾಲ್ಯೂ ಆರ್ ಲೋಕಲ್ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಅದ್ರ ಬೇಸ್ ಮೇಲೆ ಹೆಂಗೆ ಡಿಸೈಡ್ ಮಾಡ್ತೀವಿ ಅಂದರೆ ಸಿಂಪಲ್, ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸಲ್ಲಿ ಎಕ್ಸ್ ತೆಗೆದು ಸಿ ವ್ಯಾಲ್ಯೂ, ಆ ಕ್ರಿಟಿಕಲ್ ಪಾಯಿಂಟ್ ವ್ಯಾಲ್ಯೂ ನಾನು ಹಾಕಿದಾಗ ನನಗೆ ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸಿಂದು ವ್ಯಾಲ್ಯೂ ಗ್ರೇಟರ್ ದ್ಯಾನ್ 0 ಬಂತು ಅಂದರೆ ನನ್ನ ಹತ್ರ ಲೋಕಲ್ ಮಿನಿಮಮ್ ವ್ಯಾಲ್ಯೂ ಎಕ್ಸಿಸ್ಟ್ ಆಗುತ್ತೆ ಅಂತ ಅರ್ಥ. ಅದೇ ಜಾಗದಲ್ಲಿ ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸಿಗೆ ನನಗೆ ಲೆಸ್ ದೆನ್ 0 ನೆಗೆಟಿವ್ ವ್ಯಾಲ್ಯೂ ಹಂಗಂದರೆ ಲೆಸ್ ದೆನ್ 0 ಅಂದರೆ ಸಿಕ್ತು ಅಂತ ಅಂದರೆ ಲೋಕಲ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಸಿಗ್ತಾ ಇದೆ ಅಂತ ಅರ್ಥ. ಸಿಗ್ತಾ ಇದೆ ಅಂತ ಅಷ್ಟೇ ಗೊತ್ತಾಗೈತೆ, ಲೋಕಲ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಯಾವುದು ಅನ್ನೋದು ಗೊತ್ತಿಲ್ಲ. ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಮಾಡೋದೇನು, ಯಾವುದು ಅನ್ನೋದು ಹೇಗೆ ಕಂಡುಹಿಡಿಯೋದು. ಸಿಂಪಲ್, ಯಾವ ನಿಮಗೆ ಕ್ರಿಟಿಕಲ್ ಪಾಯಿಂಟಿಗೆ ನಿಮಗೆ ಲೋಕಲ್ ಮ್ಯಾಕ್ಸಿಮಮ್ ಮಿನಿಮಮ್ ಸಿಕ್ತಲ್ಲ, ಆ ಕ್ರಿಟಿಕಲ್ ಪಾಯಿಂಟ್ನ ತಗೊಂಡು ಹೋಗ್ಬಿಟ್ಟು ಎಫ್ ಆಫ್ ಎಕ್ಸಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಿಮಗೆ ಈಸಿಯಾಗಿ ಕರೆಸ್ಪಾಂಡಿಂಗ್ ಆಗಿ ಲೋಕಲ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಥವಾ ಲೋಕಲ್ ಮಿನಿಮಮ್ ವ್ಯಾಲ್ಯೂ ಸಿಗುತ್ತೆ. ಅರ್ಥ ಆಯ್ತಲ್ಲ? ಸೊ ದಿಸ್ ಇಸ್ ದ ಪ್ರೊಸೀಜರ್ ದಟ್ ಯು ವಿಲ್ ಹ್ಯಾವ್ ಟು ಗೋ ಥ್ರೂ ಟು ಫೈಂಡ್ ದ ಲೋಕಲ್ ಮ್ಯಾಕ್ಸಿಮಮ್ ಆ್ಯಂಡ್ ಲೋಕಲ್ ಮಿನಿಮಮ್. ಅರ್ಥ ಆಯ್ತಲ್ಲ? ಕಮೆಂಟ್ ನೆಕ್ಸ್ಟ್ ಕ್ವಶನ್. ಎಷ್ಟನೇದಪ್ಪ ಇದು? 3 ಕ್ವಶನ್ ಆದ್ವಾ? ಇಲ್ಲ, 2 ಕ್ವಶನ್ ಆಗಿರೋದು. ನೆಕ್ಸ್ಟ್ ಕಮ್ಸ್ ದ ಕ್ವೆಶನ್, ಎಚ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು sin x plus cos x, but also condition mentioned 0 x less than 90.
ಓಕೆ, ಮೀನ್ಸ್ ವಾಟ್, ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸಲ್ಲಿ ಎಕ್ಸ್ ವ್ಯಾಲ್ಯೂ ಅಂದರೆ ಆ್ಯಂಗಲ್ ಲೈಸ್ ಇನ್ 0 to 90 ಅಂದರೆ ಫಸ್ಟ್ ಕ್ವಾಡ್ರೆಂಟ್. ಅಂದರೆ ಫಸ್ಟ್ ಕ್ವಾಡ್ರೆಂಟಲ್ಲಿ ಎರಡು ಪಾಸಿಟಿವೇ ಇರುತ್ತೆ. ಎಸ್ ಆರ್ ನೋ? ನಾವು ಯು ಚೆಕ್ಔಟ್ ಹೆಚ್ ಡ್ಯಾಶ್ ಆಫ್ ಎಕ್ಸ್ ಸೈನ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಕಾಸ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಮೈನಸ್ ಸೈನ್ ಎಕ್ಸ್. ಅದೇ ಹೆಚ್ ಡಬಲ್ ಡ್ಯಾಶ್ ಆಫ್ ಎಕ್ಸಿಗೆ ಬಂದರೆ ಕಾಸ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಮೈನಸ್ ಸೈನ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಕಾಸ್ ಎಕ್ಸ್. ಕರೆಕ್ಟ್ ಇದೆಯಾ? ಎಸ್ ಆರ್ ನೋ? ಈಗ ಲೋಕಲ್ ಮ್ಯಾಕ್ಸಿಮಮ್ ಲೋಕಲ್ ಮಿನಿಮಮ್ ಹೇಳಬೇಕು ಅಂತಂದರೆ ಏನು ಹೇಳಿದ್ದೆ, ಫಸ್ಟ್ ಡೆರಿವೇಟಿವ್ ಕಂಡುಹಿಡಿತಾರೆ, ಫಸ್ಟು ಸೆಕೆಂಡು ಎರಡು. ದೆನ್ ಈ ಹೆಚ್ ಡ್ಯಾಶ್ ಆಫ್ ಎಕ್ಸ್ನ 0ಗೆ ಈಕ್ವೇಟ್ ಮಾಡಿದ್ರೆ ಇದೇನಾಗುತ್ತೆ, ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಇಸ್ ಈಕ್ವಲ್ ಟು 0. ಹೌದಾ? ಹೆಚ್ ಡ್ಯಾಶ್ ಆಫ್ ಎಕ್ಸ್ ಅಂದರೆ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಇಸ್ ಈಕ್ವಲ್ ಟು 0. ಕಾಸ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಎಕ್ಸ್ ಯಾವಾಗ ಪಾಸಿಬಲ್ ಇದೆ ಇದು? 0 to 90 ಅಲ್ಲಿ ಓನ್ಲಿ ವೆನ್ ಎಕ್ಸ್ ಈಸ್ ಈಕ್ವಲ್ ಟು 45 ಡಿಗ್ರಿ. ದರ್ ಇಸ್ ನಥಿಂಗ್ ಬಟ್ ಪೈ ಬೈ 4. 45 ಡಿಗ್ರಿ ಇದ್ದಾಗ ಮಾತ್ರ ಕಾಸ್ ಎಕ್ಸ್ ಸೈನ್ ಎಕ್ಸ್ ವ್ಯಾಲ್ಯೂ ಈಕ್ವಲ್ ಆಗುತ್ತೆ. ಕರೆಕ್ಟ್ ಇದೆಯಾ? ಸೊ ಕ್ರಿಟಿಕಲ್ ಪಾಯಿಂಟ್ ಸಿಕ್ತು. ಕ್ರಿಟಿಕಲ್ ಪಾಯಿಂಟ್ ಸಿಕ್ಕಿದ ಮೇಲೆ ತಗೊಂಬಂದು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ದಟ್ ಈಸ್ ಹೆಚ್ ಡಬಲ್ ಡ್ಯಾಶ್ ಆಫ್ ಎಕ್ಸಲ್ಲಿ. ಕರೆಕ್ಟ್ ಇದೆಯಾ? ಎಸ್ ಆರ್ ನೋ? ಎಸ್ ಆರ್ ನೋ? ಹೆಚ್ ಡಬಲ್ ಡ್ಯಾಶ್ ಆಫ್ ಎಕ್ಸ್. ಸೊ ಇಲ್ಲಿ ನೀವು ಹಾಕಿದಾಗ ಏನು ಸಿಗುತ್ತೆ? -1/√2 -1/√2 √2 LCM -2. ಹೌದಾ? -1 ಅಂದರೆ -2. -2 ಕ್ಯಾನ್ ಬಿ ರಿಟರ್ನ್ ಆಸ್ -√2 ಇಂಟು √2. ನ್ಯೂಮರೇಟರ್ ಡಿನಾಮಿನೇಟರ್ √2 ಕ್ಯಾನ್ಸಲ್ ಆಗಿ ನಿಮ್ಮ ಹತ್ರ ಉಳಿಯೋದೆಷ್ಟು? -√2. ಸೊ ವಾಟ್ ಈಸ್ ದಟ್ ಟೆಲಿಂಗ್ ಯು? ಇಟ್ ಈಸ್ ಅ ನೆಗೆಟಿವ್ ವ್ಯಾಲ್ಯೂ. ನಮಗೆ ಜಸ್ಟ್ ಅಷ್ಟೇ ಬೇಕಿರುತ್ತಾನೆ. ನೆಗೆಟಿವ್ ವ್ಯಾಲ್ಯೂ ಅಂತಂದರೆ ಏನಾಗುತ್ತೆ? ಲೆಸ್ ದ್ಯಾನ್ ಝೀರೋ ಮೀನ್ಸ್ ವಾಟ್? ಲೋಕಲ್ ಮ್ಯಾಕ್ಸಿಮಮ್. ನೆನಪಿರಲಿ, ನೆಗೆಟಿವ್ ಅಂದ ತಕ್ಷಣ ಮತ್ತು ಮಿನಿಮಾ ಅಂತ ವರ್ಡು ತಲೆಯಲ್ಲಿ ನಾರ್ಮಲಾಗಿ ಫಿಕ್ಸ್ ಮಾಡ್ಕೊಂಡಿರ್ತೀವಲ್ಲ, ಅದು ಇಟ್ಕೋಬೇಡಿ. ರೈಟ್? ಸೊ ದೇರ್ಫೋರ್ ಏನಾಗುತ್ತಿದ್ದು, ಎಕ್ಸ್ ಈಸ್ ಈಕ್ವಲ್ ಟು π/4 ಈಸ್ ಎ ಪಾಯಿಂಟ್ ಆಫ್ ಲೋಕಲ್ ಮ್ಯಾಕ್ಸಿಮಾ ಆ್ಯಂಡ್ ಲೋಕಲ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಷ್ಟಾಯಿತು? ಲೋಕಲ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಕೊಟ್ಟಿರೋ ಫಂಕ್ಷನಲ್ಲಿ ಕ್ರಿಟಿಕಲ್ ಪಾಯಿಂಟ್ ಸಬ್ಸ್ಟಿಟ್ಯೂಟ್ ಮಾಡಿರಿ. ಏನು ಸಿಗುತ್ತೆ? √2. ಅರ್ಥ ಆಯ್ತಾ? ಲಾಸ್ಟಿಗೆ ನಾನು ಹೇಳಿದ್ದೆ ನಿಮಗೆ, ಕ್ರಿಟಿಕಲ್ ಪಾಯಿಂಟ್ನ ಡಬಲ್ ಡ್ಯಾಶ್ ಅಂದರೆ ಡಬಲ್ ಡೆರಿವೇಟಿವ್ ಇದೆಯಲ್ಲ, ಅದರಲ್ಲಿ ಹಾಕಿದರೆ ಏನು ಸಿಗಬಹುದು ಅಂತ ಅಷ್ಟೇ ಗೊತ್ತಾಗುತ್ತೆ. ಆದರೆ ಎಕ್ಸಾಕ್ಟ್ ವ್ಯಾಲ್ಯೂ ಗೊತ್ತಾಗಲ್ಲ. ಲೋಕಲ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಸಿಗ್ಬೋದು ಅಥವಾ ಮಿನಿಮಮ್ ಸಿಗ್ಬೋದು ಅನ್ನೋದು ಅಷ್ಟೇ ಗೊತ್ತಾಗುತ್ತೆ, ಬಿಟ್ಟರೆ ಇನ್ನೇನಿಲ್ಲ. ಆಮೇಲೆ ನೀವೇನು ಮಾಡಬೇಕು, ಅದನ್ನು ಕಂಡು ಹಿಡಿಯೋದಕ್ಕೆ ಏನು ಮಾಡೋಕ್ಕೆ? ಸಿಂಪಲ್, ಕೊಟ್ಟಿರೋ ಕ್ವಶನಲ್ಲಿ ತಗೊಂಡೋಗಿ ಆ ಕ್ರಿಟಿಕಲ್ ಪಾಯಿಂಟ್ ಹಾಕ್ರಿ. ನಿಮಗೆ ಎಷ್ಟು ವ್ಯಾಲ್ಯೂ ಸಿಗುತ್ತೋ ದಟ್ ಬಿಕಮ್ಸ್ ಯುವರ್ ಲೋಕಲ್ ಮ್ಯಾಕ್ಸಿಮಮ್ ಆರ್ ಲೋಕಲ್ ಮಿನಿಮ ಡಿಪೆಂಡಿಂಗ್ ಆನ್ ದ earlier steps. Right? Coming to the next question, which is quite similar, but observe clearly. X lies between 0 and 180. 2π and 180 degree. 0 and 180 ಅಂದರೆ ಫಸ್ಟ್ ಕ್ವಾಡ್ರೆಂಟ್ ಆಸ್ ವೆಲ್ ಆಸ್ ಸೆಕೆಂಡ್ ಕ್ವಾಡ್ರೆಂಟ್. ಸೊ ಇದನ್ನು ಹೇಗೆ ಸಾಲ್ವ್ ಮಾಡ್ತೀರಾ? ಲೆಟ್ ಮಿ ರೈಟ್ ದ ಕ್ವಶನ್ ಫಾರ್ ಯು. ಟ್ರೈ ಟು ಸಾಲ್ವ್ ಇಟ್. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು sin x minus cos x 0 less than x less than 2π. ಓಕೆ, ಸೊ ಹೇಗೆ ಮಾಡ್ತೀರಾ ಅಂತ ಸ್ವಲ್ಪ ಥಿಂಕ್ ಮಾಡಿ ಕೂತ್ಕೊಂಡು. ಇದರಲ್ಲೂ ಸೇಮ್ ಪ್ರೊಸೀಜರ್ ಫಾಲೋ ಮಾಡ್ತೀವಿ. ಏನು ಮಾಡ್ತೀವಿ? ಫಸ್ಟು ಎಫ್ ಡ್ಯಾಶ್ ಆಫ್ ಎಕ್ಸ್ ಸೈನ್ ಎಕ್ಸ್ ಡೆರಿವೇಟಿವ್ ಕಾಸ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಡೆರಿವೇಟಿವ್ ಮೈನಸ್ ಸೈನ್ ಎಕ್ಸ್, ಆಲ್ರೆಡಿ ಮೈನಸ್ ಇದೆ, ಏನಾಗುತ್ತೆ? ಸೈನ್ ಎಕ್ಸ್. ನೆಕ್ಸ್ಟ್ ಸೆಕೆಂಡ್ ಡೆರಿವೇಟಿವ್ ಮಾಡಿದ್ರೆ ಮೈನಸ್ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್. ಕರೆಕ್ಟ್ ಇದೆಯಾ? ರೈಟ್. ಸೊ ಈಗ ನಾವೇನು ಮಾಡ್ತೀವಿ? ಕ್ರಿಟಿಕಲ್ ಪಾಯಿಂಟಿಗೋಸ್ಕರ ಸ್ಟೆಪ್ ಏನು ಮಾಡ್ತೀವಿ? ಎಫ್ ಡ್ಯಾಶ್ ಆಫ್ ಎಕ್ಸ್ನ 0ಗೆ ಈಕ್ವೇಟ್ ಮಾಡ್ತೀವಿ. ಸೊ ದಟ್ ಈಸ್ ನಥಿಂಗ್ ಬಟ್ ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಈಸ್ ಈಕ್ವಲ್ ಟು 0 ವಿಚ್ ಈಸ್ ನಥಿಂಗ್ ಬಟ್ ವಾಟ್? ಸೈನ್ ಎಕ್ಸ್ ಇಲ್ಲೇ ಇರಲಿ, ಕಾಸ್ ಎಕ್ಸ್ ಈ ಕಡೆ ಬಂದರೆ ಮೈನಸ್ ಕಾಸ್ ಎಕ್ಸ್. ಹೌದಾ? ಈ ಕಾಸ್ ಎಕ್ಸ್ನ ನಾನು ಮೈನಸ್ ಅಲ್ಲೇ ಉಳಿಸ್ಕೊಂಡು ಕಾಸ್ ಎಕ್ಸ್ನ ಈ ಕಡೆ ತಂದರೆ ಏನಾಗುತ್ತೆ? ಸೈನ್ ಬೈ ಕಾಸ್ ಟ್ಯಾನ್ ಎಕ್ಸ್ ಆಗುತ್ತಾ? ಅದಂಗೆ ಮ್ಯಾಮ್, ಈ ಕಡೆ ಪ್ಲಸ್ಸಿಂದ ಈ ಕಡೆ ಹೋಗಿ ಮೈನಸ್ ಆಯಿತು, ಈಗ ಅಲ್ಲೇ ಡಿವೈಡಿಗೆ ಬಂತು ಅಂದರೆ ದಿಸ್ ಈಸ್ ನಥಿಂಗ್ ಬಟ್ ಕಾಸ್ ಎಕ್ಸ್ ಇಂಟು -1. ಆ ಇಂಟು ಐತೆ ಪ್ರಾಡಕ್ಟ್ ತಾನೆ, ಅದಕ್ಕೆ ಡಿನಾಮಿನೇಟ್ರಿಗೆ ಹೋಗುತ್ತೆ. ಸೈನ್ ಬೈ ಕಾಸ್ ಅಂದರೆ ಟ್ಯಾನ್ ವ್ಯಾಲ್ಯೂ -1 ಆಗಬೇಕಪ್ಪ. 0 to 2π ಅಂದರೆ ಸಾರಿ ನಾಟ್ 180, 360 ಡಿಗ್ರಿ ತಾನೆ.
0 to 2π ಅಂತಂದರೆ ಫುಲ್ಲು ಒಂದು ಇಲ್ಲಿವರೆಗೂ ರೆವಲ್ಯೂಷನ್. ಓಕೆ, ಕಂಪ್ಲೀಟ್ಲಿ. ಸೊ ಟ್ಯಾನ್ ವ್ಯಾಲ್ಯೂ ನೆಗೆಟಿವ್ ಆಗೋದು ಸೆಕೆಂಡಲ್ಲಿ ಮತ್ತು ಫೋರ್ತಲ್ಲಿ ಅಷ್ಟೇ, ಹೌದಲ್ವಾ? ಸೊ ಎಲ್ಲೆಲ್ಲಿ ಟ್ಯಾನ್ ಎಕ್ಸ್ -1 ಆಗುತ್ತೆ, ಒಂದು ಇಲ್ಲಿ ಅಂದರೆ ಎಷ್ಟು 90 + 45. 90 + 45 ಅಂತ ಅಂದರೆ ಎಷ್ಟು? π/2 + π/4 ನಥಿಂಗ್ ಬಟ್ 4 LCM, ದಟ್ ಈಸ್ ನಥಿಂಗ್ ಬಟ್ 3π/4. 3π/4ಗೆ ಏನಾಗುತ್ತೆ? -1 ಆಗುತ್ತೆ. ನೆಕ್ಸ್ಟ್ ಇದೇ ಟ್ಯಾನ್ ಎಕ್ಸು ಫೋರ್ತ್ ಕ್ವಾಡ್ರಂಟಲ್ಲಿ ಯಾವಾಗ ಮೈನಸ್ ಆಗುತ್ತೆ? ಇಲ್ಲೆಲ್ಲೋ 45 ಡಿಗ್ರಿ ಈ ಕಡೆ ಬಂದಾಗ, ಹೌದಾ? ಸೊ ನಥಿಂಗ್ ಬಟ್ 2π π/4 ಹೋದರೆ 2π π/4 ಎಷ್ಟಾಗುತ್ತೆ? 4 to 8, 8 - 1, 7π/4. 7π/4, ರೈಟ್? ಸೊ ದೇರ್ ಫಾರ್ ಎಕ್ಸ್ ಇಸ್ ಈಕ್ವಲ್ ಟು ಏನಾಯಿತು? ಎಕ್ಸ್ ಇಸ್ ಈಕ್ವಲ್ ಟು 3π/4 ಆರ್ ಇಟ್ ಕ್ಯಾನ್ ಬಿ 7π/4. ಅರ್ಥ ಆಗ್ತಿದೆಯಾ? ನಾನು ಮಾಡ್ತಿರೋದು ಪ್ರೊಸೀಜರ್ ಏನು? ಕ್ರಿಟಿಕಲ್ ಪಾಯಿಂಟ್ನ ಕಂಡುಹಿಡಿತೀನಿ. ಹೇಗೆ? f'(x)ನ 0ಗೆ ಈಕ್ವೇಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ದೆನ್ ಐ ಆಮ್ ಸಾಲ್ವಿಂಗ್, ಸಿಂಪ್ಲಿಫೈಯಿಂಗ್ ಅಷ್ಟೇ. ಓಕೆ, ನೆಕ್ಸ್ಟ್ ಏನು ಮಾಡ್ತೀವಿ? ಕ್ರಿಟಿಕಲ್ ಪಾಯಿಂಟ್ನ ತಗೊಂಡೋಗಿ f'(x) ಅಲ್ಲಿ ಹಾಕ್ತೀವಿ, ಹೌದಲ್ವಾ? ಅದ್ರದ್ದು ವ್ಯಾಲ್ಯೂ ಪಾಸಿಟಿವ್ ನೆಗೆಟಿವ್ ಏನು ಬರುತ್ತೆ ಅಂತ ನೋಡ್ತೀವಿ, ರೈಟ್? ಸೊ ಫಸ್ಟು ಏನು ಮಾಡೋಣ? ಎಕ್ಸ್ ಇಸ್ ಈಕ್ವಲ್ ಟು 3π/4ನ ತಗೊಳ್ಳೋಣ. f'(x) ಏನಿದೆ? -sin x ಪ್ಲಸ್ ಕಾಸ್ ಎಕ್ಸ್, ಕರೆಕ್ಟಾ? ನಥಿಂಗ್ ಬಟ್ 3π/4 3π. ಈ ಕ್ವಶನ್ ಮಾಡೋಕ್ಕೆ ನಿಮ್ಮ ಟ್ರಿಗ್ನಾಮೆಟ್ರಿ ನಾಲೆಡ್ಜ್ ಚೆನ್ನಾಗಿರಬೇಕು. ದಟ್ ಟು ಕ್ವಾಡ್ರಂಟ್ ಸೈನ್ ಸ್ಕೀಮ್ ಅಂತ ಏನು ಎಕ್ಸ್ಪ್ಲೇನ್ ಮಾಡಿದ್ದೆ ಅದು ಚೆನ್ನಾಗಿರಬೇಕು. ಓಕೆ, ಸೊ ಏನಾಗುತ್ತೆ ಇದು? ಮೈನಸ್ ಸೈನ್, ಹೌ ಕ್ಯಾನ್ ಯು ರೈಟ್ ದಿಸ್ ಒನ್? π - π/4 ಬರಿಬೋದಾ? ಪ್ಲಸ್ ಕಾಸ್ ದಿಸ್ ಒನ್ ಆಲ್ಸೋ π - π/4 ಬರಿಬೋದಾ? ಇಲ್ಲ. ಪೈ ಅಂದರೆ 180 ಡಿಗ್ರಿ, 180 ಈವನ್ ಆ್ಯಂಗಲ್, ದೇರ್ ಫಾರ್ ಸೈನ್ ವಿಲ್ ರಿಮೈನ್ ಸೈನ್ ಇಟ್ ಸೆಲ್ಫ್, ಹಿಯರ್ ಆಲ್ಸೋ ಕಾಸ್ ವಿಲ್ ರಿಮೈನ್ ಕಾಸ್ ಇಟ್ ಸೆಲ್ಫ್. ಪೈ ಮೈನಸ್ ಅಂತ ಅಂದರೆ ಸೆಕೆಂಡ್ ಕ್ವಾಡ್ರಂಟ್ ಸೈನ್ ವ್ಯಾಲ್ಯೂ ಪಾಸಿಟಿವ್, ಸೆಕೆಂಡ್ ಕ್ವಾಡ್ರಂಟ್ ಕಾಸ್ ವ್ಯಾಲ್ಯೂ ನೆಗೆಟಿವ್, ರೈಟ್? ಸೊ ಇದೇನಾಗುತ್ತೆ? ಮೈನಸ್ ಸೈನ್ π/4, ಈ ಮೈನಸ್ ಆ್ಯಸ್ ಇಟ್ ಈಸು, ಇದು ಪಾಸಿಟಿವ್ ಬರುತ್ತೆ. ಪ್ಲಸ್ ಆ್ಯಸ್ ಇಟ್ ಈಸು, ಇದೇನಾಗುತ್ತೆ? ನೆಗೆಟಿವ್ ಆಗುತ್ತಾ? ಯಾಕೆ? ಪೈ ಮೈನಸ್ ಥೀಟಾ ಅಂತ ಅಂದರೆ ಸೆಕೆಂಡ್ ಕ್ವಾಡ್ರಂಟ್ ಕಾಸ್ ಈಸ್ ನೆಗೆಟಿವ್, right? So what will you get here? -√2, nothing but negative, less than 0 ಅಂತ ಅಂದರೆ ಏನು ಎಕ್ಸಿಸ್ಟ್ ಆಗುತ್ತೆ? ಲೋಕಲ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಕ್ಸಿಸ್ಟ್ ಆಗುತ್ತೆ. ಯಾವ ಪಾಯಿಂಟಲ್ಲಿ? 3π/4. ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಷ್ಟು ಅಂತಂದರೆ ಅದು ಏನು ಮಾಡ್ತೀರಾ? ಈ ವ್ಯಾಲ್ಯೂನ f(x) ಅಲ್ಲಿ ಹಾಕ್ತೀರಾ. ಅರ್ಥ ಆಗ್ತಿದೆಯಾ? f(3π/4) ಚೆಕ್ ಮಾಡಿರಿ, ಏನು ಸಿಗುತ್ತೆ? sin x - cos x, sin 3π/4 - cos 3π/4 ಏನಾಗುತ್ತೆ? ಎಸ್, ಸಿಂಪ್ಲಿಫೈ. ವಾಟ್ ವಿಲ್ ಯು ಗೆಟ್? ಅಗೇನ್ ಸೇಮ್, ಪೈ ಮೈನಸ್ ಸೈನ್ π - π/4 ಮೈನಸ್ ಕಾಸ್ π - π/4. ಓಕೆ, ಸೈನ್ π - π/4 ಅಂದರೆ ಅಗೇನ್ ಸೆಕೆಂಡ್ ಕ್ವಾಡ್ರೆಂಟ್, ಇಟ್ ಬಿಕಮ್ಸ್ ಪಾಸಿಟಿವ್, ಮೈನಸ್ ಕಾಸ್ ಸೆಕೆಂಡ್ π - π/4 ಅಂದರೆ ಸೆಕೆಂಡ್ ಕ್ವಾಡ್ರೆಂಟ್ ಕಾಸ್ ವ್ಯಾಲ್ಯೂ ನೆಗೆಟಿವ್. ಸೊ ಆಲ್ರೆಡಿ ಒಂದು ಮೈನಸ್ ಇದೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಕಾಸ್ π/4. ಸೊ ಏನಾಗುತ್ತೆ? 1/√2 + 1/√2, ಫೈನಲಿ ಯು ವಿಲ್ ಗೆಟ್ √2. ಓಕೆ, ಸೊ ದ ಲೋಕಲ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಈಸ್ √2 ಅಟ್ x is equal to 3π/4. ದಟ್ ಈಸ್ 3π/4 ಇಸ್ ದ ಲೋಕಲ್ ಮ್ಯಾಕ್ಸಿಮ ಅಂತ ಹೇಳಬೇಕು. ಇದೇ ಥರ ಮಿನಿಮ ಕಂಡುಹಿಡಬೇಕು ಅಂತಂದರೆ, ಮಿನಿಮ ಅಂತಲ್ಲ ಸಾರಿ, x is equal to 7π/4ನ ಚೆಕ್ ಮಾಡಿರಿ. ವಿಡಿಯೋ ಪಾಸ್ ಮಾಡಿಬಿಟ್ಟು ನೀವೇ ಟ್ರೈ ಮಾಡಿ ಒಮ್ಮೆ ಏನು ಸಿಗುತ್ತೆ ಅಂತೇಳಿ. ಸಿಂಪಲ್ ಕ್ಲೂ ಕೊಡ್ತೀನಿ ನೋಡಿ, ನೀವೇ ಟ್ರೈ ಮಾಡಿ. 7π/4ನ ನೀವು 2π - π/4 ಅಂತ ತೊಗೊಳ್ರಿ. ಅರ್ಥ ಆಯ್ತಾ? ಆವಾಗ ನಿಮಗೆ f'() ಏನು ಸಿಗುತ್ತೆ? ಫೋರ್ತ್ ಕ್ವಾಡ್ರಂಟ್ ಅಂತ ಅಂದರೆ ಸೈನ್ ಈಸ್ ನೆಗೆಟಿವ್, ಎಸ್ ಆರ್ ನೋ? ಸೊ ಇದೇನಾಗುತ್ತೆ? ಈ ಜಾಗದಲ್ಲಿ 2π - π/4 ಇದ್ದಾಗ ನೆಗೆಟಿವ್ ಅಂದರೆ ಆಲ್ರೆಡಿ ಒಂದಿದೆ, ಸೊ ನೆಗೆಟಿವ್ ಇಂಟು ನೆಗೆಟಿವ್ ಪಾಸಿಟಿವ್ ಆಗಿ ಪ್ಲಸ್ ಸೈನ್ π/4 ಪ್ಲಸ್ ಕಾಸ್ ಎನಿಯವ್ ಪಾಸಿಟಿವ್, ಸೊ ಪ್ಲಸ್ ಅಲ್ಲಿಗೆ √2 ಸಿಗುತ್ತೆ. √2 ಈಸ್ ಗ್ರೇಟರ್ ದ್ಯಾನ್ 0, ಎಸ್ ಆರ್ ನೋ? ಸೊ ಪಾಸಿಟಿವ್ ಸಿಗುತ್ತೆ. ಸೇಮ್ ಇದೆ ಪ್ರೊಸೀಜರ್, ನೀವು ಟ್ರೈ ಮಾಡಬೇಕಾಗುತ್ತೆ. ಸೊ ಯು ವಿಲ್ ಗೆಟ್ ಹಿಯರ್ ಸೈನ್ π/4 ಪ್ಲಸ್ ಕಾಸ್ π/4, 1/√2 + 1/√2, ಆನ್ಸರ್ ಈಸ್ √2. √2 ಈಸ್ ಗ್ರೇಟರ್ ದ್ಯಾನ್ 0, ದೇರ್ ಫೋರ್ ಗ್ರೇಟರ್ ದ್ಯಾನ್ 0 f'(x) ಬಂತು ಅಂದರೆ ಲೋಕಲ್ ಮಿನಿಮಮ್ ವ್ಯಾಲ್ಯೂ ಎಕ್ಸಿಸ್ಟ್. ಓಕೆ, local minimum value exist. Which is that one?
at which point and what will you get, you just check it out, you will get it. ಅರ್ಥ ಆಯ್ತಲ್ಲ. ಫೈನಲ್ ಕನ್ಕ್ಲೂಷನ್ ಏನು ಹೇಳ್ತೀರಾ, ಲೋಕಲ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಬಂದುಬಿಟ್ಟು +√2 ಆಗುತ್ತೆ. ಯಾವ ಪಾಯಿಂಟಿಗೆ 3π/4, ದಟ್ ಈಸ್ ಲೋಕಲ್ ಮ್ಯಾಕ್ಸಿಮಾ. ಲೋಕಲ್ ಮಿನಿಮಾ 7π/4, ಅದಕ್ಕೆ ವ್ಯಾಲ್ಯೂ ಕರೆಸ್ಪಾಂಡಿಂಗ್ -√2. ಅರ್ಥ ಆಯ್ತಲ್ಲ, ರೈಟ್. ಈ ರೀತಿ ನೀವು ಸಾಲ್ವ್ ಮಾಡಬೇಕಾಗುತ್ತೆ. ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್, ಲೆಟ್ ಮಿ ಟರ್ನ್ ದ ಪೇಪರ್ ಫಸ್ಟ್. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು, ಅಬ್ಸರ್ವ್ ಮಾಡಿ ಏನು ಕೊಟ್ಟಿದ್ದಾರೆ ನಮಗೆ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು x³ - 6x² + 9x + 15. ಅಗೇನ್ ಸೇಮ್ ಸ್ಟೋರಿ. ಏನು ಮಾಡ್ತೀರಾ, ಫಸ್ಟ್ ಡೆರಿವೇಟಿವ್ ಎಫ್ ಡ್ಯಾಶ್ ಮಾಡಿದ್ರೆ 3x² - 6 2 12x + 9x ಡೆರಿವೇಟಿವ್ ಇಸ್ 9. ಕರೆಕ್ಟ್ ಇದೆಯಾ, ಕಾನ್ಸ್ಟೆಂಟ್ ಇನ್ನೇನು 0. ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಮಾಡಿದ್ರೆ 3 2 6x - 12. ಎಫ್ ಡ್ಯಾಶ್ ಆಫ್ ಎಕ್ಸ್ನ ಈಕ್ವೇಟಿಂಗ್ ಟು 0 ಮಾಡಿದ್ರೆ ಏನಾಗುತ್ತೆ ನೋಡಿ, ಅಬ್ಸರ್ವ್ ಮಾಡಿ. ಫ್ಯಾಕ್ಟ್ರೈಸ್ ಆಗುತ್ತಾ ಇದು. 3 3 9, 9 3 27 ಬರುತ್ತಲ್ಲ ಇಲ್ಲಿ. 27 ಬಂದರೆ ಫಸ್ಟ್ ಆಫ್ ಆಲ್, ಓಕೆ ವೇಟ್ ಅ ಮಿನಿಟ್, ಇದನ್ನು ಎಫ್ ಡ್ಯಾಶ್ ಆಫ್ ಎಕ್ಸ್ ಇದು ಮಾಡ್ತೀರಲ್ಲ, ಇದಿಲ್ಲ ಬಿಡ್ರಿ. ಲೆಟ್ ಮಿ ಚೇಂಜ್ ದ ಪೆನ್ ಸೊ ಇಟ್ ಬಿಕಮ್ಸ್ ಈಸಿ. ಅಬ್ಸರ್ವ್ ಮಾಡಿ, 3x² - 12x + 9 = 0. ಹೌದಾ. 3 ಇಂದ ಡಿವೈಡ್ ಮಾಡಿದ್ರೆ x² 4x + 3 3s. ಈಗ ನೋಡಿ 3 1s, it becomes easy, right? So factorization possible. Nothing but ಇದನ್ನು ನೀವು ಫ್ಯಾಕ್ಟರೈಸ್ ಮಾಡಿದ್ರೆ x - 1 × x - 3 = 0. x = 1 ಅಥವಾ x = 3. ಕ್ರಿಟಿಕಲ್ ಪಾಯಿಂಟ್ ಸಿಗ್ತಾ. ಕ್ರಿಟಿಕಲ್ ಪಾಯಿಂಟ್ನ ಏನು ಮಾಡ್ತೀರಾ, ಎಫ್ ಡಬಲ್ ಡ್ಯಾಶಲ್ಲಿ ಹಾಕ್ತೀರಾ. ಹಾಕಿದ ಮೇಲೆ ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ >0 ಬಂದರೆ ಮಿನಿಮಮ್ ಎಕ್ಸಿಸ್ಟ್ ಆಗುತ್ತೆ ಅಂತೀರಾ, <0 ಬಂದರೆ ಮ್ಯಾಕ್ಸಿಮಮ್ ಎಕ್ಸಿಸ್ಟ್ ಆಗುತ್ತೆ ಅಂತ ಹೇಳ್ತೀರಾ. ಸೊ ಚೆಕ್ ಮಾಡೋಣ. x = 1 ಅಲ್ಲಿ ಏನು ಬರುತ್ತೆ ನೋಡಿ, ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ = 6 × x - 12. 6 1s 6 - 12 -6 6 is <0. ಎಫ್ ಡಬಲ್ ಡ್ಯಾಶ್ ಆಫ್ <0 ಅಂತ ಅಂದರೆ local maxima, which is that point. This is local maxima and local maximum value ಅಂತ ಅಂದರೆ ಇದನ್ನು ತಗೊಂಡೋಗಿ ಎಫ್ ಆಫ್ ಎಕ್ಸ್ ಅಲ್ಲಿ ಹಾಕ್ರಿ. 1³ - 6 × 1 + 9 + 15. ಓಕೆ, 1 - 6 ಅಂತ ಅಂದರೆ ಎಷ್ಟಪ್ಪ, -5. 15 - 5 10, 10 + 9 19. ರೈಟ್. ಇದೇ ಥರ x = 3ನ ಚೆಕ್ ಮಾಡಿರಿ. ಎಫ್ ಡಬಲ್ ಡ್ಯಾಶಲ್ಲಿ ಫಸ್ಟ್ ಚೆಕ್ ಮಾಡಿರಿ, ಏನು ಸಿಗುತ್ತೆ, 6 × 3 - 12, 6 3 18, 18 - 12 6. ಪಾಸಿಟಿವ್ ಸಿಗ್ತಾ. ಪಾಸಿಟಿವ್ ಅಂತ ಅಂದರೆ ಲೋಕಲ್ ಮಿನಿಮಾ ಏನು, x = 3. ಲೋಕಲ್ ಮಿನಿಮಮ್ ವ್ಯಾಲ್ಯೂ ಏನು, ಎಫ್ ಆಫ್ ಎಕ್ಸ್ ಅಲ್ಲಿ ಹಾಕ್ರಿ. ಹಾಕಿದ್ರೆ ಏನು ಸಿಗುತ್ತೆ, 6 × 3² 9, 9 × 3 + 15. ಕರೆಕ್ಟ್. ಇಫ್ ಯು ಸಿಂಪ್ಲಿಫೈ 3³ 3 3 9 9 3 27, right? 6 9s are 54, 9 3 27 plus 15, correct ಇದೆಯಾ, plus 15 27 27 54 ಆಗುತ್ತೆ ತಾನೆ, plus 54 minus 54 ಉಳಿಯೋದೆಷ್ಟು 15 ಅಷ್ಟೇ. ಸೊ ದಟ್ ಬಿಕಮ್ಸ್ your local minimum value. ಅರ್ಥ ಆಯ್ತಾ, right? This is how you are going to solve. Coming to next question, ಇನ್ನಿದೆಯಾ, yes I think ಪೇಜ್ ಟರ್ನ್ ಆಗಿಬಿಟ್ಟಿದೆ, ವೇಟ್ ಅ ಮಿನಿಟ್. ಓಕೆ, ಇನ್ನೂ ಇದೆ, 8ವರೆಗೂ ಇದೆ, ರೈಟ್. ಈ ಕ್ವಶನ್ ಮುಗಿಸ್ಬಿಡೋಣ. ನೆಕ್ಸ್ಟ್ ಕ್ವಶನಿಂದ ನೆಕ್ಸ್ಟ್ ಲೆಕ್ಚರಲ್ಲಿ ಮಾಡ್ತೀನಿ, ಬಿಕಾಸ್ ದ ವಿಡಿಯೋ ವಿಲ್ ಬಿ ಟೂ ಲಾಂಗ್ ಆ್ಯಂಡ್ ಇಟ್ ಬಿಕಮ್ಸ್ ವೆರಿ ಡಿಫಿಕಲ್ಟ್ ಟು ಅಪ್ಲೋಡ್. ಅಬ್ಸರ್ವ್ ಮಾಡಿ ಏನಿದೆ ನೆಕ್ಸ್ಟ್ ಕ್ವಶನು. ಕ್ವೆಶನ್ ನಂಬರ್ ಸಬ್ ಬಿಟ್ 6. g of x is equal to, ಓಕೆ, ಫ್ರಾಕ್ಷನ್ x/2 2/x. x ವ್ಯಾಲ್ಯೂ ಇಸ್ ಪಾಸಿಟಿವ್ anyhow, ಓಕೆ, ರೈಟ್. ಸೊ ಫಸ್ಟ್ ಸ್ಟೆಪ್, ಎರಡು ಡೆರಿವೇಟಿವ್ ಕಂಡುಹಿಡಿದ್ಬಿಡ್ರಿ. x/2ಗೆ 1/2 ಹಾಗೆ ಇರಲಿ, ಎಕ್ಸಿನ ಡೆರಿವೇಟಿವ್ 1, 2 ಹಾಗೆ ಇರಲಿ, 1/x ಡೆರಿವೇಟಿವ್ -1/x². ಕರೆಕ್ಟ್ ಇದೆಯಾ, ರೈಟ್. ದಿಸ್ ಇಸ್ g ಡ್ಯಾಶ್ ಆಫ್ ಎಕ್ಸ್. ದೆನ್ ಇದನ್ನು ಸಿಂಪ್ಲಿಫೈ ಮಾಡಿ ಸ್ವಲ್ಪ, 2x² ಎಲ್ ಸಿ ಎಮ್, ಇದೇನಾಗುತ್ತೆ x² ಮೈನಸ್ ಏನಾಗುತ್ತೆ 2 2s 4 ಆಗುತ್ತಾ. ಎಲ್ ಸಿ ಎಮ್ ಅಂತಂದರೆ ಏನು ಮಾಡ್ತೀರಿ, ಯಾರ ಹತ್ರ ಏನಿಲ್ಲ ಅದನ್ನು ಕೊಡ್ತೀರಾ, ಸಿಂಪಲ್. 2/x²ಗೆ 2 ಈ ಕಡೆ ಮಲ್ಟಿಪ್ಲೈ ಮಾಡಿದ್ರೆ 2 2s 4, 1/2ಗೆ x² ಕೊಡ್ತೀರಾ, ಸಿಂಪಲ್. ಸೊ x² - 4 ಕ್ಯಾನ್ ಬಿ ರಿಟನ್ ಆಸ್ x + 2 × x - 2 ಡಿವೈಡೆಡ್ ಬೈ 2x². ಇನ್ನೇನಾದ್ರು ಸಿಂಪ್ಲಿಫೈ ಆಗುತ್ತಾ, ಆಗಲ್ಲ ಅನ್ಕೋತೀನಿ.
ನೋ ಪ್ರಾಬ್ಲಮ್. ಲೆಟ್ ಅಸ್ ಫೈಂಡ್ ಸೆಕೆಂಡ್ ಡೆರಿವೇಟಿವ್. ಏನಾಗುತ್ತೆ ನೋಡಿ, ಡಿನಾಮಿನೇಟರ್ ನ್ಯೂಮರೇಟರ್ ಬೈ ಡಿನಾಮಿನೇಟರ್ ಅಂದರೆ ಕೋಶಂಟ್ ರೂಲ್ ಅಪ್ಲೈ ಮಾಡ್ಬೋದಾ? ಕೋಶಂಟ್ ರೂಲ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ ನೋಡ್ರಿ, ಅಬ್ಸರ್ವ್ ಮಾಡಿ. ಇದನ್ನೇ ಮಾಡಿರಿ ಬೆಟರ್, ಇಷ್ಟು ಸಿಂಪ್ಲಿಫಿಕೇಶನ್ ಬೇಡ ಅನ್ಕೋತೀನಿ. 2x² ಮಾಡಿದ್ರೆ ಏನಾಗುತ್ತೆ ನೋಡಿ, ಫಸ್ಟು ಕೋಶಂಟ್ ರೂಲ್ ಅಂತಂದರೆ ಡಿನಾಮಿನೇಟರ್ ಸ್ಕ್ವೇರ್ 2 ಸ್ಕ್ವೇರ್ 4 x²x⁴, ರೈಟ್. ದೆನ್ ಡಿನಾಮಿನೇಟರ್ ಇಂಟು ನ್ಯೂಮರೇಟರ್ ಡಿಫ್ರೆನ್ಸಿಯೇಷನ್ ಮೈನಸ್ ನ್ಯೂಮರೇಟರ್ ಇಂಟು ಡಿನಾಮಿನೇಟರ್ ಡಿಫ್ರೆನ್ಸಿಯೇಷನ್. ಕರೆಕ್ಟ್ ಇದೆಯಾ? ಸೊ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನು ಸಿಗುತ್ತೆ, 2x² ಡಿಫ್ರೆನ್ಸಿಯೇಷನ್ 2 ಹಿಂಗೆ ಇರಲಿ, x² 2x, ಸೊ 4x ಆಗುತ್ತೆ. ನೆಕ್ಸ್ಟ್ ಡಿನಾಮಿನೇಟರ್ ಆ್ಯಸ್ ಇಟ್ ಈಸ್, ನ್ಯೂಮರೇಟರ್ ಡಿಫ್ರೆನ್ಸಿಯೇಷನ್ 2x. ಸೊ ವಾಟ್ ವಿಲ್ ಯು ಗೆಟ್, 2 2s are 4, 4x³ ಮೈನಸ್ ಇಲ್ಲೇನಾಗುತ್ತೆ ಅಬ್ಸರ್ವ್ ಮಾಡಿ, x² ಈಸ್ ಮಲ್ಟಿಪ್ಲೈಡ್ ವಿತ್ 4x ಮೈನಸ್ 4 ಈಸ್ ಮಲ್ಟಿಪ್ಲೈಡ್ ವಿತ್ 4x. ಕರೆಕ್ಟ್ ಇದೆಯಾ? ಡಿವೈಡೆಡ್ ಬೈ 4x⁴. ಇಲ್ಲಾಂದರೆ ಇಲ್ಲಿ 4 ಕಾಮನ್ ಹೊರಗೆ ತೆಗೆದುಬಿಟ್ಟಿರ್ಬೇಕಿದ್ರೆ ದಟ್ ಬಿಕಮ್ಸ್ ಈವನ್ ಈಸಿಯರ್, ಬಟ್ ಲೆಟ್ ಅಸ್ ಸಿ. 4x³ ಮೈನಸ್ 4x² ಇಂಟು x ಅಂದರೆ x³ ಮೈನಸ್ ಇಂಟು ಮೈನಸ್ ಪ್ಲಸ್ 4 16x ಡಿವೈಡೆಡ್ ಬೈ 4x⁴. ಕರೆಕ್ಟಾ? 4x³ ಕ್ಯಾನ್ಸಲ್ಲ, ಏನು ಉಳಿಯುತ್ತೆ ನಿಮಗೆ, 16x ಡಿವೈಡೆಡ್ ಬೈ 4x⁴. 4 1s 4 4s, ಎಕ್ಸ್ ಒಂದು ಸತಿ ಇಲ್ಲಿ ಒಂದು ಸತಿ ಕ್ಯಾನ್ಸಲ್ ಆದರೆ ಕೊನೆಗೆ ನಿಮಗೆ g⁻⁻x ಏನು ಸಿಕ್ತು, 4/x³. ಓಕೆ, ಸೊ ನಮಗೇನು ಬೇಕು, ಕ್ರಿಟಿಕಲ್ ಪಾಯಿಂಟ್, ನಥಿಂಗ್ ಬಟ್ g⁻⁻x ಶುಡ್ ಬಿ ಈಕ್ವಲ್ ಟು 0. ಈಕ್ವೇಟೆಡ್ x² ಮೈನಸ್ 4 ಡಿವೈಡೆಡ್ ಬೈ 2x² ಈಸ್ ಈಕ್ವಲ್ ಟು 0. ಸೊ ಏನು ಸಿಗುತ್ತೆ, ಇದನ್ನು ಡಿನಾಮಿನೇಟರ್ ಈ ಕಡೆ ಹೋದರೆ 0 ಆಯಿತು. x² ಮೈನಸ್ 4 ಈಸ್ ಈಕ್ವಲ್ ಟು 0 ಅಂತ ಅಂದರೆ x ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 2. ದೀಸ್ ಆರ್ ದ ಕ್ರಿಟಿಕಲ್ ಪಾಯಿಂಟ್, ರೈಟ್. ಕ್ರಿಟಿಕಲ್ ಪಾಯಿಂಟ್ನ g⁻⁻x ಅಲ್ಲಿ ಫಸ್ಟ್ ಹಾಕ್ತೀವಿ ನಾವು, ರೈಟ್. +2 ಹಾಕಿದರೆ ಏನಾಗುತ್ತೆ, x ಈಸ್ ಈಕ್ವಲ್ ಟು +2 ಹಾಕಿದರೆ g⁻⁻x ವಿಲ್ ಬಿ 4 ಡಿವೈಡೆಡ್ ಬೈ 2³ 8, 4 1s 4 2s ಅಂದರೆ ಪಾಸಿಟಿವ್. ಕರೆಕ್ಟಾ? x ಈಸ್ ಈಕ್ವಲ್ ಟು -2 ಹಾಕಿದರೆ g⁻⁻x ವಿಲ್ ಬಿ ನೆಗೆಟಿವ್. 4/-8 ಬರುತ್ತೆ, ಹೌದಲ್ವಾ? ನೆಗೆಟಿವ್ ಅಂತ ಅಂದರೆ ಇಲ್ಲೇನು ಸಿಗುತ್ತೆ, ಲೋಕಲ್ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಇಲ್ಲೇನು ಸಿಗುತ್ತೆ, ಲೋಕಲ್ ಮಿನಿಮಮ್ ವ್ಯಾಲ್ಯೂ ಸಿಗುತ್ತೆ. ಲೋಕಲ್ ಮಿನಿಮಾ, ಇದು ಮ್ಯಾಕ್ಸಿಮಾ. ವಾಟ್ ಈಸ್ ದ ಲೋಕಲ್ ಮ್ಯಾಕ್ಸಿಮಾ, ಪಾಯಿಂಟ್ ಆಫ್ ಲೋಕಲ್ ಮ್ಯಾಕ್ಸಿಮಾ, x ಈಸ್ ಈಕ್ವಲ್ ಟು -2. ವಾಟ್ ಈಸ್ ಲೋಕಲ್ ಮ್ಯಾಕ್ಸಿಮಮ್ ವ್ಯಾಲ್ಯೂ, ಇದನ್ನು ತಗೊಂಡೋಗಿ g(x) ಎಲ್ಲ ಹಾಕ್ರಿ. g(-2) ಮಾಡಿದ್ರೆ ಏನು ಸಿಗುತ್ತೆ, -2/2 ಪ್ಲಸ್ 2/-2. 2 2 2 2 ಕ್ಯಾನ್ಸಲ್, -1 ಈಸ್ -2. ಲೋಕಲ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಈಸ್ -2. ಇದೆ g(+2) ಹಾಕಿದರೆ ಏನು ಸಿಗುತ್ತೆ, 2/2 ಪ್ಲಸ್ 2/2 ಪ್ಲಸ್ 2. ದಟ್ಸ್ ಇಟ್. ಅರ್ಥ ಆಗ್ತಿದೆಯಾ? ಪ್ರೊಸೀಜರ್ ನೆನ್ಪಿಟ್ಕೊಳ್ರಿ ಅಷ್ಟೇ. ಫಸ್ಟು ನಿಮಗೆ ಕೊಟ್ಟಿರೋ ಫಂಕ್ಷನಿಗೆ ಏನು ಮಾಡ್ತೀರಾ, ಫಸ್ಟ್ ಆರ್ಡರ್ ಡೆರಿವೇಟಿವ್, ಸೆಕೆಂಡ್ ಆರ್ಡರ್ ಡೆರಿವೇಟಿವ್, ದೆನ್ ಫಸ್ಟ್ ಡೆರಿವೇಟಿವ್ ಮಾಡಿರ್ತೀರ ಅದು ಈಕ್ವೇಟಿಂಗ್ ಟು 0 ಮಾಡಿದ್ರೆ ಕ್ರಿಟಿಕಲ್ ಪಾಯಿಂಟ್ ಸಿಗುತ್ತೆ. ಕ್ರಿಟಿಕಲ್ ಪಾಯಿಂಟ್ನ g⁻⁻x ಅಲ್ಲಿ ಹಾಕಬೇಕು. g⁻⁻x ಅಲ್ಲಿ ಹಾಕಿದ್ದಾಗ ನಿಮಗೆ ಆ ವ್ಯಾಲ್ಯೂ ಪಾಸಿಟಿವ್ ಬಂತು, >0 ಬಂತು ಅಂದರೆ ಮಿನಿಮಮ್ ವ್ಯಾಲ್ಯೂ ಎಕ್ಸಿಸ್ಟ್ ಆಗುತ್ತೆ, ಲೋಕಲ್ ಮಿನಿಮಾ. ಅರ್ಥಾಯ್ತಾ? <0 ಬಂತು ಅಂದರೆ ಲೋಕಲ್ ಮ್ಯಾಕ್ಸಿಮಾ ಎಕ್ಸಿಸ್ಟ್ ಆಗುತ್ತೆ ಅಂತ ನೆನ್ಪಿಟ್ಕೊಳ್ಳಿ. ಅರ್ಥ ಆಯ್ತಾ? ಸೊ ದಟ್ಸ್ ಇಟ್. ನೆಕ್ಸ್ಟ್ ಕಮ್ಮಿಂಗ್ ಟು ಅನದರ್ ಕ್ವೆಶನ್. ಇನ್ನೂ 2 ಕ್ವೆಶನ್ ಇದ್ದಾವೆ, ಅವು ಮುಗಿಸ್ಬಿಡೋಣ. ರೈಟ್, ಲೆಟ್ ಮಿ ಟೇಕ್ ದ ಶೀಟ್. ಸೊ ಅಬ್ಸರ್ವ್ ಮಾಡಿ ಏನು ಕೊಟ್ಟಿದ್ದಾರೆ, g(x) is equal to ಅಬ್ಸರ್ವ್ ಕ್ಲಿಯರ್ಲಿ, ಕ್ವೆಶನ್ ನಂಬರ್ ಎಂತ 7. g(x) is equal to 1/x² plus 2. ನೋ ಪ್ರಾಬ್ಲಮ್. ಫಸ್ಟ್ ಸ್ಟೆಪ್ಪು, ಫಸ್ಟ್ ಆರ್ಡರ್ ಡೆರಿವೇಟಿವ್ ಕಂಡುಹಿಡಿರಿ. 1 something ಅಂದರೆ ಕೋಶಂಟ್ ರೂಲಾ. ಸೊ ಡಿನಾಮಿನೇಟರ್ ಹೋಲ್ ಸ್ಕ್ವೇರ್, ನೆಕ್ಸ್ಟು ಡಿನಾಮಿನೇಟರ್ ಇಂಟು ಡಿಫ್ರೆನ್ಸಿಯೇಷನ್ ಆಫ್ ನ್ಯೂಮರೇಟರ್ ಮೈನಸ್ ನ್ಯೂಮರೇಟರ್ ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಡಿನಾಮಿನೇಟರ್. ಹೌದಾ? ಸೊ 1 ಡಿಫ್ರೆನ್ಸಿಯೇಷನ್ 0, x² plus 2 ಡಿಫ್ರೆನ್ಸಿಯೇಷನ್ 2x. ಕರೆಕ್ಟ್ ಇದೆಯಾ? ಸೊ therefore 0 into anything, any of 0. ಸೊ ವಾಟ್ ವಿಲ್ ಗೆಟ್, -2x ಡಿವೈಡೆಡ್ ಬೈ x² plus 2 ಹೋಲ್ ಸ್ಕ್ವೇರ್. ಹಂಗೆ ಇರಲಿ ಬೇಕಿದ್ರೆ, ಆಮೇಲೆ ಈಕ್ವೇಟಿಂಗ್ ಟು 0 ಎಲ್ಲ ಮಾಡೋಣಂತೆ. ರೈಟ್ ಓಕೆ. ನೆಕ್ಸ್ಟ್ ಏನಿದೆ, g⁻⁻.
ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಬೇಕಾ? ಸ್ವಲ್ಪ ಹೆಕ್ಟಿಕ್ ಆಗಬಹುದು ನೋಡಿ. ಜಿ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಅಂತ ಅಂದರೆ ಡಿನಾಮಿನೇಟರ್ ಸ್ಕ್ವಯರ್ ಫಸ್ಟು ಎಕ್ಸ್ ಸ್ಕ್ವಯರ್ ಪ್ಲಸ್ 2 ಹೋಲ್ ಸ್ಕ್ವಯರ್ ಅಂತ ಅಂದರೆ 4 ಆಗುತ್ತಾ? ಎಸ್ ಆರ್ ನೋ? ನೆಕ್ಸ್ಟ್ ಡಿನಾಮಿನೇಟರ್ ಹಾಗೇ ಇರಲಿ, ನ್ಯೂಮರೇಟರ್ ಡಿಫ್ರೆನ್ಸಿಯೇಷನ್ -2x ಡಿಫ್ರೆನ್ಸಿಯೇಷನ್ ಈಸ್ 2 -2 ಮೈನಸ್ ನ್ಯೂಮರೇಟರ್ ಆ್ಯಸ್ ಇಟ್ ಈಸ್, ಡಿನಾಮಿನೇಟರ್ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ? ಎಕ್ಸ್ ಸ್ಕ್ವಯರ್ ಇದ್ದಿದ್ರೆ 2 × x, ಆದರೆ ಅದು ಎಕ್ಸ್ ಸ್ಕ್ವಯರ್ ಅಲ್ಲ, ಹೌದಾ? ಅದು ಎಕ್ಸ್ ಸ್ಕ್ವಯರ್ ಅಲ್ಲ. ಸೊ 2x ಆಯಿತು. ಈಗ ಇದನ್ನು ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ? 2x ಸಿಗುತ್ತೆ. ಈಗ ಕರೆಕ್ಟ್ ಇದೆಯಾ? ಎಸ್ ಆರ್ ನೋ? ರೈಟ್. ಸೊ ಸಿಂಪ್ಲಿಫೈ ದಿಸ್ ಒನ್, ಯು ವಿಲ್ ಗೆಟ್, ವಾಟ್ ವಿಲ್ ಯು ಗೆಟ್? ಲೆಟ್ ಅಸ್ ಚೆಕ್ ಇಟ್ ಔಟ್. ಈಗೇನು ಮಾಡೋಣ? ಇಲ್ಲಿ ನೋಡಿ, ಈ ಟರ್ಮಲ್ಲಿ ಎಕ್ಸ್ ಸ್ಕ್ವಯರ್ ಪ್ಲಸ್ 2 ಹೋಲ್ ಸ್ಕ್ವಯರ್ ಅಂದರೆ 2 ಸತಿ ಇದೆ, ಈ ಟರ್ಮಲ್ಲಿ 1 ಸತಿ ಇದೆ, ಡಿನಾಮಿನೇಟ್ರಲ್ಲಿ ಇದೆ. ಸೊ ಹಾಗಾಗಿ ಏನು ಮಾಡೋಣ? ಫುಲ್ಲಲ್ಲಿ 1 ಸತಿ ಕಾಮನ್ ತೆಗೆದುಬಿಡೋಣ. ಎಕ್ಸ್ ಸ್ಕ್ವಯರ್ ಪ್ಲಸ್ 2 1 ಸತಿ ಕಾಮನ್ ತೊಗೊಂಡ್ರೆ ನಿಮಗೆ ಉಳಿಯೋದೇನಿಲ್ಲಿ? -2 × x ಸ್ಕ್ವಯರ್ ಪ್ಲಸ್ 2 ಉಳಿಯುತ್ತೆ. ಕರೆಕ್ಟ್ ಇದೆಯಾ? 1 ಸತಿ ಉಳಿಯುತ್ತೆ. ನೆಕ್ಸ್ಟ್ ಮೈನಸ್ ಇದನ್ನ ಒಳಗೆ ಮಲ್ಟಿಪ್ಲೈ ಮಾಡಿದ್ರೆ 2 × 2 = 4x, ಇದು ಆಲ್ರೆಡಿ ಹೋಯ್ತು, ಹೌದಲ್ವಾ? 2 × 2 = 4x, 4x ಇಲ್ಲಿ ಆಲ್ರೆಡಿ ಇದೆ 2 ಅಂದರೆ 8x ಸ್ಕ್ವಯರ್. ಕರೆಕ್ಟ್ ಇದೆಯಾ? ಡಿನಾಮಿನೇಟ್ರಲ್ಲಿ ಏನಿರುತ್ತೆ? ಎಕ್ಸ್ ಸ್ಕ್ವಯರ್ ಪ್ಲಸ್ 2 ಹೋಲ್ ಟು ದ ಪವರ್ ಆಫ್ 4. 1 ಸತಿ ಇಲ್ಲೊಂದು ಸತಿ ಕ್ಯಾನ್ಸಲ್. ನಿಮ್ಮ ಹತ್ರ ಏನು ಉಳಿತು? ಈಗ ಏನು ಉಳಿತು? -2x ಸ್ಕ್ವಯರ್ -4 -8x ಸ್ಕ್ವಯರ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವಯರ್ ಪ್ಲಸ್ 2 ಹೋಲ್ ಕ್ಯೂಬ್. ಕರೆಕ್ಟ್ ಇದೆಯಾ? ಕರೆಕ್ಟ್ ಇದೆಯಾ? ಜಸ್ಟ್ ಥಿಂಕ್ ಓವರ್ ಇಟ್. ಈಸ್ ಇಟ್ ಕರೆಕ್ಟ್? ಹೋಲ್ ಕ್ಯೂಬ್ ಜಿ ಡಬಲ್ ಡ್ಯಾಶ್ ಆಫ್ ಎಕ್ಸ್. ಇಲ್ಲ, ಆ್ಯಕ್ಚುಲಿ ನ್ಯೂಮರೇಟರ್ ನಾನು -2 ತಗೊಂಡ, ಅಂದರೆ -2x ಟೋಟಲ್ ತೊಗೊಂಡಿದ್ದೇನೆ. ಅಂದರೆ ಇಲ್ಲೂ ಕೂಡ ಏನಾಗುತ್ತೆ? -2x. ಕರೆಕ್ಟಾ? ಆ ಮೈನಸ್ಸು, ದಿಸ್ ಈಸ್ ನ್ಯೂಮರೇಟರ್. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇದೇನಾಗುತ್ತೆ? ಪ್ಲಸ್ ಆಗುತ್ತಾ ಇಲ್ಲಿ? ಮೈನಸ್ ಇಂಟು ಮೈನಸ್. ಕರೆಕ್ಟ್? ದೆನ್ ವಾಟ್ ವಿಲ್ ಯು ಗೆಟ್? 8 - 2 6x ಸ್ಕ್ವಯರ್ -4 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವಯರ್ ಪ್ಲಸ್ 2 ಹೋಲ್ ಕ್ಯೂಬ್. ಓಕೆ, ರೈಟ್. ದಿಸ್ ಇಸ್ ಯರ್ ಜಿ ಡಬಲ್ ಡ್ಯಾಶ್ ಆಫ್ ಎಕ್ಸ್. ನೌ ಜಿ ಡ್ಯಾಶ್ ಆಫ್ ಎಕ್ಸ್ ಬೇಕು ನಮಗೆ, ಸಾರಿ ಕ್ರಿಟಿಕಲ್ ಪಾಯಿಂಟ್ ಬೇಕಲ್ಲ. ಈಸ್ ಈಕ್ವಲ್ ಟು 0 ಮಾಡಿ ಏನು ಸಿಗುತ್ತೆ? -2x ಡಿವೈಡೆಡ್ ಬೈ ಎಕ್ಸ್ ಸ್ಕ್ವಯರ್ ಪ್ಲಸ್ 2 ಹೋಲ್ ಸ್ಕ್ವಯರ್ ಇಸ್ ಈಕ್ವಲ್ ಟು 0. ಎಸ್ ಆರ್ ನೋ? ಡೈರೆಕ್ಟ್ಲಿ ಗೊತ್ತಾಗ್ತಾ ಇದೆ. ಇದನ್ನು ಈ ಕಡೆ ಕಳಿಸಿದ್ರೆ 0 ಆಗುತ್ತೆ. -2x ಇಸ್ ಈಕ್ವಲ್ ಟು 0. ಎಕ್ಸ್ ಇಸ್ ಈಕ್ವಲ್ ಟು ಏನಾಯ್ತಪ್ಪ? ಎಕ್ಸ್ ವ್ಯಾಲ್ಯೂ 0 ಬಂತು. ಎಕ್ಸ್ ವ್ಯಾಲ್ಯೂ 0ನ ನಾನು ತಗೊಂಡೋಗಿ ಜಿ ಡಬಲ್ ಡ್ಯಾಶ್ ಆಫ್ ಎಕ್ಸಲ್ಲಿ ಹಾಕಿದರೆ ಏನು ಸಿಗುತ್ತೆ ನನಗೆ? ಇದನ್ನು ತಗೊಂಡೋಗಿ ಹಾಕಿದರೆ ಜಿ ಡಬಲ್ ಡ್ಯಾಶ್ ಆಫ್ ಎಕ್ಸಲ್ಲಿ ಹಾಕಿದರೆ 6 × 0 -4 ಡಿವೈಡೆಡ್ ಬೈ 0 + 2 ಹೋಲ್ ಕ್ಯೂಬ್. ಸೊ ಏನಾಗುತ್ತೆ? -4 ಡಿವೈಡೆಡ್ ಬೈ 2 ಕ್ಯೂಬ್ ಅಂದರೆ 8, 4 2s ಎಷ್ಟಾಯಿತು? -1/2. ಜಿ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಏನು ಸಿಕ್ತು? ಲೆಸ್ ದ್ಯಾನ್ 0. ಲೆಸ್ ದ್ಯಾನ್ 0 ಮೀನ್ಸ್ ವಾಟ್? ಲೋಕಲ್ ಮ್ಯಾಕ್ಸಿಮಾ. ಕರೆಕ್ಟಾ? ಯಾವುದು ಲೋಕಲ್ ಮ್ಯಾಕ್ಸಿಮಾ? ಈ ಪಾಯಿಂಟ್ ಲೋಕಲ್ ಮ್ಯಾಕ್ಸಿಮಾ ಆಗುತ್ತೆ. ವಾಟ್ ಈಸ್ ಲೋಕಲ್ ಮ್ಯಾಕ್ಸಿಮಮ್ ವ್ಯಾಲ್ಯೂ? ಅದನ್ನು ತಗೊಂಡೋಗಲ್ಲ ಹಾಕ್ರಿ. ಅಂದರೆ ಜಿ ಆಫ್ 0 ಏನು ಸಿಗುತ್ತೆ? 1/x ಸ್ಕ್ವಯರ್ ಪ್ಲಸ್ 2 ತಾನೇ ಕ್ವಶನ್. 0 + 2 ದಟ್ ಈಸ್ ನಥಿಂಗ್ ಬಟ್ 1/2. ದಿಸ್ ಈಸ್ ಯುವರ್ ಲೋಕಲ್ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಅರ್ಥ ಆಗ್ತಿದೆಯಾ? ಕ್ಲೀನಾಗಿ ಮ್ಯಾಕ್ಸಿಮಮ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದ್ದಂಗೆಲ್ಲ ನಿಮಗೆ ಗೊತ್ತಾಗ್ಬಿಡುತ್ತೆ ಏನು ಮಾಡಬೇಕು ಅಂತೇಳಿ. ಸಿಂಪಲ್, ಒಂದು ಫಸ್ಟ್ ಡೆರಿವೇಟಿವ್, ದೆನ್ ಸೆಕೆಂಡ್ ಡೆರಿವೇಟಿವ್, ದೆನ್ ಫಸ್ಟ್ ಡೆರಿವೇಟಿವ್ನ 0ಗೆ ಈಕ್ವೇಟ್ ಮಾಡ್ತೀರಾ. ಓಕೆ, ಬೇಕಿದ್ರೆ ಸ್ಟೆಪ್ಸ್ ನಾನು ಒಂದು ಸತಿ ಬರೆದು ಬಿಡ್ತೀನಿ, ನೋಡ್ಕೊಳ್ಳಿ ಕ್ಲೀನಾಗೆ. ಏನು ಮಾಡ್ತೀರಿ ನೋಡಿ. ಫಸ್ಟು ಗಿವನ್, ದೆನ್ ಎಫ್ ಡ್ಯಾಶ್ ಆಫ್ ಎಕ್ಸ್, ದೆನ್ ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸು. ಕರೆಕ್ಟಾ? ದೆನ್ ಏನು ಮಾಡ್ತೀರಾ? ಆ ಎಫ್ ಡ್ಯಾಶ್ ಆಫ್ ಎಕ್ಸ್ನ ಈಕ್ವೇಟಿಂಗ್ ಟು 0 ಮಾಡ್ತೀರಾ. ಇಲ್ಲಿ ನಿಮಗೆ ಎಕ್ಸ್ ವ್ಯಾಲ್ಯೂ ಸಿಗುತ್ತೆ. ಈ ಎಕ್ಸ್ ವ್ಯಾಲ್ಯೂನ ತೊಗೊಂಡು ಬಂದು ಏನು ಮಾಡ್ತೀರಾ? ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸಲ್ಲಿ ಹಾಕ್ತೀರಾ. 2 ಪಾಸಿಬಿಲಿಟಿ ಇದೆ. ಒಂದೇನು ನೆಗೆಟಿವ್ ಬರ್ಬೋದು, ಲೆಸ್ ದ್ಯಾನ್ 0. ಇನ್ನೊಂದು ಪಾಸಿಬಿಲಿಟಿ ಗ್ರೇಟರ್ ದ್ಯಾನ್ 0 ಬರ್ಬೋದು. ಓಕೆ, 2 ಪಾಸಿಬಿಲಿಟಿ. ಸೊ ಲೆಸ್ ದ್ಯಾನ್ 0 ಬಂತು ಅಂತ ಅಂದರೆ ಏನು ಮಾಡ್ತೀರಾ? ಲೋಕಲ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಕ್ಸಿಸ್ಟ್ ಆಗುತ್ತೆ ಅಂತ ಕನ್ಕ್ಲೂಡ್ ಮಾಡ್ತೀರಾ. ಗ್ರೇಟರ್ ದ್ಯಾನ್ ಬಂತು ಅಂದರೆ ಲೋಕಲ್ ಮಿನಿಮಮ್ ವ್ಯಾಲ್ಯೂ ಎಕ್ಸಿಸ್ಟ್ ಆಗುತ್ತೆ ಅಂತ ಕನ್ಕ್ಲೂಡ್ ಮಾಡ್ತೀರಾ. ಓಕೆ, ಎಕ್ಸಿಸ್ಟ್. ಇದು ಯಾವ ಎಕ್ಸ್ ವ್ಯಾಲ್ಯೂಗೆ ಬಂತಲ್ಲ, ಆ ಎಕ್ಸ್ ವ್ಯಾಲ್ಯೂನೇ ನಿಮಗೇನಾಗುತ್ತೆ? ಲೋಕಲ್ ಮ್ಯಾಕ್ಸಿಮಾ ಅಥವಾ ಲೋಕಲ್ ಮಿನಿಮಾ.
ಇದು ಬಂತು ಅಂತ ಅಂದರೆ ಲೋಕಲ್ ಮಿನಿಮಾ ಆಗಿಬಿಡುತ್ತೆ ಈ ಕ್ರಿಟಿಕಲ್ ಪಾಯಿಂಟ್, ಇಲ್ಲ ಮ್ಯಾಕ್ಸಿಮಮ್ ಆಗುತ್ತೆ. ಈಗ ಈ ವ್ಯಾಲ್ಯೂ ಬೇಕಲ್ಲ ನಮಗೆ, ಈ ವ್ಯಾಲ್ಯೂ ಹೆಂಗೆ ಸಿಗುತ್ತೆ? ಈ ವ್ಯಾಲ್ಯೂ ಸಿಂಪಲ್, ಎಕ್ಸ್ ವ್ಯಾಲ್ಯೂ ಇನ್ ಎಫ್ ಆಫ್ ಎಕ್ಸ್ ಹಾಕ್ರಿ ಕೊಟ್ಟಿರೋ ಕ್ವಶನಲ್ಲಿ, ದೆನ್ ದಿಸ್ ಬಿಕಮ್ಸ್ ಯುವರ್ ಲೋಕಲ್ ಮ್ಯಾಕ್ಸಿಮಮ್ ವ್ಯಾಲ್ಯೂ. ದಟ್ಸ್ ಇಟ್, ಇಷ್ಟೇ ಇರೋದು. ಓಕೆ ಓಕೆ, ಸೊ ಈ ಸ್ಟೆಪ್ಸ್ನ ನೀಟಾಗಿ ತಿಳ್ಕೊಂಡ್ರೆ ಈಸಿಯಾಗಿ ಮಾಡ್ತೀರಾ. ಕಮಿಂಗ್ ಟು ಲಾಸ್ಟ್ ಕ್ವಶನ್ ಆಫ್ ದಿಸ್ ಕ್ಲಾಸ್, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಇಂಟು ಸ್ಕ್ವೇರ್ ರೂಟ್ 1 ಮೈನಸ್ ಎಕ್ಸ್ ವೇರ್ ಎಕ್ಸ್ ಈಸ್ ಲೈಯಿಂಗ್ ಬಿಟ್ವೀನ್ 0 ಆ್ಯಂಡ್ 1. ಹೆಂಗೆ ಸಾಲ್ವ್ ಮಾಡ್ತೀರಿ ಇದನ್ನು? ಸಿಂಪಲ್. ಫಸ್ಟ್ ಆಫ್ ಆಲ್ ಏನಾಯ್ತು ಇದು, ಏನಂತಾರೆ ಇದನ್ನು? ಪ್ರಾಡಕ್ಟ್ ರೂಲ್, ಡಿಫ್ರೆನ್ಷಿಯೇಷನ್, ರೈಟ್? ಎಲ್ಲ ಫಾರ್ಮುಲಾ ಗೊತ್ತಿರಬೇಕು ಫಸ್ಟ್ ಇಯರಿಂದನೂ. ದಟ್ ಈಸ್ ವೈ ಕ್ಯಾಲ್ಕುಲಸ್ ಇಸ್ ಸೋ ಲಿಂಕ್ಡ್ ಚಾಪ್ಟರ್. ಪ್ರೀವಿಯಸ್ ಗೊತ್ತಿಲ್ಲ, ಇದನ್ನು ಅಷ್ಟೇ ಮಾಡ್ತೀನಿ, ನಾಟ್ ಪಾಸಿಬಲ್. ಓಕೆ ರೈಟ್. ಸೊ ಫಸ್ಟ್ ಫಂಕ್ಷನ್ ಆ್ಯಸ್ ಇಟ್ ಈಸ್, ಸೆಕೆಂಡ್ ಫಂಕ್ಷನ್ ಡೆರಿವೇಟಿವ್. ವಾಟ್ ಈಸ್ ದ ಡೆರಿವೇಟಿವ್ ಆಫ್ ರೂಟ್ ಎಕ್ಸ್? 1/2 ರೂಟ್ ಎಕ್ಸ್. ಬಟ್ ಅದು ರೂಟ್ ಎಕ್ಸ್ ಅಲ್ಲ ಇರೋದು, ರೂಟ್ ಏನಿದೆ 1 ಮೈನಸ್ ಎಕ್ಸ್ ಇದೆ. ಸೊ ಅದರದ್ದು ಡಿಫ್ರೆನ್ಸಿಯೇಷನ್ 1 ಮೈನಸ್ ಎಕ್ಸ್ ಇನ್ ಡಿಫ್ರೆನ್ಸಿಯೇಷನ್ -1. ಓಕೆ, ಫಸ್ಟ್ ಫಂಕ್ಷನ್ ಇಂಟು ಸೆಕೆಂಡ್ ಫಂಕ್ಷನ್ ಡೆರಿವೇಟಿವ್ ಪ್ಲಸ್ ಸೆಕೆಂಡ್ ಫಂಕ್ಷನ್ ಇಂಟು ಫಸ್ಟ್ ಫಂಕ್ಷನ್ ಡೆರಿವೇಟಿವ್ ಇಸ್ 1. ಸಿಂಪಲ್. ಸಿಂಪ್ಲಿಫೈ ಮಾಡಿ ಏನು ಸಿಗುತ್ತೆ ನಿಮಗೆ? ಮೈನಸ್ ಎಕ್ಸ್ ಡಿವೈಡೆಡ್ ಬೈ 2 ರೂಟ್ 1 ಮೈನಸ್ ಎಕ್ಸ್ ಪ್ಲಸ್ ರೂಟ್ 1 ಮೈನಸ್ ಎಕ್ಸ್. ಇನ್ನು ಸಿಂಪ್ಲಿಫೈ ಮಾಡಬೇಕಾ? ಸಾಕಾ? ಮಾಡ್ತೀರಾ ಅಂದರೆ ಮಾಡಬಹುದು, ಇಲ್ಲ ಅಂತಂದರೆ ಬಿಡ್ಬೋದು. ಓಕೆ, ನಥಿಂಗ್ ಮೋರ್ ದ್ಯಾನ್ ದ್ಯಾಟ್. ಇಲ್ಲೇನೂ ಇಲ್ಲ ಅಂದರೆ ಎಲ್ ಸಿ ಎಮ್ ಏನಾಗುತ್ತೆ? ಇಷ್ಟೇ, 2 ರೂಟ್ 1 ಮೈನಸ್ ಎಕ್ಸ್, ಇದು ಮೈನಸ್ ಎಕ್ಸ್ ಆಗುತ್ತೆ, ಪ್ಲಸ್ ಇಲ್ಲೇನಾಗುತ್ತೆ? ಏನೂ ಇಲ್ಲ ಅನ್ನೋದು ಮಲ್ಟಿಪ್ಲೈ ಆಗುತ್ತೆ ಅಂದರೆ 2 ಹಾಗೆ ಇರಲಿ. ರೂಟ್ 1 ಮೈನಸ್ ಎಕ್ಸ್, ರೂಟ್ 1 ಮೈನಸ್ ಎಕ್ಸ್ ವಿಲ್ ಬಿ ರೂಟ್ 1 ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್. ಎಸ್ ಆರ್ ನೋ? ಎಸ್ ಆರ್ ನೋ? ಸೊ ಸ್ಕ್ವೇರ್ ರೂಟ್ ಕ್ಯಾನ್ಸಲ್. ಏನು ಉಳಿಯುತ್ತೆ ನಿಮ್ಮ ಹತ್ರ? ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಎಕ್ಸ್ ಪ್ಲಸ್ 2 1s are 2 minus 2x ಡಿವೈಡೆಡ್ ಬೈ 2 ರೂಟ್ 1 ಮೈನಸ್ ಎಕ್ಸ್. ಮೈನಸ್ ಎಕ್ಸ್ ಮೈನಸ್ 2x is minus 3x plus 2 divided by 2 root 1 minus x. This is your f dash of x. Okay, f double dash of x ಕಂಡುಹಿಡಿಬೇಕು ಅಂತ ಅಂದರೆ ಲೆಟ್ ಮಿ ಟರ್ನ್ ದ ಪೇಪರ್. ಇದು ನೆನ್ಪಿಟ್ಕೊಳ್ಳಿ ಸ್ವಲ್ಪ ಏನಿದೆ ಅಂತೇಳಿ. ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನು ಬಂದಿತ್ತಪ್ಪ? ಮೈನಸ್ 3x ಮೈನಸ್ ಎಕ್ಸ್ ಏನೋ ಬಂದಿತ್ತಲ್ಲ, ಪ್ಲಸ್ ಟು ಡಿವೈಡೆಡ್ ಬೈ ಇನ್ನೇನಿದೆ 2 ರೂಟ್ 1 ಮೈನಸ್ ಎಕ್ಸ್. 2 ರೂಟ್ 1 ಮೈನಸ್ ಎಕ್ಸ್. ಕರೆಕ್ಟ್, ಇಷ್ಟೇ ಸಾಕು, ಇದಕ್ಕಿಂತ ಜಾಸ್ತಿ ಬೇಡ. ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಕಂಡುಹಿಡಿರಿ. ಏನು ಸಿಗುತ್ತೆ? ಇದೇನಂತಾರೆ ಇದನ್ನು? ಕೋಶನ್ ರೂಲಾ, ರೈಟ್? ಡಿನಾಮಿನೇಟರ್ ಸ್ಕ್ವೇರ್, ದೆನ್ denominator into derivative of numerator. What is the numerator derivative? -3, constant in and 0, minus numerator into differentiation of denominator. What is the differentiation of denominator? 1/2 root x into -1. So 2 cancel, -1 ಯಾಕೆ? 1 ಮೈನಸ್ ಎಕ್ಸ್ ಇಂದು ಡೆರಿವೇಟಿವ್. ಓಕೆ, ನೆಕ್ಸ್ಟ್ ಏನಾಗುತ್ತೆ? ಈ -1ನ ಈ ಕಡೆ ಕೊಡ್ರಿ, ಇಲ್ಲಿ ಏನಾಗುತ್ತೆ? +1 ಆಗುತ್ತಾ? ಅಲ್ಲ, ಪ್ಲಸ್ ಆಗುತ್ತಾ? ಸ್ಲೋಲಿ ಮಾಡಿ. ಮೈನಸ್ ಈ 3ನ ಮಲ್ಟಿಪ್ಲೈ ಮಾಡಿರಿ. 3 2s are 6, 1 ಮೈನಸ್ ಎಕ್ಸ್ ಪ್ಲಸ್ ಆಯ್ತಿದು, ಬಿಟ್ಟಾಕ್ರಿ. ನ್ಯೂಮರೇಟರ್ ಏನೈತೆ? -3x ಪ್ಲಸ್ 2 ಡಿವೈಡೆಡ್ ಬೈ ರೂಟ್ 1 ಮೈನಸ್ ಎಕ್ಸ್. ಕರೆಕ್ಟ್ ಇದೆಯಾ? ಹೋಲ್ ಡಿವೈಡೆಡ್ ಬೈ ಡಿನಾಮಿನೇಟರ್ ಏನಿದೆ? 2 ಸ್ಕ್ವೇರ್ 4 ರೂಟ್ 1 ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂತ ಅಂದರೆ 1 ಮೈನಸ್ ಎಕ್ಸ್. ಓಕೆ ಓಕೆ, ಸೊ 4 1s are 4 ಮೈನಸ್ 4x. ನೆಕ್ಸ್ಟ್ ಇಲ್ಲೇನೂ ಇಲ್ಲ ಅಂದರೆ ಎಲ್ ಸಿ ಎಮ್ಮ. ಸೊ ಏನಾಗುತ್ತೆ? ರೂಟ್ 1 ಮೈನಸ್ ಎಕ್ಸ್ ಆ್ಯಸ್ ಇಟ್ ಈಸ್, ಎಲ್ ಸಿ ಎಮ್ ತೊಗೊಂಡ್ರೆ -6 ರೂಟ್ 1 ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಪ್ಲಸ್ -3x ಪ್ಲಸ್ 2 ಹಾಗೆ ಇರುತ್ತೆ. ಸೊ ಹಾಗೆ ಬರೀರಿ, ನೋ ಇಶ್ಯೂಸ್. ಇದು ಕ್ಯಾನ್ಸಲ್ ಔಟ್ ಆಗಿಬಿಟ್ಟು ಡಿನಾಮಿನೇಟ್ರಲ್ಲಿ ಏನಾಯಿತು? 4 ಮೈನಸ್ 4x ಆಯಿತು. ಇದು ಡಿನಾಮಿನೇಟ್ರಿಗೆ ಬರುತ್ತೆ. ಸೊ ಏನಾಗುತ್ತೆ? -6, ಇಲ್ಲೇನಿದೆ ಆ್ಯಕ್ಚುಲಿ -6 ಇಂಟು 1 ಮೈನಸ್ ಎಕ್ಸ್ ಇದೆ, ಹೌದಾ? ರೈಟ್. ಸೊ -6 ಇಂಟು ಮೈನಸ್ ಪ್ಲಸ್ 6x ಮೈನಸ್ 3x ಪ್ಲಸ್ 2 ಡಿವೈಡೆಡ್ ಬೈ 4 ಮೈನಸ್ 4x. -6 ಪ್ಲಸ್ 2 ಅಂದರೆ ಎಷ್ಟು? -6 ಪ್ಲಸ್ 2, ಒಂದು ಮೈನಸ್ ಒಂದು ಪ್ಲಸ್ ಅಂದರೆ ಸಬ್ಟ್ರಾಕ್ಷನ್. 6ಅಲ್ಲಿ 2 ಹೋದರೆ 4, ಬಿಗ್ ನಂಬರ್ ಸೈನ್ ಮೈನಸ್, ದೇರ್ -4 6x ಮೈನಸ್ 3x, 6 ಮೈನಸ್ 3 3, 4 ಮೈನಸ್ 4x. ದಿಸ್ ಈಸ್ ಯುವರ್ ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್. ಇಷ್ಟನ್ನು ಹಿಂಗೆ ಇಟ್ಕೊಳ್ರಿ, ಜಾಸ್ತಿ ಇದು ಮಾಡೋಕ್ಕೆ ಹೋಗ್ಬಿಡ್ರಿ. ಓಕೆ ರೈಟ್. ಎಲ್ಲಾದರೂ ಏನಾದ್ರು ಮಿಸ್ ಆಯಿತಾ?
Denominator square. Okay. I think it is correct. Let me check it out. Okay, don't worry. In case ಆನ್ಸರ್ ಬರಲಿಲ್ಲ ಅಂದರೆ ಮತ್ತೆ ಚೆಕ್ಔಟ್ ಮಾಡೋಣಂತೆ. ರೈಟ್. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತೀರಾ, ಎಫ್ ಡ್ಯಾಶ್ ಆಫ್ ಎಕ್ಸ್ನ ಝೀರೋಗೆ ಈಕ್ವೇಟ್ ಮಾಡ್ತೀರಾ. ರೈಟ್. ಝೀರೋಗೆ ಈಕ್ವೇಟ್ ಮಾಡಿದ್ರೆ ಡಿನಾಮಿನೇಟರ್ ಝೀರೋ ಆಗುತ್ತೆ. ನೆಕ್ಸ್ಟ್ ಉಳಿಯೋದೇನು, -3x + 2 = 0. ವಾಟ್ ವಿಲ್ ಬಿ ಎಕ್ಸ್ ವ್ಯಾಲ್ಯೂ? -2 ಆ ಕಡೆ ಹೋದರೆ ಮೈನಸ್ ಕ್ಯಾನ್ಸಲ್, 2/3. ಎಕ್ಸ್ = 2/3 ಆಗುತ್ತೆ. ಎಕ್ಸ್ = 2/3ನ ತಗೊಂಬಂದು ಇಲ್ಲಿ ಹಾಕಿದರೆ ನಿಮಗೇನು ಸಿಗುತ್ತೆ, -4 + 3 × 2/3 ಅಂದರೆ ಕ್ಯಾನ್ಸಲ್ಲು, +2 ಉಳಿಯುತ್ತೆ, /4 - 4 × 2/3. ಓಕೆ. 4 to 8 ಈ ಕಡೆ ಬಂದರೆ -4 + 2 ಅಂದರೆ ಎಷ್ಟು, -2. ದೆನ್ ಇಲ್ಲೇನು ಇಲ್ಲ ಅಂದರೆ 1, 4 3s are 12, -4 2s are 8. That is nothing but 4. Then -2/4 which is -1/2. -1/2 ಬರುತ್ತೆ, which is negative, right? Which is negative, less than 0. ನೆಗೆಟಿವ್ ಬಂತು ಅಂತ ಅಂದರೆ ಏನು ಮಾಡ್ತೀರಾ, ದಿಸ್ ಈಸ್ ಲೋಕಲ್ ಮ್ಯಾಕ್ಸಿಮಾ. ಅಟ್ ವಿಚ್ ಪಾಯಿಂಟ್ x = 2/3. ಏನು ವ್ಯಾಲ್ಯೂ ಬರುತ್ತೆ, ಎಫ್ ಆಫ್ ಎಕ್ಸಲ್ಲಿ ಹಾಕಿಬಿಟ್ಟು ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿರಿ. ಎಫ್ ಆಫ್ 2/3 = ಎಷ್ಟು ಬರುತ್ತೆ ನೋಡಿ. ಏನಿದೆ ಎಫ್ ಆಫ್ ಎಕ್ಸ್ ನಿಮ್ಮ ಹತ್ರ, x × √1 - x, 2/3 × 1 - 2/3. Then 3 - 2 is √1/3. Simple. So that is nothing but 2/3 √3. ಓಕೆ. ಅಷ್ಟು ಅವ್ರು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದರೆ ಮಾಡಿರಿ, ಇಲ್ಲ ಅಂತಂದ್ರೆ ಬಿಟ್ಟಾಕಿ. ಸಿಂಪಲ್. ಸೊ ದಿಸ್ ವಿಲ್ ಬಿ ಯುವರ್ ಆನ್ಸರ್. ಇಲ್ಲೆಲ್ಲೋ ಏನೋ ಮಿಸ್ ಆಗಿರಬಹುದು ಅಂತ ಅನಿಸುತ್ತೆ. ಇನ್ ಕೇಸ್ ನಿಮಗೆ ಸಿಕ್ಕರೆ ಪ್ಲೀಸ್ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ಐ ಥಿಂಕ್ ಏನೋ ಮಿಸ್ ಆಗಿಲ್ಲ, ಬಟ್ ಸ್ಟಿಲ್ ಚೆಕ್ ಇಟ್ ಔಟ್. ಓಕೆ. ಡಿನಾಮಿನೇಟರ್ ಸ್ಕ್ವೇರ್, ಡಿನಾಮಿನೇಟರ್ ಇಂಟು ನ್ಯೂಮರೇಟರ್ ಡಿಫ್ರೆನ್ಸಿಯೇಷನ್ ಮೈನಸ್ ನ್ಯೂಮರೇಟರ್ ಇಂಟು ಡಿನಾಮಿನೇಟರ್ ಡಿಫ್ರೆನ್ಸಿಯೇಷನ್. ಓಕೆ, ಡನ್. ರೈಟ್. So go through the lecture properly. Yenara doubts idre please let me know in the comment section. And just as I always tell you, I am not God, I am a human being, so there is a possibility that I might commit mistakes. Okay, if you come across any such mistakes, do let me know in the comment section. Right. So in case identify ಆಯಿತು ಅದು ಮಿಸ್ಟೇಕ್ ಐತೆ ಅಂತ ಗೊತ್ತಾದರೆ ಐ ವಿಲ್ ಗಿವ್ ದ ಹಾರ್ಟ್ ಸಿಂಬಲ್ ಸೊ ದ್ಯಾಟ್ ಬೇರೆ ಸ್ಟೂಡೆಂಟ್ಸಿಗೂ ಕೂಡ ಅದು ಹೆಲ್ಪ್ ಆಗಲಿ. ಅರ್ಥ ಆಯ್ತಲ್ಲ. ರೈಟ್. ಆ್ಯಂಡ್ ನಿಮಗೆ ಹೆಲ್ಪ್ ಆಗಿದೆ ಅಂದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಪ್ಲೀಸ್ ವೀಡಿಯೋಸ್ನ, ಯಾಕಂದರೆ ಅವ್ರಿಗೂ ಕೂಡ ಹೆಲ್ಪ್ ಆಗಲಿ. ಡೋಂಟ್ ಬಿ ಸೆಲ್ಫಿಶ್. ರೈಟ್. ಶೇರ್ ಮಾಡೋದ್ರಿಂದ ಅವರೇನು ನಿಮ್ಗಿಂತ ಟಾಪರ್ ಏನಾಗಲ್ಲ, ನಿಮ್ಗಿಂತ ಜಾಸ್ತಿ ಮಾರ್ಕ್ಸ್ ಏನು ತೆಗಿಯಲ್ಲ. ಅವರು ಸ್ಟಡಿ ಮಾಡಬೇಕು, ಅವರು ವರ್ಕ್ ಹಾರ್ಡ್ ಮಾಡಬೇಕಾಗುತ್ತೆ, ನೀವು ಕೂಡ ಮಾಡಬೇಕಾಗುತ್ತೆ. ಓನ್ಲಿ ದೆನ್ ಯು ವಿಲ್ ಬಿ in a better position. That's it, nothing more than that. Okay, so this was today's class. Coming class alli question number 4 in the start madana. Probably it will take 2 more classes. I think it will take 2 more classes, I guess. 2 more classes to complete this exercise. Then we'll go with next ಯಾವ್ದಾಯ್ತು ಈಗ ಡಿಫ್ರೆನ್ಷಿಯಲ್ ಇಕ್ವೇಷನ್ಸ್ ಅವೆಲ್ಲ ಇದ್ದಾವೆ, ಅವನ್ನ ಮಾಡೋಣಂತೆ. ಓಕೆ. ಆ್ಯಂಡ್ ಎನಿಥಿಂಗ್ ಎಲ್ಸ್ ಇಫ್ ಯು ವಾಂಟ್ ಪ್ಲೀಸ್ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ಓಕೆ. Yeah, so that's all for today. Thank you so much. God bless you.